ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಜೋಗ್ರಫಿ ಫ್ಯಾಕಲ್ಟಿ. ಸ್ನೇಹಿತರೆ, ಇವತ್ತಿನ ಸೆಷನ್ನಲ್ಲಿ ನಾವು ಒಂದು ಜೋಗ್ರಫಿ ಸೀರೀಸನ್ನು ಇಲ್ಲಿ ಸ್ಟಾರ್ಟನ್ನು ಮಾಡ್ತಾ ಇದ್ವಿ. ಈ ಜೋಗ್ರಫಿ ಸೀರೀಸ್ನಲ್ಲಿ ಜಗತ್ತಿನಲ್ಲಿ ಪ್ರಮುಖ ರಾಷ್ಟ್ರಗಳು, ವಿವಾದದಲ್ಲಿ ಬರ್ತಾ ಇರುವಂಥ ರಾಷ್ಟ್ರಗಳು ಯಾವುದಿದ್ದಾವೆ, ಆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗಿರುವಂತಹ ಅಲ್ಲಿನ ಜೋಗ್ರಫಿಕಲ್ ಕಂಡೀಷನ್ಸ್ ಆಗಿರ್ಬೋದು, ಎಕನಾಮಿಕಲ್ ಕಂಡೀಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಅಲ್ಲಿನ ಬರ್ತಾ ಇರುವಂಥ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಸ್, ನೆಕ್ಸ್ಟ್ ಆ ದೇಶಗಳು ಯಾವ ದೇಶಗಳೊಂದಿಗೆ ಬಾರ್ಡ್ರನ್ನು ಇಲ್ಲಿ ಶೇರನ್ನು ಮಾಡುತ್ತೆ, ಇವುಗಳಿಗೆ ಸಂಬಂಧಪಟ್ಟಂಗೆ ಒಂದು ಜೋಗ್ರಫಿಕಲ್ ಸೀರೀಸನ್ನು ನಾವಿಲ್ಲಿ ಸ್ಟಾರ್ಟನ್ನು ಮಾಡ್ತಾ ಇದ್ವಿ. ಈ ಸೀರೀಸ್ ನಿಮಗೆ UPSC ಎಕ್ಸಾಮ್ ಆಗಿರ್ಬೋದು, KPSC ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ಸ್, ಗ್ರೂಪ್ C ಮತ್ತು ಇನ್ನಿತರೆ ಯಾವುದೇ ಆಲ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಮುಂದೆ ಕಾಲಾಗ್ತಾ ಇರುವಂಥ 300+300 PSI ESI ಪೇಪರ್ಗಳಿಗೂ ಕೂಡ ಈ ಸೀರೀಸ್ ನಿಮಗೆ ಯೂಸ್ಫುಲ್ ಆಗ್ತದೆ ಸ್ನೇಹಿತರೆ. ಫಸ್ಟ್ ನಾನು ತಗೊಂಡಿರುವಂಥ ಇವತ್ತಿನ ಟಾಪಿಕ್ ಯಾವುದು ಅಂತ ಕೇಳಿದ್ರೆ, ಇತ್ತೀಚೆಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥ ಒಂದು ಯುದ್ಧ ಸಂಘರ್ಷವಾಗಿರುವಂಥ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷವನ್ನು ನಾವಿಲ್ಲಿ ತಗೊಂಡಿದ್ವಿ. ಇರಾನ್ ಆ್ಯಂಡ್ ಇಸ್ರೇಲ್ ವಾರ್ ಕನ್ಫ್ಯೂಷನ್ ನಾವಿಲ್ಲಿ ತಗೊಂಡಿರುವಂಥದ್ದು. ಈ ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಸಂಘರ್ಷ. ಹಾಗಾದರೆ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಎಲ್ಲಿ ಕಂಡು ಬರ್ತವೆ? ಇದು ಏಷ್ಯಾದ ರಾಷ್ಟ್ರಗಳಲ್ಲಿ ಕಂಡು ಬರ್ತಾ ಇರುವಂಥ ರಾಷ್ಟ್ರಗಳಿವು ಆಗಿರ್ತವೆ. ಏಷ್ಯಾದ ಖಂಡಗಳಲ್ಲಿ ಕಂಡು ಬರ್ತಾ ಇರುವಂಥ ರಾಷ್ಟ್ರಗಳಿವು ಆಗ್ತಾ ಇರುವಂಥದ್ದು. ಹಾಗಾದರೆ ಇದು ಏಷ್ಯಾ ಖಂಡ ಅಂತಲೇ ಕರೆಯಲಾಗುತ್ತೆ. ಇದನ್ನು ಈ ಏಷ್ಯಾ ಖಂಡವನ್ನು ನಾವಿಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ 6 ಭಾಗವನ್ನಾಗಿ ನಾವಿಲ್ಲಿ ಏಷ್ಯಾವನ್ನು ಇಲ್ಲಿ ಡಿವೈಡನ್ನು ಮಾಡ್ತಾ ಇದ್ವಿ. ಇದು ಗ್ರೀನ್ ಕಲರ್ ಏನು ಬರ್ತಾ ಇದೆ, ಇದನ್ನು ನಾವಿಲ್ಲಿ ಸೌತ್ ಈಸ್ಟ್ ಏಷ್ಯಾ ಅಂತೇಳಿ ಕರಿತೀವಿ. ಇದನ್ನು ಆಗ್ನೇಯ ಏಷ್ಯಾ ಅಂತೇಳಿ ಕರಿತೀವಿ. ಇದನ್ನು ಪೂರ್ವದ ಏಷ್ಯಾ ಅಂತೇಳಿ ಕರಿತೀವಿ. ಇದನ್ನು ಈಸ್ಟ್ ಏಷ್ಯಾ ಅಂತೇಳಿ ಕರಿತೀವಿ. ಯೆಲ್ಲೋ ಕಲರಲ್ಲಿ ಕಂಡು ಬರ್ತಾ ಇರುವಂಥ ಇದು ಮ್ಯಾಪನ್ನು. ನೆಕ್ಸ್ಟ್ ಈ ರಷ್ಯಾದ ಪ್ರದೇಶಗಳು ಏನಿದೆ, ಬ್ಲೂ ಕಲರ್ ಬರ್ತಾ ಇರುವಂಥದ್ದು, ಇದು ಪೂರ್ತಿ ನಾರ್ತ್ ಏಷ್ಯಾ ಅಂತಲೇ ಕರೆಯಲಾಗುತ್ತೆ. ಉತ್ತರ ಏಷ್ಯಾದಲ್ಲಿ ಇರುವಂಥದ್ದು. ಇದನ್ನು ಸೆಂಟ್ರಲ್ ಏಷ್ಯಾ ಅಂತೇಳಿ ಕರಿತೀವಿ. ಸೆಂಟ್ರಲ್ ಏಷ್ಯಾ. ಇಂಡಿಯಾ ಬರ್ತಾ ಇರುವಂಥದ್ದು ಸೌತ್ ಏಷ್ಯಾದಲ್ಲಿ ಇರುವಂಥದ್ದು. ಈಗ ಪ್ರೆಸೆಂಟ್ ವಾರ್ ಆಗ್ತಾ ಇರುವಂಥ ಪ್ಲೇಸ್ ಆಗಿರುವಂಥ ಇರಾನ್ ಮತ್ತು ಇಸ್ರೇಲ್ ಏನಿದೆ, ಇದು ಕಂಡು ಬರ್ತಾ ಇರುವಂಥದ್ದು ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ. ಇದು ನಮ್ಮಲ್ಲಿ ಇದು ಕಂಡು ಬರ್ತಾ ಇರುವಂಥ ರಾಷ್ಟ್ರಗಳು ಅಂತೇಳಿ ಕರಿತೀವಿ, ಇರಾನ್ ಮತ್ತು ಇಸ್ರೇಲ್. ಇದು ಏಷ್ಯಾ ಖಂಡವನ್ನು ನಾವು ಪ್ರಧಾನವಾಗಿ ಇಲ್ಲಿ 6 ಭಾಗವನ್ನಾಗಿ ಇದನ್ನು ಡಿವೈಡನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇದು ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ಆಗ್ತಾ ಇರುವಂತಹ ಯುದ್ಧಕ್ಕೆ ಇದು ಪ್ರಮುಖ ಆಗಿರುವಂಥ ಕಾರಣಗಳು ನೋಡಬೇಕಂದ್ರೆ, ಇದು ಇಸ್ರೇಲ್ ದೇಶ ಇದೆ ಇಲ್ಲಿ, ಇದು ಇರಾನ್ ದೇಶ ಇದೆ. ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ಇರುವಂಥ ರಾಷ್ಟ್ರಗಳು ಅಂತ ಕೇಳಿದ್ರೆ ಜೋರ್ಡಾನ್, ಸಿರಿಯಾ, ಇರಾಕ್. ಈ 3 ರಾಷ್ಟ್ರಗಳನ್ನು ದಾಟಿ ಇಸ್ರೇಲ್ ಇರಾನ್ನ ಮೇಲೆ ವಾರನ್ನು ಮಾಡ್ತಾ ಇದೆ. ಅದೇ ಇರಾನ್ ಈ 3 ರಾಷ್ಟ್ರಗಳನ್ನು ದಾಟಿ ಬಂದು ಇಸ್ರೇಲ್ನ ಮೇಲೆ ಇಲ್ಲಿ ವಾರನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಏನು? ಈ ಯುದ್ಧಕ್ಕೆ ಮೂಲ ಕಾರಣ ಏನು? ಯುದ್ಧಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಪವರ್ ಅಂತ ಹೇಳಿ. ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ನ್ಯೂಕ್ಲಿಯರ್ ಪವರನ್ನು ಹೊಂದುವಂಥ ನಿಟ್ಟಿನಲ್ಲಿ ಈಗ ಇರಾನ್ ಮುಂದಾಗ್ತಾ ಇರುವಂಥದ್ದು. ಹಾಗಾದರೆ ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳನ್ನು ನೋಡಬೇಕಂದ್ರೆ, ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ಬರ್ತಾ ಇರುವಂತಹ ರಾಷ್ಟ್ರಗಳಲ್ಲಿ ಇರಾನ್, ಇಲ್ಲಿದೆ ಇದು ಇಸ್ರೇಲ್. ಹಾಗಾದರೆ ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳನ್ನು ನಾವಿಲ್ಲಿ ಗಲ್ಫ್ ರಾಷ್ಟ್ರಗಳು ಅಂತೇಳಿ ಕರಿತೀವಿ, ಅಥವಾ ಇಸ್ಲಾಮಿಕ್ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಈ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬರಬೇಕಂದ್ರೆ ಇಸ್ರೇಲ್ ಏನಿದೆ, ಇಸ್ರೇಲ್ ಮಾತ್ರ ನಮ್ಮಲ್ಲಿ ಜುಡಿಶ್ ಅಥವಾ ಯಹೂದಿಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತೇಳಿ ಕರಿತೀವಿ. ಈ ರಾಷ್ಟ್ರ ಮಾತ್ರ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲೇ ನ್ಯೂಕ್ಲಿಯರನ್ನು ಹೊಂದಿರುವಂಥ ಏಕಮಾತ್ರ ರಾಷ್ಟ್ರ ಇದು. ನ್ಯೂಕ್ಲಿಯರ್ ಪವರನ್ನು ಹೊಂದಿರುವಂಥ ಏಕಮಾತ್ರ ರಾಷ್ಟ್ರ. ಹಾಗಾಗಿ ಈಗ ನ್ಯೂಕ್ಲಿಯರ್ ಪವರನ್ನು ಹೊಂದುವಂಥ ನಿಟ್ಟಿನಲ್ಲಿ ಇರಾನ್ ಕೂಡ ಇಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಇದು ಇವರಿಬ್ಬರ ಮಧ್ಯೆ ಇಲ್ಲಿ ಸಂಘರ್ಷಕ್ಕೆ ಆಗ್ತಾ ಇರುವಂಥ ಕಾರಣ ಅಂತಲೇ ಕರೆಯಲಾಗುತ್ತೆ. ಹಾಗಾದರೆ ಇಲ್ಲಿ ಯಾಕೆ ಇವರಿಗೆ ನ್ಯೂಕ್ಲಿಯರ್ ಪವರ್ಸ್ಗಳಿಲ್ಲಿ ಬೇಕು? ಪೂರ್ಣ ಪಶ್ಚಿಮ ಏಷ್ಯಾವನ್ನು ಇಲ್ಲಿ ಕಂಟ್ರೋಲ್ ಮಾಡುವಂಥ ಪವರ್ಸ್ ಇಲ್ಲಿ ಇರುವಂಥದ್ದು. ಇರಾನ್ ರಾಷ್ಟ್ರ ಏನಿದೆ, ಪಶ್ಚಿಮ ಏಷ್ಯಾಗಳಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥ ರಾಷ್ಟ್ರ ಇದು.
ಸೌದಿ ಅರೇಬಿಯಾವನ್ನು ಬಿಟ್ಟರೆ ಇರಾನ್ ರಾಷ್ಟ್ರ ಪಶ್ಚಿಮ ಏಷ್ಯಾಗಳಲ್ಲಿ ವಿಸ್ತೀರ್ಣದಲ್ಲಿ ನೋಡಬೇಕಾದ್ರೆ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅಂತೇಳಿ ಕರಿತೀವಿ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ಬರಬೇಕಂದ್ರೆ. ಈ ವೆಸ್ಟರ್ನ್ ಏಷ್ಯನ್ ರಾಷ್ಟ್ರಗಳಲ್ಲಿ ನೋಡಬೇಕಂದ್ರೆ ಸೌದಿ ಅರೇಬಿಯಾ ಏನಿದೆ ಅತಿ ದೊಡ್ಡ ಇದು ವಿಸ್ತೀರ್ಣದಲ್ಲಿ ಇರುವಂಥ ರಾಷ್ಟ್ರ. ನೆಕ್ಸ್ಟ್ ಇಲ್ಲಿ ಇರಾನ್ ಏನಿದೆ ಇದು ವೆಸ್ಟರ್ನ್ ಏಷ್ಯಾದಲ್ಲಿ ಬರ್ತಾ ಇರುವಂಥ ಅಥವಾ ಪಶ್ಚಿಮ ಏಷ್ಯಾದಲ್ಲಿ ಬರ್ತಾ ಇರುವಂಥ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅಂತೇಳಿ ಕರಿತೀವಿ. ಏರಿಯಾ ವೈಸಲ್ಲಿ ನೋಡಬೇಕಂದ್ರೆ ಇದನ್ನು ಏರಿಯಾ ವೈಸಲ್ಲಿ ಬರಬೇಕಂದ್ರೆ. ಹಾಗಾದರೆ ಈ ರಾಷ್ಟ್ರಗಳಲ್ಲಿ ಏನಿದೆ ಇದನ್ನು ಇಸ್ಲಾಮಿಕ್ ರಾಷ್ಟ್ರ ಅಂತೇಳಿ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಈ ಸೌದಿ ಅರೇಬಿಯಾ ಮತ್ತು ಸೌದಿ ಅರೇಬಿಯಾದ ಜೊತೆಗೆ ಬಾರ್ಡ್ರನ್ನು ಹೊಂದಿರುವಂಥ ರಾಷ್ಟ್ರಗಳೇನಿದ್ದಾವೆ ಇದು ಸುನ್ನಿ ಮುಸ್ಲಿಮ್ಸನ್ನು ಇದು ಹೊಂದಿರುವಂಥ ರಾಷ್ಟ್ರ. ಸುನ್ನಿ ಮುಸ್ಲಿಮ್ಸನ್ನು ಹೊಂದಿರುವಂಥ ರಾಷ್ಟ್ರ. ಇದಕ್ಕೆ ಆಪೋಸಿಟ್ ಆಗಿರುವಂತಹ ಇರಾನ್ ಏನಿದೆ ಶಿಯಾ ಮುಸ್ಲಿಮ್ಸನ್ನು ಇದು ಹೊಂದಿರುವಂಥ ಒಂದು ರಾಷ್ಟ್ರ. ಶಿಯಾ ಮುಸ್ಲಿಮ್ಸನ್ನು ಇದು ಹೊಂದಿರುವಂಥ ರಾಷ್ಟ್ರ. ಹಾಗಾದರೆ ಇದು ಇಸ್ರೇಲ್ ಇಲ್ಲಿ ಇರುವಂಥದ್ದು 1979ವರೆಗೂ ಕೂಡ 1979ವರೆಗೂ ಕೂಡ ಇಸ್ರೇಲ್ ಮತ್ತು ಇರಾನ್ನ ಸಂಬಂಧ ಅತ್ಯುತ್ತಮವಾಗಿತ್ತು. ಇವರಿಬ್ಬರ ಮಧ್ಯೆ ಸಂಬಂಧಗಳು. ಯಾವಾಗ ಇರಾನ್ ರಾಷ್ಟ್ರ ಏನಿದೆ ಇಸ್ಲಾಮಿಕ್ ರಾಷ್ಟ್ರ ಅಂತೇಳಿ ಇದನ್ನು ಯಾವಾಗ ಘೋಷಣೆಯನ್ನು ಮಾಡ್ಕೋತದೋ 1979ರಲ್ಲಿ ಇದು ಇಸ್ಲಾಮಿಕ್ ರಾಷ್ಟ್ರ ಅಂತೇಳಿ ಇದನ್ನು ಘೋಷಣೆಯನ್ನು ಆಗುತ್ತೆ. ಯಾವುದು ಇರಾನ್. ಅಲ್ಲಿಯವರೆಗೂ ಕೂಡ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಧವ್ಯಗಳಲ್ಲಿ ವೃದ್ಧಿಯಾಗಿತ್ತಿದ್ದು. ಆದರೆ ಇದಕ್ಕೆ ಮೂಲ ಕಾರಣ ಇಲ್ಲಿ ಏನು? ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ಬರ್ತಾ ಇರುವಂಥ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಲ್ಲಿನ ರಾಜ್ಯರ ಪ್ರಭುತ್ವವನ್ನು ಇಲ್ಲಿ ನೋಡ್ಬೋದು. ರಾಜ್ಯಗಳೇ ಆ ದೇಶದ ಮುಖ್ಯಸ್ಥರು, ಅವರೇ ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ನ ಇಲ್ಲಿ ಮಾಡ್ತಾ ಇರೋದು. ಆದರೆ ಇರಾನ್ನಲ್ಲಿ ಮಾತ್ರ ರಾಜ್ಯ ಪ್ರಭುತ್ವವನ್ನು ತೆಗಿತಾರೆ. ರಾಜ್ಯ ಪ್ರಭುತ್ವವನ್ನು ತೆಗೆದಾದ್ಮೇಲೆ 1979ರಲ್ಲಿ ಒಂದು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಇದು ಘೋಷಣೆಯನ್ನು ಆಗುತ್ತೆ. ಸಿಯಾ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಇದು ಘೋಷಣೆ ಆಗುತ್ತೆ ಇರಾನ್ ರಾಷ್ಟ್ರ. ನಂತರದಲ್ಲಿ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ಅನೇಕ ಇಲ್ಲಿ ವಿವಾದಗಳು ಇಲ್ಲಿ ಕಾರಣ ಆಗ್ತಾ ಇರುವಂಥದ್ದು. ಈ ವಿವಾದದಲ್ಲಿ ಅತ್ಯಂತ ಪ್ರಮುಖವಾದಂಥ ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಬರಬೇಕಂದ್ರೆ ಇವ್ರ ಮಧ್ಯೆ ಇರುವಂಥ ಇಶ್ಯೂಸ್ಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ನೋಡಬೇಕಂದ್ರೆ ಹಮಾಸ್ ಅಂತೇಳಿ ಬರ್ತದೆ. ಹಮಾಸ್ ಅಂತೇಳಿ ಬರ್ತದೆ. ಇಸ್ರೇಲ್ನಲ್ಲಿ ಇರುವಂಥ ಒಂದು ಬಂಡುಕೋರ ಸಂಘಟನೆ ಅಂತಲೇ ಕರೆಯಲಾಗುತ್ತೆ ಈ ಹಮಾಸನ್ನು. ಓಕೆ, ಹಮಾಸನ್ನು ಇಲ್ಲಿ ಕರೀತಾರೆ. ಈ ಹಮಾಸ್ ಅಂದರೆ ಏನು? ಅರಾಹತ್ ಅಲ್ ಮುಕ್ಮುಲ್ಲಾ ಅಲ್ ಇಸ್ಲಾಮಿಕ್ ಅಂತೇಳಿ ಕರೀತಾರೆ. ಇದರ ಪೂರ್ಣ ಹೆಸರು ಅಂತೇಳಿ ಕರೀತಾರೆ. ಇದರದ್ದು ಹಮಾಸ್ನ ಪೂರ್ಣ ಹೆಸರು ಅಂತೇಳಿ ಕರೆಯಲಾಗುತ್ತೆ. ಇದನ್ನು 1987 ಸ್ಥಾಪನೆಗೊಂಡಂಥ ಒಂದು ಮಿಲಿಟರಿ ಸಾಮರ್ಥ್ಯವನ್ನು ಹೊಂದಿರುವಂಥ ಪ್ಯಾಲೆಸ್ಟೈನಿಕ್ ರಾಜಕೀಯ ಗುಂಪು ಅಂತೇಳಿ ಕರ್ತಾರೆ. ಈ ಪ್ಯಾಲೆಸ್ಟೈನ್ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಒಂದು ಪೊಲಿಟಿಕಲ್ ಗ್ರೂಪ್ಸ್ ಅಂತೇಳಿ ಕರಿತೀವಿ ಹಮಾಸನ್ನು. ಈ ಹಮಾಸ್ ಸ್ಟಾರ್ಟ್ ಆಗಿದ್ದು ಯಾವುದು ಅಂತ ಕೇಳಿದ್ರೆ 1987 ಇದು ಸ್ಟಾರ್ಟ್ ಆಗುತ್ತೆ. ಈ ಹಮಾಸ್ 2006 2006ರಲ್ಲಿ ಪ್ಯಾಲೆಸ್ಟೈನ್ ಸಂಪತ್ತಿನ ಚುನಾವಣೆಗೆ ಇದು ನಿಲ್ಲುತ್ತೆ. ಪ್ಯಾಲೆಸ್ಟೈನಲ್ಲಿ ನಡೆದಂಥ ಎಲೆಕ್ಷನ್ಸ್ಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ಗಳಲ್ಲಿ ನಿಂತು ಇದು ಗೆಲುವನ್ನು ಸಾಧಿಸ್ತದೆ. ಗಾಜಾ ಪಟ್ಟಿಯಲ್ಲಿ ಇದು ಆಳ್ವಿಕೆಯನ್ನು ಮಾಡ್ತಾ ಇರುವಂಥ ಒಂದು ಭಯೋತ್ಪಾದಕ ಸಂಘಟನೆ ಅಂತಲೇ ಕರೆಯಲಾಗುತ್ತೆ ಈ ಹಮಾಸನ್ನು. ಈ ಗಾಜಾ ಪಟ್ಟಿಯನ್ನು ಆಳ್ವಿಕೆ ಮಾಡ್ತಾ ಇರುವಂಥ ಒಂದು ಪ್ರದೇಶ ಅಂತೇಳಿ ಕರಿತೀವಿ. ಇದು ಹಮಾಸ್ ಅಂತಲೇ ಕರೆಯಲಾಗುತ್ತೆ ಈ ಪ್ರದೇಶವನ್ನು. ಆದರೆ ಈ ಹಮಾಸ್ ಏನಿದೆ ಈ ಹಮಾಸನ್ನು ಇಸ್ರೇಲ್ ಆಗಿರ್ಬೋದು, US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಈಜಿಪ್ಟ್ ಆ್ಯಂಡ್ ಜಪಾನ್ ಈ ಎಲ್ಲ ರಾಷ್ಟ್ರಗಳು ಕೂಡ ಇದನ್ನು ಒಂದು ಭಯೋತ್ಪಾದಕ ಸಂಘಟನೆ ಅಂತೇಳಿ ಇದರಲ್ಲಿ ಬಿಂಬಿಸ್ತಾ ಇರುವಂಥದ್ದು. ಇದೊಂದು ಭಯೋತ್ಪಾದಕ ಸಂಘಟನೆ ಆಗಿರುವಂಥದ್ದು ಅಂತೇಳಿ ಇದನ್ನು ಬಿಂಬಿಸಲಾಗುತ್ತೆ. ಹಾಗಾಗಿ ನಂತರದಲ್ಲಿ ಇಲ್ಲಿ ಪ್ಯಾಲೆಸ್ಟೈನಲ್ಲಿ ಚುನಾವಣೆಗಳನ್ನು ಎಲೆಕ್ಷನ್ಸ್ಗಳನ್ನು ನಡೆಸೋದನ್ನು ಇಲ್ಲಿ ಸ್ಟಾಪನ್ನು ಮಾಡಲಾಗುತ್ತೆ. ಇಲ್ಲಿ ಬರ್ತಾ ಇರುವಂತಹ ಈ ಹಮಾಸ್ ಏನಿದೆ ಈ ಹಮಾಸಿಗೆ ಇರಾನ್ ಮಿಲಿಟರಿ ಸಪೋರ್ಟನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಆರ್ಥಿಕವಾಗಿ ನೆರವನ್ನು ಕೊಡ್ತಾ ಇದೆ. ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಇದಕ್ಕೆ ಮಾಡಿಕೊಡ್ತಾ ಇರುವಂಥದ್ದು. ಇದು ಇಸ್ರೇಲ್ನ ಮತ್ತು ಇರಾನ್ನ ಮಧ್ಯೆ ಇರುವಂಥ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಎರಡನೇದು ಬರ್ತದೆ ಹಿಜ್ಬುಲ್ಲಾ ಅಂತಲೇ ಕರೆಯಲಾಗುತ್ತೆ. ಹಿಜ್ಬುಲ್ಲಾ ಲೆಬನಾನ್ ದೇಶದಲ್ಲಿ ಇರುವಂಥ ಒಂದು ಸಕ್ರಿಯವಾಗಿರುವಂಥ ಶಿಯಾ ಬಂಡುಕೋರ ಸಂಘಟನೆ ಅಂತಲೇ ಕರೀತಾರೆ. ಓಕೆ, ಶಿಯಾ ಬಂಡುಕೋರ ಸಂಘಟನೆ ಆಗಿರುವಂಥದ್ದು ಹಿಜ್ಬುಲ್ಲಾ ಅಂತೇಳಿ ಕರೀತಾರೆ. ಈ ಹಿಜ್ಬುಲ್ಲಾಗೆ ಇರಾನ್ ದೇಶ ಇವತ್ತು ಮಿಲಿಟರಿ ಟ್ರೈನಿಂಗನ್ನು ಇದಕ್ಕೆ ಕೊಡ್ತಾ ಇರುವಂಥದ್ದು. ಮಿಲಿಟರಿ ಟ್ರೈನಿಂಗ್ಸನ್ನು ಇವತ್ತು ಕೊಡ್ತಾ ಇದೆ. ಯಾವ ದೇಶ ಇದಕ್ಕೆ? ಇರಾನ್ ದೇಶ ಇದಕ್ಕೆ ಸಪೋರ್ಟನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಲೆಬನಾನ್ ದೇಶದಲ್ಲಿರುವಂಥ ಹಿಜ್ಬುಲ್ಲಾ. ಈ ಲೆಬನಾನ್ ಏನಿದೆ ಇಸ್ರೇಲ್ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ಒಂದು ರಾಷ್ಟ್ರ ಅಂತೇಳಿ ಕರಿತೀವಿ ಹಿಜ್ಬುಲ್ಲಾ.
ಓಕೆ, ಲೆಬನಾನ್ ದೇಶಕ್ಕೆ ಒಂದು ಬಾರ್ಡರ್ನ ಶೇರನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿರುವಂಥ ಒಂದು ಭಯೋತ್ಪಾದಕ ಸಂಘಟನೆ ಹಿಜ್ಬುಲ್ಲಾ ಆಗಿರ್ತದೆ. ಈ ಹಿಜ್ಬುಲ್ಲಾಗೆ ಇರಾನ್ ಇವತ್ತು ಆರ್ಮಿ ಟ್ರೈನಿಂಗ್ಸನ್ನು ಇವತ್ತು ನಮ್ಮಲ್ಲಿ ಕೊಡ್ತಾ ಇರುವಂಥದ್ದು. ಇದು ಒಂದು ಕೂಡ ಇದಕ್ಕೆ ಇವರಿಬ್ಬರ ಮಧ್ಯೆ ಆಗ್ತಾ ಇರುವಂಥ ಒಂದು ಸಂಘರ್ಷಕ್ಕೆ ಕಾರಣ ಅಂತಲೂ ಕೂಡ ಇದನ್ನು ಕರಿಬೋದು. ನೆಕ್ಸ್ಟ್ ಹೌತಿ ಅಂತೇಳಿ ಬರ್ತದೆ. ಯಮನ್ನ ಭಾಗದಲ್ಲಿ ಬರ್ತಾ ಇರುವಂಥ ಒಂದು ಬಂಡುಕೋರ ಸಂಘಟನೆ ಅಂತೇಳಿ ಕರ್ತಾರೆ ಈ ಹೌತಿಯನ್ನ. ಯಮನ್ ದೇಶದಲ್ಲಿರುವಂಥ ಒಂದು ಬಂಡುಕೋರ ಸಂಘಟನೆ ಅಂತೇಳಿ ಕರ್ತಾರೆ ಹೌತಿಯನ್ನ. ಈ ಹೌತಿ ಏನಿದೆ ಇವತ್ತು ಬಾಬಲ್ ಮಂಡೇಬ್ ಜಲಸಂಧಿ ಭಾಗದಲ್ಲಿ ಇರುವಂಥ ಒಂದು ಬಂಡುಕೋರ ಸಂಘಟನೆ ಅಂತೇಳಿ ಕರ್ತಾರೆ ಇದನ್ನು. ಈ ಹೌತಿ ಗ್ರೂಪ್ಸ್ ಏನಿದೆ ಇದು ಬಾಬಲ್ ಮಂಡೇಬ್ ಪ್ರದೇಶದಲ್ಲಿ ಬಾಬಲ್ ಮಂಡೇಬ್ ಸ್ಟೇಟ್ಸಲ್ಲಿ ಕಂಡುಬರ್ತಾ ಇರುವಂಥ ಒಂದು ಭಯೋತ್ಪಾದಕ ಸಂಘಟನೆ ಅಂತೇಳಿ ಈ ಹೌತಿಯನ್ನು ಕರೆಯಲಾಗುತ್ತೆ. ಇವುಗಳಿಗೂ ಕೂಡ ಇವತ್ತು ಸಪೋರ್ಟನ್ನು ಕೊಡ್ತಾ ಇರೋದು ಯಾವುದು ಅಂತ ಕೇಳಿದ್ರೆ ಇರಾನ್, ಈ ಮೂರು ಭಯೋತ್ಪಾದಕನ ಸಂಘಟನೆಗಳಿಗೆ ಇವತ್ತು ಸಪೋರ್ಟನ್ನು ಇಲ್ಲಿ ಕೊಡ್ತಾ ಇದೆ. ಓಕೆ, ಈ ಸಂಘಟನೆಗಳಿಗೆ ಇವತ್ತು ಇರಾನ್ ದೇಶ ಇಲ್ಲಿ ಸಪೋರ್ಟನ್ನು ಕೊಡೋದ್ರಿಂದ ಇಸ್ರೇಲ್ನ ಮೇಲೆ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್. ಇಸ್ರೇಲ್ಗೆ ಇವತ್ತು ಏನಾಗ್ತಾ ಇದೆ ಪ್ರಾಬ್ಲಮ್ ಅಂತ ಕೇಳಿದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನ ಮಧ್ಯೆ ಆಗ್ತಾ ಇರುವಂತಹ ಯುದ್ಧಗಳಲ್ಲಿ ಸಪೋರ್ಟನ್ನು ಕೊಡ್ತಾ ಇರುವಂಥದ್ದು ಇರಾನ್. ಇಲ್ಲಿರುವಂಥ ಭಯೋತ್ಪಾದಕ ಸಂಘಟನೆಗಳಿಗೆ ಇವತ್ತು ಸಪೋರ್ಟನ್ನು ಕೊಡ್ತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹಮಸ್ಸಿಗಾಗಿರ್ಬೋದು, ಹೌತಿಗಾಗಿರ್ಬೋದು, ಹಿಜ್ಬುಲ್ಲಾ ಆಗಿರ್ಬೋದು, ಈ ಸಂಘಟನೆಗಳಿಗೆ ಇವತ್ತು ಸಪೋರ್ಟನ್ನು ಇಲ್ಲಿ ಕೊಡ್ತಾ ಇದೆ. ಓಕೆ, ಈ ಒಮ್ಮನಲ್ಲಿ ಬರ್ತಾ ಇರುವಂಥ ಹೌತಿಗಳಿಗಾಗಿರ್ಬೋದು, ನೆಕ್ಸ್ಟ್ ಇಲ್ಲಿ ಬರ್ತಾ ಇರುವಂಥ ಇಸ್ಲಾಮಿಕ್ ಸಂಘಟನೆಗಳಿಗಾಗಿರ್ಬೋದು, ಈ ಥರದ ಕೆಲವೊಂದು ಭಯೋತ್ಪಾದಕ ಸಂಘಟನೆಗಳಿಗೆ ಇಲ್ಲಿ ಇರಾನ್ ದೇಶ ನೆರವನ್ನು ಇಲ್ಲಿ ಕೊಡ್ತಾ ಇದೆ, ಹಣಕಾಸಿನ ನೆರವನ್ನು ಕೊಡ್ತಾ ಇದೆ, ಮಿಲಿಟರಿ ನೆರವನ್ನು ಇಲ್ಲಿ ಕೊಡ್ತಾ ಇರೋದ್ರಿಂದ ಈ ಸಂಘಟನೆಗಳು ಏನು ಮಾಡ್ಬೋದು ಅಂತ ಕೇಳಿದ್ರೆ, ಅಥವಾ ಇರಾನ್ ದೇಶಗಳಿಗೆ ಸಂಘಟನೆಗಳಿಗೆ ಸಪೋರ್ಟನ್ನು ಕೊಡೋದ್ರಿಂದ ಈ ಬಾಬಲ್ ಮಂಡೇಬ್ ಸ್ಟೇಟ್ ಜಲಸಂಧಿ ಮತ್ತು ಸ್ಟೇಟ್ಸ್ ಆಫ್ ಹರ್ಮಾಸ್ ಜಲಸಂಧಿ ಏನಿದೆ ಇವುಗಳನ್ನು ತನ್ನ ಕಂಟ್ರೋಲ್ಗೆ ಇಲ್ಲಿ ತಗೋಬಹುದು. ಇವುಗಳನ್ನ ತನ್ನ ಕಂಟ್ರೋಲ್ಗೆ ಇಲ್ಲಿ ತೊಗೊಂಡ್ರೆ ಅರಬ್ಬಿ ಸಮುದ್ರದಿಂದ ಹೋಗ್ತಾ ಇರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಇವುಗಳ ಮೂಲಕನ ಇಲ್ಲಿ ಸಾಗಬೇಕಾಗುತ್ತೆ. ಈ ಬಾಬಲ್ ಮಂಡೇಬ್ ಏನಿದೆ ಗಲ್ಫ್ ಆಫ್ ಎಡನ್ನ ಮೂಲಕವಾಗಿ ರೆಡ್ ಸಿಯನ್ನು ಕನೆಕ್ಟ್ ಮಾಡ್ತಾ ಇರುವಂಥ ಒಂದು ಜಲಸಂಧಿ ಅಂತೇಳಿ ಕರಿತೀವಿ. ಈ ಜಲಸಂಧಿಗಳ ಮೂಲಕನೇ ಪ್ರತಿಯೊಂದು ಟ್ರೇಡ್ಗಳು ಇಲ್ಲಿ ನಮ್ಮಲ್ಲಿ ಪಾಸ್ ಆಗಬೇಕು. ಈ ಬಂಡುಕೋರ ಸಂಘಟನೆಗಳು ಇವುಗಳನ್ನು ಕಂಟ್ರೋಲಿಗೆ ತೊಗೊಳೋದ್ರಿಂದ ಇದು ಜಗತ್ತಿನ ಟ್ರೇಡ್ನ ಮೇಲೆ ಇಲ್ಲಿ ತೊಂದರೆ ಆಗುತ್ತೆ, ಮತ್ತು ಇಸ್ರೇಲ್ಗೆ ಕೂಡ ಇವತ್ತು ಇದು ತೊಂದರೆ ಆಗುತ್ತೆ ಅನ್ನೋದು ಇವರ ವಾದ ಇಲ್ಲಿ ಇರುವಂಥದ್ದು. ಹಾಗಾಗಿ ಮತ್ತೆ ಏನು ಅಂತ ಕೇಳಿದ್ರೆ ಇಸ್ರೇಲ್ ದೇಶ ಇವತ್ತು ಹೊಂದ್ತಾ ಇರುವಂಥ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ಸಂಘರ್ಷಕ್ಕೆ ಮತ್ತೊಂದು ಕಾರಣ ಏನು ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಪವರ್. ಇವರಿಬ್ಬರ ಮಧ್ಯೆ ಆಗ್ತಾ ಇರುವಂಥ ನ್ಯೂಕ್ಲಿಯರ್ ಸಂಘರ್ಷಗಳು ಇದಕ್ಕೆ ಒಂದು ಮೂಲ ಕಾರಣ ಅಂತ ಕರಿಬೋದು. ಹಾಗಾಗಿ ಇಸ್ರೇಲ್ ದೇಶ ಏನು ಮಾಡಿದೆ ಅಂತ ಕೇಳಿದ್ರೆ ಇರಾನ್ನ ನ್ಯೂಕ್ಲಿಯರ್ ಸೆಂಟರ್ ಏರಿಯಾಸ್ಗಳ ಮೇಲೆ ಇವತ್ತು ಅಟ್ಯಾಕನ್ನು ಇವತ್ತಿನಲ್ಲಿ ಮಾಡ್ತಾ ಇರುವಂಥದ್ದು. ಅದು ಯಾವ್ಯಾವ ಪ್ರದೇಶಗಳನ್ನು ಇವತ್ತಿಲ್ಲಿ ಇರಾನ್ನ ಯಾವ್ಯಾವ ಪ್ರದೇಶಗಳನ್ನು ಇಸ್ರೇಲ್ ಇವತ್ತು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಟೆಹ್ರಾನ್, ಇರಾನ್ನ ಕ್ಯಾಪಿಟಲ್ ಆಗಿರುವಂಥ ಟೆಹ್ರಾನ್, ಇಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ಗಳನ್ನು ಹೊಂದಿರುವಂಥದ್ದು, ಇದರ ಮೇಲೆ ಇವತ್ತು ಟಾರ್ಗೆಟನ್ನು ಮಾಡ್ತಾ ಇದೆ. ಟೆಹ್ರಾನ್ನ ಮೇಲೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ, ತಿಬ್ರಿಕ್ನ ಮೇಲೆ ಇಲ್ಲಿ ಟಾರ್ಗೆಟನ್ನು ಮಾಡ್ತಾ ಇದೆ, ಕೇರ್ಮನ್ಶಾದ ಮೇಲೆ ಇವತ್ತು ಟಾರ್ಗೆಟನ್ನು ಮಾಡ್ತಾ ಇದೆ, ನಟಾಜ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಅರ್ಕಾ, ಅಸ್ಫಾಹನ್, ಈ ಪ್ರದೇಶಗಳೇನಿದೆ ಇರಾನ್ನಲ್ಲಿ ಇವತ್ತು ನ್ಯೂಕ್ಲಿಯರ್ ಸ್ಟೇಷನ್ಸನ್ನು ಹೊಂದಿರುವಂಥ ಇದು ಪ್ರಮುಖ ಕೇಂದ್ರಗಳಾಗಿರ್ತವೆ. ಈ ಕೇಂದ್ರಗಳ ಮೇಲೆ ಇಸ್ರೇಲ್ ಇವತ್ತು ಅಟ್ಯಾಕನ್ನು ಇಲ್ಲಿ ಮಾಡಿರುವಂಥದ್ದು. ಹಾಗಾದರೆ ಇದು ಇವರ ಮಧ್ಯೆ ಇವತ್ತು ಸಂಘರ್ಷಕ್ಕೆ ಇಲ್ಲಿ ಕಾರಣ ಆಗ್ತಾ ಇರುವಂಥದ್ದು, ಮೂಲ ಕಾರಣ ಅಂತ ಕರಿಬೋದು. ಹಾಗಾದರೆ ಈ ಇಬ್ಬರ ಮಧ್ಯೆ ಇರುವಂಥ ಸಂಘರ್ಷಗಳಿಂದ, ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ಆಗ್ತಾ ಇರುವಂಥ ಯುದ್ಧ ಸಂಘರ್ಷಗಳಿಂದ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಇಲ್ಲಿ ಇರಾನ್ನ ಮೇಲೆ ಏನೇನು ಇಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ಬೋದು, ಇರಾನ್ಗೆ ಸಂಬಂಧಪಟ್ಟಂಗೆ ಏನು ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇದು ಇರಾನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಇರಾನ್ ರಾಷ್ಟ್ರ, ಇರಾನ್ ಪಶ್ಚಿಮ ಏಷ್ಯಾದಲ್ಲಿರುವಂಥ ಒಂದು ರಾಷ್ಟ್ರ ಅಂತಲೇ ಕರಿತೀವಿ. ದ ಕಂಟ್ರಿ ಆಫ್ ವೆಸ್ಟರ್ನ್ ಏಷ್ಯಾದಲ್ಲಿ ಕಂಡುಬರ್ತಾ ಇರುವಂಥ ಒಂದು ಕಂಟ್ರಿ ಅಂತಲೇ ಕರಿತೀವಿ. ಮತ್ತು ವೆಸ್ಟರ್ನ್ ಏಷ್ಯಾದಲ್ಲಿ ಕಂಡುಬರ್ತಾ ಇರುವಂಥ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಅಂತೇಳಿ ಕರೆಯಲಾಗುತ್ತೆ ಆಫ್ಟರ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ರಾಷ್ಟ್ರದ ನಂತರ ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರ್ತಾ ಇರುವಂಥ ಎರಡನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇರಾನ್ ಅಂತ ಕರೆಯಲಾಗುತ್ತೆ. ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತಲೂ ಕೂಡ ಇದನ್ನ ಕರಿತೀವಿ. ಇರಾನ್ನ ಫುಲ್ ಫೇಮ್ ಯಾವುದು ಅಂತ ಕೇಳಿದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತೇಳಿ ಕೂಡ ಇದನ್ನು ಕರೆಯಲಾಗುತ್ತೆ, ಅಥವಾ ಇದನ್ನು ಪರ್ಷಿಯಾ ಅಂತಲೂ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಪರ್ಷಿಯಾ ಅಂತಲೂ ಕರೆಯಲಾಗುತ್ತೆ. ಇರಾನ್ನ ಇಲ್ಲಿ ಪರ್ಷಿಯಾ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಇರಾನ್ ರಾಷ್ಟ್ರ ಕ್ಯಾಸ್ಪಿಯನ್ ಸಿ
ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಕಲ್ಲಿಗಳೊಂದಿಗೆ ಇವತ್ತು ಗಡಿಯನ್ನು ಹಂಚ್ಕೊಂಡಿರುವಂಥದ್ದು. ದ ಬಾರ್ಡರ್ ಶೇರಿಂಗ್ ವಾಟರ್ ಬಾಡೀಸಲ್ಲಿ ಬರ್ತಾ ಇದೆ ಕ್ಯಾಸ್ಪಿಯನ್ ಸಿ, ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಒಮನ್ನ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ಒಂದು ರಾಷ್ಟ್ರ ಅಂತಲೇ ಕರೆಯಲಾಗುತ್ತೆ. ಯಾವುದನ್ನು? ಇರಾನ್ ರಾಷ್ಟ್ರವನ್ನು ಇದನ್ನು ಕರಿತೀವಿ. ಹಾಗಾದರೆ ಎಲ್ಲೆಲ್ಲಿ ಬರ್ತದೆ ಇದು? ಕ್ಯಾಸ್ಪಿಯನ್ ಸಿ ಜೊತೆಗೆ ಇದು ಬಾರ್ಡ್ರನ್ನು ಶೇರ್ ಮಾಡ್ತಾ ಇದೆ, ಕ್ಯಾಸ್ಪಿಯನ್ ಸಿ ಇದೆ. ಓಕೆ, ಗಲ್ಫ್ ಆಫ್ ಪರ್ಷಿಯನ್ ಆ್ಯಂಡ್ ಗಲ್ಫ್ ಆಫ್ ಒಮನ್ ಇವುಗಳ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ಒಂದು ರಾಷ್ಟ್ರ ಅಂತೇಳಿ ಕರಿತೀವಿ ಇರಾನನ್ನು. ಹಾಗಾದರೆ ಇರಾನ್ ಏಷ್ಯಾದಲ್ಲಿ ಕಂಡು ಬರ್ತಾ ಇರುವಂಥ 6ನೇ ಅತಿ ದೊಡ್ಡ ರಾಷ್ಟ್ರ ಅಂತೇಳಿ ಕರೆಯಲಾಗುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ಬಂದರೆ 2ನೇ ಸ್ಥಾನದಲ್ಲಿದ್ದರೆ, ಇಡೀ ಏಷ್ಯಾವನ್ನು ನೀವು ಇಲ್ಲಿ ತಗೋಬೇಕಂದ್ರೆ ದ 6th ಲಾರ್ಜೆಸ್ಟ್ ಕಂಟ್ರಿ ಇನ್ ಏಷ್ಯಾ ಅಂತೇಳಿ ಕರಿತೀವಿ ಇರಾನನ್ನು. ಇರಾನ್ನ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಟೆಹರಾನ್. ಇರಾನ್ನ ಕ್ಯಾಪಿಟಲ್ ಈಸ್ ಟೆಹರಾನ್. ಇರಾನ್ನ ಕರೆನ್ಸಿ ಯಾವುದು ಅಂತ ಕೇಳಿದ್ರೆ ಇರಾನಿ ರಿಯಾಲ್ ಅಂತೇಳಿ ಕರಿತೀವಿ. ಇರಾನಿ ರಿಯಾಲ್ ಏನಿದೆ ಇದು ಇರಾನ್ನ ಕರೆನ್ಸಿ ಅಂತೇಳಿ ಕರೆಯಲಾಗುತ್ತೆ. ಇರಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಇತರೆ ರಾಷ್ಟ್ರಗಳು ಯಾವುದಾವುದಿದೆ? ಓಕೆ, ದ ಬಾರ್ಡರ್ ಶೇರಿಂಗ್ ಬಿಟ್ವೀನ್ ಇರಾನ್ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳು ಇಲ್ಲಿ ಯಾವ್ದ್ಯಾವ್ದು ಬರ್ತವೆ? ಇರಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್. ಇರಾನ್ನ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ನೈಬರ್ ಕಂಟ್ರೀಸ್ ಅಂತ ಕರೆಯಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಹಾಗಾದರೆ ಇರಾನ್ನ ಜೊತೆಗೆ ಇದರಲ್ಲಿ ಯಾವುದು ಬಾರ್ಡ್ರನ್ನ ಶೇರ್ ಮಾಡಲ್ಲ ಅಂತ ಕೇಳಿದ್ರೆ ಇರಾನ್ ಜೊತೆಗೆ ಸಿರಿಯಾ, ಕುವೈತ್ ಇದರಲ್ಲಿ ಬಾರ್ಡ್ರನ್ನ ಶೇರ್ ಮಾಡಲ್ಲ. ಇರಾನ್ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡದೇ ಇರುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಒಂದು ಸಿರಿಯಾ, ಮತ್ತೊಂದು ಕುವೈತ್. ಇರಾನ್ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳಿವು ಆಗಿರ್ತವೆ. ಇರಾನ್ ಜೊತೆಗೆ ಗಡಿ ಹಂಚನ್ನು ಹಂಚ್ಕೊಂಡಿರುವಂಥ ರಾಷ್ಟ್ರಗಳಲ್ಲಿ ನಾವಿಲ್ಲಿ ನೋಡಬೇಕಂದ್ರೆ ಇರಾಕ್ ಇದೆ, ಟರ್ಕಿ, ಅಜರ್ಬೈಜಾನ್, ಅರ್ಮೇನಿಯಾ, ತುರ್ಕ್ಮೇನಿಸ್ತಾನ್, ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಅಂತೇಳಿ ಕರ್ತಾರೆ. ಇದರ ಶಾರ್ಟ್ ಫಾರ್ಮ್ ಇದನ್ನು ಕೋಡನ್ನು ನೆನ್ಪಿಟ್ಕೋಬೇಕಾದ್ರೆ ಐಟಾಟಾ AP ಅಂತೇಳಿ ಕರ್ತಾರೆ. ಐಟಾಟಾ AP ಮೀನ್ ಆಂಧ್ರ ಪ್ರದೇಶ್ ಅಂತಲೂ ಕೂಡ ಇದನ್ನು ಇಟ್ಕೋಬೋದು. ಇರಾಕ್ ಅಂತ ಹೇಳನ್ನ ಕರೆಯಲಾಗುತ್ತೆ. ಟಿ ಮೀನ್ ಟರ್ಕಿ ಅಂತೇಳಿ ಕರಿತೀವಿ. ಮೀನ್ ಅಜರ್ಬೈಜಾನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ತುರ್ಕ್ಮೇನಿಸ್ತಾನ್ ಆದಮೇಲೆ ಅರ್ಮೇನಿಯಾ AP ಮೀನ್ ಅಫ್ಘಾನಿಸ್ತಾನ್ ಇನ್ ಪಾಕಿಸ್ತಾನ್. ಇದರ ಶಾರ್ಟ್ ಕೋಡನ್ನು ನೀವಿಲ್ಲಿ ನೆನಪನ್ನು ಇಟ್ಕೋಬೋದು. ಐಟಾಟಾ AP ಅಂತಲೇ ಕರೆಯಲಾಗುತ್ತೆ. ಐಟಾಟಾ AP ಅಂತಲೇ ಕರೆಯಲಾಗುತ್ತೆ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ KS 2024 ಕೇಳಿರುವಂಥ ಕ್ವಶನ್ ಏನಿದೆ ಈ ಕ್ವಶನ್? ಈ ಕೆಳಗಿನ ಎಷ್ಟು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ? ಹೌ ಮೆನಿ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಶೇರ್ ದ ಲ್ಯಾಂಡ್ ಬೌಂಡ್ರಿ ವಿತ್ ಇರಾನ್ ಅಂತೇಳಿ ಕರಿತೀವಿ. ಲ್ಯಾಂಡ್ ಬೌಂಡ್ರಿಯನ್ನು ಹೊಂದಿರುವಂಥದ್ದು ಇರಾನ್ ಜೊತೆಗೆ. KS 2024 ಕ್ವಶನ್. KS 2024 ಕೇಳಲಾದಂಥ ಕ್ವಶನ್ ಇದು. ಯಾವುದಾದಿದೆ? ತುರ್ಕ್ಮೇನಿಸ್ತಾನ್ ಇದೆ, ಟರ್ಕಿ ಇದೆ, ಸಿರಿಯಾ, ಲೆಬನಾನ್, ಅಫ್ಘಾನಿಸ್ತಾನ್, ಅಜರ್ಬೈಜಾನ್, ಇಸ್ರೇಲ್. ಇಷ್ಟು ದೇಶಗಳನ್ನು ಇಲ್ಲಿ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಯಾವ್ಯಾವ ದೇಶಗಳೊಂದಿಗೆ ಇಲ್ಲಿ ಬಾರ್ಡ್ರನ್ನು ಶೇರ್ ಮಾಡ್ತಾ ಇದೆ? ಇಲ್ಲಿ ಲೀಸ್ಟ್ ಇದೆ. ಲೀಸ್ಟನ್ನು ಮೊದಲು ನೋಡಿ. ಇರಾಕ್ ಜೊತೆಗೆ ಬಾರ್ಡರ್ ಶೇರ್ ಮಾಡ್ತಾ ಇದೆ ಟರ್ಕಿ, ಅಜರ್ಬೈಜಾನ್, ಅರ್ಮೇನಿಯಾ, ತುರ್ಕ್ಮೇನಿಸ್ತಾನ್, ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥದ್ದು ಇರಾನ್ ರಾಷ್ಟ್ರ. ಹಾಗಾದರೆ ಇರಾನ್ ಜೊತೆಗೆ ಯಾವುದು ಗಡಿಯನ್ನು ಹಂಚಿಕೊಂಡಿವೆ? ಯಾವ ರಾಷ್ಟ್ರಗಳು ಇರಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ? ತುರ್ಕ್ಮೇನಿಸ್ತಾನ್ ಇಲ್ಲಿ ಬಾರ್ಡ್ರನ್ನ ಶೇರ್ ಮಾಡ್ತಾ ಇದೆ, ಟರ್ಕಿ ಇದ್ರ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇದೆ, ಅಫ್ಘಾನಿಸ್ತಾನ ಬಾರ್ಡರ್ ಶೇರ್ ಮಾಡ್ತಾ ಇದೆ, ಅಜರ್ಬೈಜಾನ್ ಇದ್ರ ಜೊತೆಗೆ ಬಾರ್ಡ್ರನ್ನ ಇಲ್ಲಿ ಶೇರನ್ನು ಮಾಡ್ತಾ ಇರುವಂಥದ್ದು. ಅಜರ್ಬೈಜಾನ್ ಇದ್ರ ಜೊತೆಗೆ ಇಲ್ಲಿ ಬಾರ್ಡ್ರನ್ನ ಇಲ್ಲಿ ಶೇರನ್ನು ಮಾಡ್ತಾ ಇರುವಂಥದ್ದು. ಲೆಬನಾನ್, ಇಸ್ರೇಲ್ ಮತ್ತು ಸಿರಿಯಾ ಏನಿದೆ ಬಾರ್ಡ್ರನ್ನು ಇಲ್ಲಿ ಶೇರ್ ಮಾಡಲ್ಲ. ಲೆಬನಾನ್ ಶೇರ್ ಮಾಡಲ್ಲ, ಇಸ್ರೇಲ್ ಇಲ್ಲಿ ಗಡಿಯನ್ನು ಹಂಚ್ಕೊಂಡಿಲ್ಲ, ಸಿರಿಯಾ ಕೂಡ ಇದ್ರ ಜೊತೆಗೆ ಗಡಿಯನ್ನು ಇಲ್ಲಿ ಹಂಚ್ಕೊಂಡಿಲ್ಲ. ಇರಾನ್ನ ಜೊತೆಗೆ ಗಡಿಯನ್ನು ಹಂಚ್ಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಆನ್ಸರ್ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ 4 ಮಾತ್ರ. ಓನ್ಲಿ 4 ಏನಿದೆ ಇದು ಇದ್ರ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ಕಂಟ್ರೀಸನ್ನು ನಾವಿಲ್ಲಿ
ನೋಡ್ಬೋದು. ನೆಕ್ಸ್ಟ್, ಇರಾನ್ ದೇಶದಲ್ಲಿ ಕಂಡುಬರ್ತಾ ಇರುವಂಥ ಡೆಸರ್ಟ್ಗಳು ಯಾವುದಿದೆ? ಇದು ಜೋಗ್ರಫಿಕಲ್ನ ನೋಡಬೇಕಂದ್ರೆ ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಡೆಸರ್ಟ್, ಓಕೆ, ಇರಾನ್ ದೇಶದಲ್ಲಿ ಇರುವಂಥ ಮರುಭೂಮಿಗಳು ಯಾವುದಿದೆ? ಡೆಸರ್ಟ್ ಆಫ್ ಇರಾನ್ ಅಂತೇಳಿ ಕರಿತೀವಿ. ಇರಾನಲ್ಲಿ ಅತ್ಯಂತ ಪ್ರಮುಖವಾಗಿ 2 ಮರುಭೂಮಿಗಳು ಇಲ್ಲಿ ಕಂಡುಬರ್ತವೆ. ದಸ್ತ್ಯೆ ಕವೀರ್ ಅಂತೇಳಿ ಕರಿತೀವಿ, ದಸ್ತ್ಯೆ ಲುಟ್ ಅಂತೇಳಿ ಕರೆಯಲಾಗ್ತದೆ. ದಸ್ತ್ಯೆ ಕವೀರ್ ಆ್ಯಂಡ್ ದಸ್ತ್ಯೆ ಲುಟ್. ದಸ್ತಿ ಲಟ್ ಮತ್ತೊಂದು ದಸ್ತ್ ಇ ಕವೀರ್, ಈ 2 ಮರುಭೂಮಿಗಳನ್ನು ಹೊಂದಿರುವಂಥದ್ದು ಇರಾನ್ ದೇಶ ಅಂತೇಳಿ ಕರ್ತಾರೆ. ಇದು ಇರಾನ್ನಲ್ಲಿ ಕಂಡುಬರ್ತಾ ಇರುವಂತಹ ಉಷ್ಣ ಮರುಭೂಮಿಗಳು ಅಂತೇಳಿ ಕರಿತೀವಿ. ಇದನ್ನು ಹಾಟ್ ಡೆಸರ್ಟ್ ಆಫ್ ಇರಾನ್ ಅಂತೇಳಿ ಕರಿತೀವಿ, ಅಥವಾ ಇರಾನ್ನ ಅತ್ಯಂತ ದೊಡ್ಡ ಮರುಭೂಮಿಗಳು ಅಂತೇಳಿ ಕರೆಯಲಾಗುತ್ತೆ. ಇದನ್ನು ದಸ್ತ್ ಇ ಕವೀರ್ ಆ್ಯಂಡ್ ದಸ್ತ್ ಇ ಲಟ್ ಅಂತೇಳಿ ಕರಿತೀವಿ. ಈ 2 ಮರುಭೂಮಿಗಳು ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥ ಮರುಭೂಮಿಗಳಿವು ಆಗಿರ್ತವೆ. ನೆಕ್ಸ್ಟ್, ಇರಾನ್ ದೇಶದ ಪ್ರಮುಖ ಪರ್ವತಗಳು ಯಾವುದಿದೆ? ಮೌಂಟೇನ್ಸ್ ಆಫ್ ಇರಾನ್ ಅಂತೇಳಿ ಕರಿತೀವಿ. ಇರಾನ್ನಲ್ಲಿ ಇರುವಂಥ ಪ್ರಮುಖ ಮೌಂಟೇನ್ಸ್ಗಳು ಯಾವುದಿದ್ದಾವೆ? ಅಲ್ಬ್ರೋಸ್ ಮೌಂಟೇನ್ ಅಂತೇಳಿ ಕರಿತೇನೆ. ಅಲ್ಬ್ರೋಸ್ ಮೌಂಟೇನ್ ಅಂತಲೇ ಕರೆಯಲಾಗುತ್ತೆ. ಒಂದು ಇದರಲ್ಲಿ ಕಂಡುಬರ್ತದೆ ಅಲ್ಬ್ರೋಸ್ ಮೌಂಟೇನ್. ಅಲ್ಬ್ರೋಸ್ ಮೌಂಟೇನ್ ಇಲ್ಲಿದೆ, ಇರಾನ್ನ ಉತ್ತರ ಭಾಗದಲ್ಲಿ ಕಂಡುಬರ್ತಾ ಇರುವಂಥದ್ದು ಅಲ್ಬ್ರೋಸ್ ಮೌಂಟೇನ್ ಅಂತೇಳಿ ಕರ್ತಾರೆ. ನೆಕ್ಸ್ಟ್ ಒಂದನ್ನು ಜಾಗ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಅಲ್ಬ್ರೋಸ್ ಮತ್ತು ಜಾಗ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಇರಾನ್ನ ಉತ್ತರದಲ್ಲಿ ಇರುವಂಥ ಮೌಂಟೇನ್ ಯಾವುದು ಅಂತ ಕೇಳಿದ್ರೆ ಅಲ್ಬ್ರೋಸ್ ಪರ್ವತ ಅಂತೇಳಿ ಕರಿತೀವಿ. ಇರಾನ್ನ ದಕ್ಷಿಣದಲ್ಲಿ ಇರುವಂಥ ಪರ್ವತ ಯಾವುದು ಅಂತ ಕೇಳಿದ್ರೆ ಜಾಗ್ರೋಸ್ ಮೌಂಟೇನ್ಸ್ ಅಂತೇಳಿ ಕರೆಯಲಾಗುತ್ತೆ. ಈ ಅಲ್ಬ್ರೋಸ್ ಮೌಂಟೇನ್ ಕ್ಯಾಸ್ಪಿಯನ್ ಸಿಗೆ ಸಮೀಪದಲ್ಲಿರುವಂಥ ಒಂದು ಪರ್ವತ ಅಂತಲೇ ಕರಿತೀವಿ. ಕ್ಯಾಸ್ಪಿಯನ್ ಸಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಒಂದು ಪರ್ವತ ಅಂತೇಳಿ ಕರಿತೀವಿ. ಇದನ್ನು ಅಲ್ಬ್ರೋಸ್ ಮೌಂಟೇನ್ಸ್ ಅನ್ನು ಕರೆದ್ರೆ. ನೆಕ್ಸ್ಟ್ ಒಂದು ಜಾಗ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಪರ್ಷಿಯನ್ ಗಲ್ಫ್ ಆ್ಯಂಡ್ ಇರಾಕಿಗೆ ಸಮೀಪದಲ್ಲಿರುವಂಥ ಒಂದು ಪರ್ವತ ಶ್ರೇಣಿ ಅಂತಲೇ ಕರೆಯಲಾಗುತ್ತೆ. ಇದನ್ನು ಜಾಗ್ರೋಸ್ ಮೌಂಟೇನ್ಸ್ ಅನ್ನು ಇಲ್ಲಿ ಕರಿತೀವಿ. ನೆಕ್ಸ್ಟ್, ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ 2 ಪರ್ವತಗಳಲ್ಲಿ ಇದರಲ್ಲಿ ಫಸ್ಟ್ ಒಂದನ್ನು ನೋಡಿ, ಇಲ್ಲಿ ಅಲ್ಬ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಅಲ್ಬ್ರೋಸ್ ಮೌಂಟೇನ್. ಈ ಅಲ್ಬ್ರೋಸ್ ಮೌಂಟೇನ್ ಏನಿದೆ? ಈ ಅಲ್ಬ್ರೋಸ್ ಮೌಂಟೇನ್ನ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದ್ರೆ ಮೌಂಟ್ ದಮಾವಂದ್ ಅಂತೇಳಿ ಕರಿತೀವಿ. ಮೌಂಟ್ ದಮಾವಂದ್ ಈಸ್ ದ ಲಾರ್ಜೆಸ್ಟ್ ಪೀಕ್ ಇನ್ ಇರಾನ್ ಅಂತೇಳಿ ಕರಿತೀವಿ ಇದನ್ನು. ಓಕೆ, ಹೈಯೆಸ್ಟ್ ಪೀಕ್ ಇಲ್ಲಿಂದ ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಅತಿ ಎತ್ತರವಾದಂಥ ಶಿಖರ ಅಂತೇಳಿ ಕರೆಯಲಾಗುತ್ತೆ ಮೌಂಟ್ ದಮಾವಂದನ್ನು. ನೆಕ್ಸ್ಟ್, ಈ ಮೌಂಟ್ ದಮಾವಂದ್ ಏನಿದೆ ಪಶ್ಚಿಮ ಏಷ್ಯಾದ ಅತಿ ಎತ್ತರವಾದಂಥ ಜ್ವಾಲಾಮುಖಿ ಪರ್ವತ ಅಂತೇಳಿ ಕರೆಯಲಾಗುತ್ತೆ. ದ ಹೈಯೆಸ್ಟ್ ವಾಲ್ಕಿನೋಸ್ ಮೌಂಟೇನ್ ಇನ್ ವೆಸ್ಟರ್ನ್ ಏಷ್ಯಾ ಅಂತೇಳಿ ಕರಿತೀವಿ ಈ ಪರ್ವತವನ್ನು. ಆಲ್ಬ್ರೋಸ್ ಪರ್ವತದಲ್ಲಿ ಕಂಡುಬರ್ತಾ ಇರುವಂಥ ಮೌಂಟ್ ದಮಾವಂದನ್ನು ಪಶ್ಚಿಮ ಏಷ್ಯಾದ ಅತಿ ಎತ್ತರದಲ್ಲಿರುವಂಥ ಜ್ವಾಲಾಮುಖಿ ಪರ್ವತ ಅಂತೇಳಿ ಕರಿತೀವಿ. ಇದು ಆಕ್ಟಿವ್ ವಾಲ್ಕಿನೋಸಲ್ಲಿ ಬರಲ್ಲ, ಇದು ಡಾರ್ಮೆಂಟ್ ವಾಲ್ಕಿನೋಸಲ್ಲಿ ಬರ್ತದೆ. ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಬರಲ್ಲ, ಇದು ನಿಷ್ಕ್ರಿಯವಾಗಿರುವಂಥ ಜ್ವಾಲಾಮುಖಿಗಳಲ್ಲಿ ಕಂಡುಬರ್ತಾ ಇರುವಂಥ ಒಂದು ಪರ್ವತ ಶಿಖರ ಅಂತೇಳಿ ಕರಿತೀವಿ. ಇದನ್ನು ಮೌಂಟ್ ದಮಾವಂದನ್ನು ಯಾವ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಅಲ್ಬ್ರೋಸ್ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತದೆ. ಈ ಅಲ್ಬ್ರೋಸ್ ಪರ್ವತ ಶ್ರೇಣಿಗಳು ಇರಾನ್ನ ಉತ್ತರ ಭಾಗದಲ್ಲಿರುವಂಥ ಒಂದು ಪರ್ವತ ಶ್ರೇಣಿಗಳಾಗುತ್ತೆ. ಇರಾನ್ನ ಉತ್ತರ ಭಾಗದಲ್ಲಿ ನಾರ್ತ್ ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿ ಏನಿದೆ ಕ್ಯಾಸ್ಪಿಯನ್ ಸೀನ ಜೊತೆಗೆ ಇದು ಬಾರ್ಡರ್ನ ಇಲ್ಲಿ ಶೇರ್ ಮಾಡ್ತಾರೆ. ಕ್ಯಾಸ್ಪಿಯನ್ ಸಿ ಹತ್ರ ಇದು ಬರ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ ಅಂತ ಕರೆಯಲಾಗುತ್ತೆ ಅಲ್ಬ್ರೋಸ್ ಪರ್ವತ ಶ್ರೇಣಿಯನ್ನು. ಈ ಅಲ್ಬ್ರೋಸ್ ಪರ್ವತ ಶ್ರೇಣಿಗಳ ಹತ್ರ ಬರ್ತಾ ಇರುವಂಥ ದೇಶಗಳಲ್ಲಿ ಯಾವುದಾದಿದೆ ಅಂತ ಕೇಳಿದ್ರೆ ತುರ್ಕ್ಮೇನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್, ಈ 3 ದೇಶಗಳ ಜೊತೆಗೆ ಬರ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ ಇದನ್ನು ಅಲ್ಬ್ರೋಸ್ ಪರ್ವತ ಶ್ರೇಣಿಯನ್ನು. ತುರ್ಕ್ಮೇನಿಸ್ತಾನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡುತ್ತೆ ಇದು. ಅಜರ್ಬೈಜಾನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡುತ್ತೆ. ಅಜರ್ಬೈಜಾನ್ ಜೊತೆಗೆ ಇದು ಬಾರ್ಡರ್ನ ಶೇರ್ ಮಾಡುತ್ತೆ. ಇರಾನ್ನ ಜೊತೆಗೆ ಇದು ಬಾರ್ಡರ್ನ ಶೇರ್ ಮಾಡುತ್ತೆ. ಇರಾನ್ನ ಜೊತೆಗೆ ಬಾರ್ಡರ್ನ ಶೇರ್ ಮಾಡಿದ್ರೆ ಇನ್ನು ಬರ್ತಾ ಇರುವಂಥ ಟರ್ಕಿ ಜೊತೆಗೆ ಬಾರ್ಡರ್ನ ಶೇರ್ ಮಾಡುತ್ತೆ. ಇದರ ಮಧ್ಯದಲ್ಲಿರುವಂಥದ್ದು ಕ್ಯಾಸ್ಪಿಯನ್ ಸಿ, ಅವುಗಳ ಹತ್ರ ಇದು ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ. ಇದನ್ನು ಅಲ್ಬ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಅಲ್ಬ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಇದೇ ಅಲ್ಬ್ರೋಸ್ ಮೌಂಟೇನ್ ಹತ್ರ ಕಂಡುಬರ್ತಾ ಇರುವಂಥದ್ದು ಟೆಹ್ರಾನ್, ಇರಾನ್ನ ಕ್ಯಾಪಿಟಲ್ ಆಗಿರುವಂಥ ಟೆಹ್ರಾನ್ ಕೂಡ ಅಲ್ಬ್ರೋಸ್ ಮೌಂಟೇನ್ಸ್ಗಳ ಹತ್ರನೇ ಇದು ಕಂಡುಬರ್ತಾ ಇರುವಂಥದ್ದು. ಇಲ್ಲೇ ಸಿಗುತ್ತೆ ಇರಾನ್ನ ಹೈಯೆಸ್ಟ್ ಪೀಕ್ ಅಂತೇಳಿ ಕರಿತೀವಿ ಮೌಂಟ್ ದಮಾವಂದನ್ನು. ಮೌಂಟ್ ದಮಾವಂದ್ ಇರಾನ್ನ ಹೈಯೆಸ್ಟ್ ಪೀಕ್ ಅಂತೇಳಿ ಕರೆಯಲಾಗುತ್ತೆ, ಅಥವಾ ಇದನ್ನು ದ ಹೈಯೆಸ್ಟ್ ವಾಲ್ಕಿನೋಸ್ ಮೌಂಟೇನ್ ಇನ್ ವೆಸ್ಟರ್ನ್ ಏಷ್ಯಾ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಬನ್ನಿ ಜಾಗ್ರೋಸ್ ಮೌಂಟೇನ್ ಅಂತೇಳಿ ಕರಿತೀವಿ. ಜಾಗ್ರೋಸ್
ಮೌಂಟೇನ್ ಅಂತೇಳಿ ಕರಿತೀವಿ. ಈ ಜಾಗ್ರೋಸ್ ಮೌಂಟೇನ್ ಇರಾನ್, ಇರಾಕ್ ಆ್ಯಂಡ್ ಟರ್ಕಿ ಈ ಮೂರು ದೇಶಗಳ ಮಧ್ಯೆ ಇದು ಕಂಡುಬರ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ, ಜಾಗ್ರೋಸ್ ಪರ್ವತ ಶ್ರೇಣಿಯನ್ನು. ಇದರ ಉದ್ದ ಇರುವಂಥದ್ದು 1600 ಕಿಲೋಮೀಟರ್, ಇದರ ಲೆಂತ್ ಇರುವಂಥದ್ದು 1600 ಕಿಲೋಮೀಟರ್ ಇದು ಲೆಂತನ್ನು ಹೊಂದಿದ್ರೆ, ಇದರ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದ್ರೆ ಮೌಂಟ್ ದೇನಾ. ಮೌಂಟ್ ದೇನಾ ಇದರ ಹೈಯೆಸ್ಟ್ ಪೀಕ್ ಅಂತೇಳಿ ಕರಿತೀವಿ. 4409 ಮೀಟರ್ ಇದು ಎತ್ತರವನ್ನು ಹೊಂದಿರುವಂಥದ್ದು ಮೌಂಟ್ ದೇನಾ. ಜಾಗ್ರೋಸ್ ಮೌಂಟೇನ್ನ ಹೈಯೆಸ್ಟ್ ಪೀಕ್ ಅಂತ ಕರೆಯಲಾಗುತ್ತೆ. ಇದು ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮಾಸ್ ಸ್ಟೇಟ್ಸ್, ಹರ್ಮಾಸ್ ಜಲಸಂಧಿಗಳ ಹತ್ರ ಕಂಡುಬರ್ತಾ ಇರುವಂಥ ಒಂದು ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ ಇದನ್ನು, ಜಾಗ್ರೋಸ್ ಪರ್ವತ ಶ್ರೇಣಿಯನ್ನ. ನೆಕ್ಸ್ಟ್, ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ರಿವರ್ಸ್ ಆಫ್ ಇರಾನ್ ಅಂತೇಳಿ ಕರಿತೀವಿ. ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥ ನದಿಗಳು ಯಾವುದು? ಕರುಣ್ ನದಿ ಅಂತೇಳಿ ಬರ್ತದೆ, ಕರುಣ್ ರಿವರ್. ಡಚ್ ರಿವರ್ ಅಂತೇಳಿ ಬರ್ತದೆ, ಡಚ್ ರಿವರ್ ಅಂತೇಳಿ ಕರ್ತಾರೆ. ನೆಕ್ಸ್ಟ್ ಕಾರ್ಕೆಹ್ ರಿವರ್ ಅಂತೇಳಿ ಕರಿತೇವೆ, ರಿಯಾಲ್ ರಿವರ್ ಅಂತೇಳಿ ಕರಿತೀವಿ, ರಿಯಾಲ್ ರಿವರ್ ಅಂತೇಳಿ ಕರಿತೀವಿ. ಇದು ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನದಿಗಳಿವು ಆಗಿರ್ತದೆ. ಡಚ್ ಆಗಿರ್ಬೋದು, ಕಾರ್ಕೆಲ್ ನದಿ ಆಗಿರ್ಬೋದು. ಓಕೆ, ಈ ನದಿಗಳು ಏನಿದೆ ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನದಿಗಳಾಗಿರ್ತವೆ. ಕರುಣ್, ಡಚ್, ಕಾರ್ಕೆಹ್, ರಿಯಾಲ್ ಈ ನದಿಗಳು ಇರಾನ್ನಲ್ಲಿ ಇರುವಂಥ ಪ್ರಮುಖ ನದಿಗಳು ಅಂತೇಳಿ ಕರಿತೀವಿ. ಈ ನದಿಗಳ ಪ್ರದೇಶದಲ್ಲಿ ಹೈಯೆಸ್ಟ್ ಏನನ್ನು ಬೆಳೀತಾರೆ ಅಂತ ಕೇಳಿದ್ರೆ ಖರ್ಜೂರವನ್ನು ಇಲ್ಲಿ ಬೆಳೆಯಲಾಗುತ್ತೆ. ಈ ನದಿಗಳು ಹರಿತಾ ಇರುವಂಥ ಪ್ರದೇಶಗಳಲ್ಲಿ ಬೆಳೆಯಲ್ಪಡ್ತಾ ಇರುವಂಥದ್ದು ಖರ್ಜೂರವನ್ನು ಜಾಸ್ತಿ. ಇರಾನ್ನಲ್ಲಿ ಅತಿ ಹೆಚ್ಚು ಇಲ್ಲಿ ಖರ್ಜೂರವನ್ನು ಬೆಳೆಯಲಾಗುತ್ತೆ. ಯಾವ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತಾ ಇರುವಂಥ ನದಿಗಳು ಅಂತ ಕೇಳಿದ್ರೆ ಇದು ಜಾಗ್ರೋಸ್ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತಾ ಇರುವಂಥ ಇರಾನ್ನ ಪ್ರಮುಖವಾಗಿರುವಂಥ ನದಿಗಳಿವು ಆಗಿರ್ತವೆ. ನೆಕ್ಸ್ಟ್, ಇರಾನ್ ದೇಶದಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬಂದರುಗಳು ಯಾವುದಾದಿದ್ದಾವೆ? ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ದ ಮೇಜರ್ ಇಂಪಾರ್ಟೆಂಟ್ ಪೋರ್ಟ್ಸ್ಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಯಾವುದಾದಿದೆ ಇರಾನ್ ದೇಶದಲ್ಲಿ ಕಂಡುಬರ್ತಾ ಇರುವಂಥ ಬಂದರುಗಳಲ್ಲಿ? ಇರಾನ್ ದೇಶಗಳಲ್ಲಿ ನಾವಿಲ್ಲಿ ಬಂದರುಗಳನ್ನು ನೋಡಬೇಕಾದ್ರೆ ಇರಾನ್ನ ನಾರ್ತಲ್ಲಿ, ಓಕೆ, ಇರಾನ್ನ ನಾರ್ತಲ್ಲಿ ಕಂಡುಬರ್ತಾ ಇರುವಂಥ ಪೋರ್ಟ್ಗಳು, ಐ ಮೀನ್ ಕ್ಯಾಸ್ಪಿಯನ್ ಸಿಗೆ ಹತ್ತಿರದಲ್ಲಿ ಇರುವಂಥ ಪೋರ್ಟ್ಗಳು ಅಂತೇಳಿ ಕರಿತೀವಿ. ಪೋರ್ಟ್ ಇನ್ ದ ನಾರ್ತ್ ಆಫ್ ಇರಾನ್, ಕ್ಯಾಸ್ಪಿಯನ್ ಸಿಯಲ್ಲಿ ಕಂಡುಬರ್ತಾ ಇರುವಂಥ ದ ಮೇಜರ್ ಇಂಪಾರ್ಟೆಂಟ್ ಪೋರ್ಟ್ಸ್ಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಈ ಕ್ಯಾಸ್ಪಿಯನ್ ಸಿಯ ಹತ್ತಿರದಲ್ಲಿ ಬರ್ತಾ ಇರುವಂಥ ಪೋರ್ಟ್ಗಳಲ್ಲಿ ನೋಡಬೇಕಾದ್ರೆ ಅಮೀರಾಬಾದ್ ಪೋರ್ಟ್ ಅಂತೇಳಿ ಬರ್ತದೆ, ಅಮೀರಾಬಾದ್ ಪೋರ್ಟ್ ಅಂತೇಳಿ ಬರ್ತದೆ. ನೌಶಹರ್ ಪೋರ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದರಿ ಅನ್ಸಲಿ, ಬಂದರಿ ಅನ್ಸಲಿ ಪೋರ್ಟ್ ಅಂತೇಳಿ ಕರಿತೀವಿ. ಈ ಬಂದರಿ ಅನ್ಸಲಿ ಪೋರ್ಟನ್ನು ಕ್ಯಾಸ್ಪಿಯನ್ ಸಮುದ್ರದ ಗೇಟ್ ವೇ ಅಂತೇಳಿ ಕರೆಯಲಾಗುತ್ತೆ, ಗೇಟ್ ವೇ ಆಫ್ ದಿ ಕ್ಯಾಸ್ಪಿಯನ್ ಸಿ ಅಂತೇಳಿ ಕರಿತೀವಿ. ಅನ್ಸಲಿ ಪೋರ್ಟನ್ನು ಬಂದರಿ ತುರ್ಕಾಮನ್, ಬಂದರಿ ತುರ್ಕಾಮನ್ ಪೋರ್ಟ್ಗಳಲ್ಲಿ ಕಂಡುಬರ್ತಾ ಇರುವಂಥದ್ದು ನಾರ್ತಲ್ಲಿ ಕಂಡುಬರ್ತಾ ಇರುವಂಥ ಪೋರ್ಟ್ ಅಂತೇಳಿ ಕರಿತೀವಿ. ಕ್ಯಾಸ್ಪಿಯನ್ ಸಿ ಹತ್ರ ಕಂಡುಬರ್ತಾ ಇರುವಂಥ ಪೋರ್ಟ್ಗಳು ಅಂತೇಳಿ ಕರಿತೀವಿ. ಅನ್ಸರಿ ಪೋರ್ಟ್ ಇಲ್ಲಿ ಕಂಡುಬರ್ತದೆ, ಅನ್ಸಲಿ ಪೋರ್ಟ್ ಇಲ್ಲಿ ಕಂಡುಬರ್ತದೆ. ನೌಶಹರ್ ಪೋರ್ಟ್ ಇಲ್ಲಿ ಕಂಡುಬರ್ತದೆ, ನೌಶಹರ್ ಪೋರ್ಟ್ ಇಲ್ಲಿ ಕಂಡುಬರ್ತದೆ. ಅನ್ಸಲಿ ಪೋರ್ಟ್, ನೌಶಹರ್ ಪೋರ್ಟ್ ಅಂತೇಳಿ ಕರಿತೀವಿ. ಅಮೀರಾಬಾದ್ ಪೋರ್ಟ್ ಅಂತೇಳಿ ಕರೆಯಲಾಗುತ್ತೆ, ಅಮೀರಾಬಾದ್ ಪೋರ್ಟ್ ಅಂತೇಳಿ ಕರಿತೀವಿ. ಅಸ್ತಾರ ಪೋರ್ಟ್ ಅಂತೇಳಿ ಕರೆಯಲಾಗುತ್ತೆ. ಇದು ನಾರ್ತಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಪೋರ್ಟ್ಗಳು ಅಂತೇಳಿ ಕರೆಯಲಾಗುತ್ತೆ. ಇರಾನ್ನಲ್ಲಿ ಇರುವಂಥ ಉತ್ತರದಲ್ಲಿ ಇರುವಂಥ ಪ್ರಮುಖ ಪೋರ್ಟ್ಗಳಿದು. ಇವುಗಳ ಮೇಲೆ ಕೂಡ ಇಲ್ಲಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ. KPSC ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಇವುಗಳ ಮೇಲೆ ಇಲ್ಲಿ ಕ್ವಶನ್ಸನ್ನು ಕೇಳ್ಬೋದು. ಕ್ಯಾಸ್ಪಿಯನ್ ಸಿಯಲ್ಲಿ ಕಂಡುಬರ್ತಾ ಇರುವಂಥ, ಕ್ಯಾಸ್ಪಿಯನ್ ಸಮುದ್ರ ಹತ್ರ ಕಂಡುಬರ್ತಾ ಇರುವಂಥ ಪ್ರಮುಖ ಇರಾನ್ನ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ ಈ 4 ಬಂದರುಗಳು ನಿಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಓಕೆ, ಇಂಪಾರ್ಟೆಂಟ್ ಆಗಿದ್ದು 4 ಬಂದರುಗಳನ್ನು ನೀವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇರಾನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೇಳಿದ್ರೆ ಉತ್ತರದಲ್ಲಿ ಬರ್ತಾ ಇರುವಂಥದ್ದು ಅಮೀರಾಬಾದ್ ಪೋರ್ಟ್ ಆಗಿರ್ಬೋದು, ನೌಶಹರ್ ಪೋರ್ಟ್ ಆಗಿರ್ಬೋದು, ಬಂದರಿ ಅನ್ಸಲಿ ಪೋರ್ಟ್ ಅಂತೇಳಿ ಕರಿತೀವಿ. ಇದನ್ನು ಕ್ಯಾಸ್ಪಿಯನ್ ಸಿನ ಗೇಟ್ ವೇ ಅಂತೇಳಿ ಕರೆಯಲಾಗುತ್ತೆ. ಬಂದರಿಯೇ ತುರ್ಕಾಮನ್, ಬಂದರಿಯೇ ತುರ್ಕಾಮನ್ ಪೋರ್ಟ್ಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್, ಇರಾನ್ ದೇಶದ ದಕ್ಷಿಣದಲ್ಲಿರುವಂಥ ಬಂದರುಗಳು. ಇರಾನ್ನ ದಕ್ಷಿಣದಲ್ಲಿ ಸೌತಲ್ಲಿ ಬರ್ತಾ ಇರುವಂಥ ಇರಾನ್ನ ಮೇಜರ್ ಇಂಪಾರ್ಟೆಂಟ್ ಇಲ್ಲಿ ಪೋರ್ಟ್ಗಳು ಯಾವುದಾದಿದ್ದಾವೆ? ಪೋರ್ಟ್ ಇನ್ ದ ಸೌತ್ ಆಫ್ ಇರಾನ್ ಅಂತೇಳಿ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂಥ ಬಂದರುಗಳು ಬಂದರಿ ಅಬ್ಬಾಸ್, ಬಂದರ್ ಇ ಅಬ್ಬಾಸ್ ಅಂತೇಳಿ ಕರಿತೀವಿ. ಬಂದರ್ ಶಾಹಿದ್ ರಾಜಿ, ಬಂದರ್ ಶಾಹಿದ್ ರಾಜಿ. ಬಂದರಿಯೇ ಬುಷಹರ್, ಬಂದರಿಯೇ ಬುಷಹರ್. ಬಂದರಿಯೇ ಇಮಾಮ್ ಖುಮೇನಿ, ಬಂದರಿಯೇ ಇಮಾಮ್ ಖುಮೇನಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದರ್ ಎ ಮಹಾಶಹರ್, ಬಂದರ್ ಎ ಮಹಾಶಹರ್. ನೆಕ್ಸ್ಟ್ ಬರ್ತದೆ ಚಾಬಹಾರ್,
ನೆಕ್ಸ್ಟ್ ಇಲ್ಲಿ ಬರ್ತಾ ಇರುವಂಥದ್ದು ಚಾಬಹಾರ್ ಪೋರ್ಟ್ ಅಂತೇಳಿ ಕರೆಯಲಾಗುತ್ತೆ. ಇದು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಈ ಪೋರ್ಟ್ ಇರಾನ್ನ ದಕ್ಷಿಣದಲ್ಲಿ ಅಥವಾ ಪರ್ಷಿಯನ್ ಗಲ್ಫ್ನಲ್ಲಿ ಕಂಡು ಬರ್ತಾ ಇರುವಂಥ ಪ್ರಮುಖ ಬಂದರುಗಳು ಅಂತಲೇ ಕರೆಯಲಾಗುತ್ತೆ. ಪರ್ಷಿಯನ್ ಗಲ್ಫ್ಗೆ ಸಮೀಪದಲ್ಲಿರುವಂಥ ಪ್ರಮುಖ ಬಂದರುಗಳು ಅಂತಲೇ ಕರಿತೀವಿ. ಅದರಲ್ಲಿ ಯಾವ್ದಾವ್ದು ಬರ್ತದೆ? ಇದು ಬಂದರಿ ಅಬ್ಬಾಸ್, ಶಾಹಿನ್ ರಾಜಿ, ಬಂದರಿ ಬುಸರ್. ಓಕೆ, ನೆಕ್ಸ್ಟ್ ಇರಾನ್ನಲ್ಲಿ ಬರ್ತಾ ಇರುವಂಥ ಹೋರ್ಮೇನಿ ಬಂದರು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಚಾಬಹಾರ್ ಪೋರ್ಟ್ ಅಂತಲೇ ಕರೆಯಲಾಗುತ್ತೆ. ಚಾಬಹಾರ್ ಪೋರ್ಟ್ ಇದು ಇರಾನ್ನಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಬಂದರುಗಳು ಅಂತಲೇ ಕರೆಯಲಾಗುತ್ತೆ. ಇರಾನ್ನ ಅತ್ಯಂತ ಪ್ರಮುಖವಾದಂಥ ಬಂದರುಗಳು. ಅದರಲ್ಲೂ ಇರಾನ್ನಲ್ಲಿ ನೋಡಬೇಕಂದ್ರೆ ಪರ್ಷಿಯನ್ ಗಲ್ಫ್ನ ಗೇಟ್ವೇ ಅಂತಲೇ ಇದನ್ನು ಕರೆಯಲಾಗುತ್ತೆ. ಪರ್ಷಿಯನ್ ಗಲ್ಫ್ನ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥ ಬಂದರು ಅಥವಾ ಪರ್ಷಿಯನ್ ಗಲ್ಫ್ನ ಗೇಟ್ವೇ ಅಂತಲೇ ನಾವು ಇದನ್ನು ಕರಿತೀವಿ. ಬಂದರ್ ಎ, ಓಕೆ, ಶಾಹಿನ್ ರಾಜಿ ಪೋರ್ಟ್ ಆಗಿರ್ಬೋದು, ಮತ್ತೊಂದು ಬಂದರಿ ಅಬ್ಬಾಸ್ ಪೋರ್ಟ್ ಆಗಿರ್ಬೋದು. ಬಂದರಿ ಅಬ್ಬಾಸ್ ಪೋರ್ಟ್ ಆಗಿರ್ಬೋದು. ಈ ಪೋರ್ಟ್ಗಳು ಏನಿದ್ದಾವೆ ಇದು ಇರಾನ್ನ ದಕ್ಷಿಣದಲ್ಲಿ ಪರ್ಷಿಯನ್ ಗಲ್ಫ್ನಲ್ಲಿ ಕಂಡುಬರ್ತಾ ಇರುವಂಥ ಒಂದು ಪ್ರಮುಖವಾದಂಥ ಬಂದರುಗಳಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಬನ್ನಿ, ಬಂದರ್ ಶಾಹಿನ್ ರಾಜಿ ಅಂತೇಳಿ ಕರಿತೀವಿ. ಯಾಕೆ ಈ ಪೋರ್ಟ್ ಅತ್ಯಂತ ಪ್ರಮುಖವಾಗಿದೆ? ಬಂದರ್ ಶಾಹಿನ್ ರಾಜಿ ಪೋರ್ಟ್ ಅಂತೇಳಿ ಕರಿತೀವಿ. ಈ ಬಂದರ್ ಶಾಹಿನ್ ರಾಜಿ ಪೋರ್ಟ್ ಏನಿದೆ ಇರಾನ್ ದೇಶದಲ್ಲಿರುವಂಥ ಅತಿ ದೊಡ್ಡ ಕಂಟೈನರ್ ಪೋರ್ಟ್ ಅಂತಲೇ ಕರೆಯಲಾಗುತ್ತೆ. ಕಂಟೈನರ್ ಬಂದರು ಅಂತೇಳಿ ಕರಿತೀವಿ. ಇರಾನ್ನ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಅಂತೇಳಿ ಕರಿತೀವಿ ಬಂದರ್ ಶಾಹಿನ್ ರಾಜಿ ಬಂದರನ್ನು. ಈ ಬಂದರ್ ಶಾಹಿನ್ ರಾಜಿ ಪೋರ್ಟ್ ಏನಿದೆ ಇದು ಎಕ್ಸ್ಪೋರ್ಟ್ ಮಾಡುತ್ತೆ 20% ವರ್ಲ್ಡ್ ಆಯಿಲ್ನ. ಜಗತ್ತಿನ ಒಟ್ಟು ತೈಲ ಉತ್ಪಾದನೆಯಲ್ಲಿ 20% ತೈಲವನ್ನು ಈ ಪೋರ್ಟ್ನ ಮೂಲಕನೇ ನಮ್ಮಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ಬಂದರ್ ಶಾಹಿನ್ ರಾಜಿ ಪೋರ್ಟ್ ಅಂತೇಳಿ ಕರಿತೀವಿ. ಈ ಬಂದರ್ ಶಾಹಿನ್ ರಾಜಿ ಪೋರ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಹರ್ಮಾಸ್ ಜಲಸಂಧಿ ಹತ್ರ ಇದು ಕಂಡುಬರ್ತದೆ. ಹರ್ಮಾಸ್ ಜಲಸಂಧಿ ಹತ್ರ ಕಂಡುಬರ್ತಾ ಇರುವಂಥ ಒಂದು ಪೋರ್ಟ್ ಅಂತ ಕರೆಯಲಾಗುತ್ತೆ ಈ ಪೋರ್ಟನ್ನು. ನೆಕ್ಸ್ಟ್ ಇದರಲ್ಲಿ ಅತ್ಯಂತ ಮತ್ತೊಂದು ಪ್ರಮುಖವಾಗಿ ಬರ್ತಾ ಇರುವಂಥ ಪೋರ್ಟ್ ಅಂದರೆ ಬಂದರ್ ಇ ಅಬ್ಬಾಸ್ ಪೋರ್ಟ್ ಅಂತೇಳಿ ಕರಿತೀವಿ. ಬಂದರ್ ಇ ಅಬ್ಬಾಸ್ ಪೋರ್ಟ್ ಅಂತೇಳಿ ಕರಿತೀವಿ. ಅದು ಕೂಡ ಇದರಲ್ಲಿ ಅತ್ಯಂತ ಪ್ರಮುಖ ಆಗಿರುವಂಥ ಬಂದರಿದು ಆಗಿರ್ತದೆ, ಬಂದರಿ ಅಬ್ಬಾಸ್ ಪೋರ್ಟ್. ನೆಕ್ಸ್ಟ್ ಬನ್ನಿ, ಇರಾನ್ ದೇಶದ ಕೆಲವೊಂದು ಸ್ಪೆಷಾಲಿಟಿಗಳು ಏನೇನಿದೆ. ಸ್ಪೆಷಾಲಿಟಿ ಆಫ್ ಇರಾನ್ ಅಂತೇಳಿ ಕರಿತೀವಿ. ಇರಾನ್ನ ಪ್ರಮುಖ ವಿಶೇಷತೆಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇರಾನ್ ದೇಶ ಜಾಗತಿಕವಾಗಿ 90% ಕೇಸರಿಯನ್ನು ಉತ್ಪಾದನೆಯನ್ನು ಮಾಡ್ತದೆ. ಸಫ್ರಾನನ್ನು ಇದು ಪ್ರೊಡಕ್ಷನ್ನ ಮಾಡ್ತದೆ. ವರ್ಲ್ಡ್ನ ಟೋಟಲ್ ಪ್ರೊಡಕ್ಷನಲ್ಲಿ ಬಂದರೆ 90% ವರ್ಲ್ಡಲ್ಲಿ ಸಫ್ರಾನನ್ನು ಅಥವಾ ಕೇಸರಿಯನ್ನು ಉತ್ಪಾದನೆ ಮಾಡ್ತಾ ಇರುವಂಥ ರಾಷ್ಟ್ರ ಅಂತೇಳಿ ಕರಿತೀವಿ ಇರಾನ್ ದೇಶವನ್ನು. ಈ ಇರಾನ್ ದೇಶ ಜಾಗತಿಕವಾಗಿ 35% ಕೇಸರಿಯನ್ನು ರಫ್ತನ್ನು ಮಾಡುತ್ತೆ. ಓಕೆ, 35% ನಮ್ಮಲ್ಲಿ ಸಫ್ರಾನನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಒಂದು ಕಂಟ್ರಿ ಅಂತೇಳಿ ಕರಿತೀವಿ ಇರಾನನ್ನು. ಇರಾನ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಕೇಸರಿಯನ್ನು ಇದನ್ನು ಕೆಂಪು ಚಿನ್ನ ಅಂತೇಳಿ ಕರೆಯಲಾಗುತ್ತೆ. ರೆಡ್ ಗೋಲ್ಡ್ ಅಂತೇಳಿ ಕರಿತೀವಿ. ಓಕೆ, ಸಫ್ರಾನ್ ಇಸ್ ಕಾಲ್ಡ್ ರೆಡ್ ಗೋಲ್ಡ್ ಅಂತಲೇ ಕರೆಯಲಾಗುತ್ತೆ. ಕೆಂಪು ಚಿನ್ನ ಅಂತಲೇ ಇದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇರಾನ್ನಲ್ಲಿ. ಹಾಗಾಗಿ ಜಗತ್ತಿನಲ್ಲಿ ಬಂದರೆ ಅತಿ ಹೆಚ್ಚು ಕೇಸರಿಯನ್ನು ರಫ್ತನ್ನು ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲೂ ಕೂಡ ಇರಾನ್ ಇದೆ. ನೆಕ್ಸ್ಟ್ ಉತ್ಪಾದನೆ ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಇರಾನ್ ಇರುವಂಥದ್ದು. ಇದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೇಸರಿಯನ್ನು ಇವತ್ತು ಇರಾನ್ನಲ್ಲಿ ಬೆಳೆಯಲಾಗುತ್ತೆ. ಅದರಲ್ಲೂ ಇರಾನ್ನಲ್ಲಿ ಕೇಸರಿಯನ್ನು ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ? ಗ್ರೇಟ್ ಖೋರಾಸನ್ ಅಂತೇಳಿ ಕರಿತೀವಿ. ಗ್ರೇಟ್ ಖೌರಾಸನ್ ಪ್ರದೇಶಗಳಾಗಿರ್ಬೋದು, ಜಾವೆ ಪ್ರದೇಶಗಳಾಗಿರ್ಬೋದು, ತೈಬಾದ್, ನೆಕ್ಸ್ಟ್ ನೇಷಾಬುರ್ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಇಲ್ಲಿ ಕೇಸರಿಯನ್ನು ಬೆಳೆಯಲಾಗುತ್ತೆ. ಹೈಯೆಸ್ಟ್ ಕೇಸರಿಯನ್ನು ಇದು ಪ್ರೊಡಕ್ಷನ್ಸನ್ನು ಮಾಡ್ತಾ ಇರುವಂಥದ್ದು. ಇದು ಕೇಸರಿಯ ದಾಳಗಳು ಅಂತಲೇ ಕರೆಯಲಾಗುತ್ತೆ. ಈ ಕೇಸರಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರೋದು ಇರಾನ್ನಲ್ಲಿ. ಎಲ್ಲಿ ಬರ್ತದೆ ಇರಾನ್ನ? ಓಕೆ, ಈ ಪ್ರದೇಶದಲ್ಲಿ ಹೈಯೆಸ್ಟ್ ಇಲ್ಲಿ ಇರಾನ್ನಲ್ಲಿ ಬರ್ತಾರೆ. ಗ್ರೇಟ್ ಖೋರಾಸನ್ ಪ್ರದೇಶಗಳಲ್ಲಿ, ಗ್ರೇಟ್ ಖೌರಾಸನ್ ಪ್ರದೇಶಗಳಲ್ಲಿ ಹೈಯೆಸ್ಟ್ ಇಲ್ಲಿ ಬೆಳೆಯಲ್ಪಡ್ತಾ ಇರುವಂಥದ್ದು ನಮ್ಮಲ್ಲಿ ಸಫ್ರಾನನ್ನು ಬೆಳಿತೀವಿ. ಇದಕ್ಕೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇರಾನ್ ಅಂತೇಳಿ ಕರಿತೀವಿ. 35% ಇವತ್ತು ರಫ್ತನ್ನು ಮಾಡುತ್ತೆ ಇರಾನ್. ಹಾಗಾದರೆ ಹೈಯೆಸ್ಟ್ ಸಫ್ರಾನನ್ನು ಉತ್ಪಾದನೆಯನ್ನು ಮಾಡ್ತಾ ಇರುವಂಥ ಕಂಟ್ರೀಸ್ಗಳು ಯಾವುದಾವುದಿದ್ದಾವೆ? ಮೇಜರ್ ಸಫ್ರಾನ್ ಪ್ರೊಡಕ್ಷನ್ ಕಂಟ್ರೀಸ್ 2025 2025 ವರ್ಷದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡ್ತಾ ಇರುವಂಥ ದೇಶಗಳಲ್ಲಿ ಯಾವುದಾವುದಿದ್ದಾವೆ? ಇದರಲ್ಲಿ ಫಸ್ಟ್ ಬರ್ತದೆ ಇರಾನ್.
2,80,000 kgಯಷ್ಟು ಕೇಸರಿಯನ್ನು ಉತ್ಪಾದನೆಯನ್ನು ಮಾಡ್ತದೆ. ಜಾಗತಿಕವಾಗಿ ವರ್ಲ್ಡಲ್ಲಿ 90% ಕೇಸರನ್ನು ಪ್ರೊಡಕ್ಷನ್ ಮಾಡ್ತಾ ಇರೋದು ಇರಾನ್. ಸೆಕೆಂಡ್ ಪ್ಲೇಸಲ್ಲಿದೆ ಅಫ್ಘಾನಿಸ್ತಾನ್ ಅಂತೇಳಿ ಕರಿತೀವಿ. ಅಫ್ಘಾನಿಸ್ತಾನ್ 46,000 kgಯಷ್ಟು ಇವತ್ತು ನಮ್ಮಲ್ಲಿ ಸಫ್ರಾನ್ ಪ್ರೊಡಕ್ಷನ್ ಮಾಡ್ತದೆ ಅಫ್ಘಾನಿಸ್ತಾನ್. ಥರ್ಡ್ ಪ್ಲೇಸಲ್ಲಿ ಬರ್ತದೆ ಇಂಡಿಯಾದಲ್ಲಿರುವಂಥ ಕಾಶ್ಮೀರ ಪ್ರದೇಶ ಏನಿದೆ, ಈ ಕಾಶ್ಮೀರ ಪ್ರದೇಶದಲ್ಲಿ ಹೈಯೆಸ್ಟ್ ಇವತ್ತು ನಮ್ಮಲ್ಲಿ ಕೇಸರಿಯನ್ನು ಬೆಳೆಯಲಾಗುತ್ತೆ. ಸರಿ ಸುಮಾರು 6,000ದಿಂದ 16,000 kgಯಷ್ಟು ಕೇಸರಿಯನ್ನು ಇವತ್ತು ಕಾಶ್ಮೀರ ನಮ್ಮಲ್ಲಿ ಉತ್ಪಾದನೆಯನ್ನು ಮಾಡ್ತದೆ. ಜಮ್ಮು ಕಾಶ್ಮೀರದಲ್ಲಿ ಉತ್ಪಾದನೆಯನ್ನು ಮಾಡ್ತೀವಿ. ನಂತರದ ಸ್ಥಾನದಲ್ಲಿದೆ ಸ್ಪೇನ್, ನೆಕ್ಸ್ಟ್ ಆಮೇಲೆ ಬರ್ತದೆ ಗ್ರೀಸ್. ಇದು ಟಾಪ್ 5 ಜಗತ್ತಿನಲ್ಲಿ ಸಫ್ರಾನ್ ಅಥವಾ ಕೇಸರನ್ನು ಪ್ರೊಡಕ್ಷನ್ ಮಾಡ್ತಾ ಇರುವಂಥ ಕಂಟ್ರೀಸ್ ಅಂತ ಕರೆಯಲಾಗುತ್ತೆ. ಹಾಗಾಗಿ ಇರಾನ್ ಜಾಗತಿಕವಾಗಿ ಎಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ, ಯಾಕೆ ಇರಾನ್ ಇವತ್ತು ಏಷ್ಯಾದಲ್ಲಿ ಅತ್ಯಂತ ಬೇಡಿಕೆ ಇರುವಂಥ ರಾಷ್ಟ್ರ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಇಲ್ಲಾಗುತ್ತೆ. ನೆಕ್ಸ್ಟ್, ಇರಾನ್ ದೇಶದಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು, ಓಕೆ, ನ್ಯಾಚುರಲ್ ರಿಸೋರ್ಸ್ಗಳು ಏನೇನಿದೆ ಇರಾನ್ನಲ್ಲಿ ಬರಬೇಕಂದ್ರೆ, ಈ ರಿಸೋರ್ಸನ್ನು ನೋಡಬೇಕಂದ್ರೆ ಜಾಗತಿಕವಾಗಿ ತೈಲ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ 9ನೇ ಸ್ಥಾನದಲ್ಲಿದೆ. ವರ್ಲ್ಡ್ ರ್ಯಾಂಕಿಂಗನ್ನು ತೋಡಬೇಕಂದ್ರೆ 9th ಪ್ಲೇಸಲ್ಲಿದೆ. ಪೆಟ್ರೋಲಿಯಂ ಪ್ರೊಡಕ್ಷನಲ್ಲಿ ಬರಬೇಕಂದ್ರೆ ಇರಾನ್ ಇವತ್ತು ಜಗತ್ತಿನಲ್ಲಿ 9ನೇ ಸ್ಥಾನದಲ್ಲಿರುವಂಥದ್ದು ಪೆಟ್ರೋಲಿಯಂ ಪ್ರೊಡಕ್ಷನಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್, ಗ್ಯಾಸಸ್ನ ಉತ್ಪಾದನೆ, ನ್ಯಾಚುರಲ್ ಗ್ಯಾಸಸ್ನ ಉತ್ಪಾದನೆಯಲ್ಲಿ ಬರಬೇಕಂದ್ರೆ, ನೈಸರ್ಗಿಕ ಅನಿಲಗಳ ಉತ್ಪಾದನೆಯಲ್ಲಿ ಬರಬೇಕಂದ್ರೆ ರಷ್ಯಾದ ನಂತರದಲ್ಲಿ ನೋಡಬೇಕಂದ್ರೆ ಇರಾನ್ ಏನಿದೆ ಏಷ್ಯಾದಲ್ಲಿ 2ನೇ ಸ್ಥಾನದಲ್ಲಿ ಇರುವಂಥದ್ದು. ನ್ಯಾಚುರಲ್ ಗ್ಯಾಸಸ್ನ ಇವತ್ತು ಉತ್ಪಾದನೆಯನ್ನು ಮಾಡೋದಲ್ಲಿ, ನೈಸರ್ಗಿಕ ಅನಿಲಗಳ ಉತ್ಪಾದನೆಯಲ್ಲಿ ಬರಬೇಕಂದ್ರೆ ಇರಾನ್ ಏಷ್ಯನ್ ರಾಷ್ಟ್ರಗಳಲ್ಲಿ ಬಂದರೆ 2ನೇ ಸ್ಥಾನದಲ್ಲಿ ಇವತ್ತು ಇರುವಂಥದ್ದು. ಫಸ್ಟ್ ಇಲ್ಲಿ ರಷ್ಯಾವನ್ನು ತೊಗೊಳ್ಳಿ, 2ನೇದಾಗಿ ಇರಾನ್ ಇಲ್ಲಿ ಬರ್ತದೆ. ಅದರಲ್ಲೂ ವೆಸ್ಟರ್ನ್ ಏಷ್ಯಾದಲ್ಲಿ ಬಂದರೆ, ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ಬಂದರೆ ಅತಿ ಹೆಚ್ಚು ಇವತ್ತು ನ್ಯಾಚುರಲ್ ಗ್ಯಾಸಸ್ಸನ್ನು, ನೈಸರ್ಗಿಕ ಅನಿಲಗಳನ್ನು ಉತ್ಪಾದನೆಯನ್ನು ಮಾಡೋದರಲ್ಲಿ ಇರಾನ್ ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ಪಶ್ಚಿಮ ಏಷ್ಯಾದಲ್ಲಿ ಬಂದರೆ, ಇಡೀ ಏಷ್ಯಾವನ್ನು ತಂದರೆ ಇವತ್ತು ರಷ್ಯಾ ಫಸ್ಟ್ ಇದೆ, 2ನೇ ಸ್ಥಾನದಲ್ಲಿ ಇವತ್ತು ಇರಾನ್ ಇದೆ. ನೆಕ್ಸ್ಟ್ ಏನಿದೆ, ಇಲ್ಲೊಂದು ಪೈಪ್ಲೈನ್ ಅಗ್ರಿಮೆಂಟನ್ನು ಇವತ್ತು ಇಲ್ಲಿ ಇಂಡಿಯಾ ಮಾಡ್ಕೊಂಡಿದೆ. ಇದನ್ನು IPI ಪೈಪ್ಲೈನ್ ಅಂತೇಳಿ ಕರಿತೀವಿ. IPI ಪೈಪ್ಲೈನ್ ಅಂತೇಳಿ ಕರೆಯಲಾಗುತ್ತೆ ಈ ಪೈಪ್ಲೈನನ್ನು. ಏನಿದು IPI ಪೈಪ್ಲೈನ್ ಅಂದರೆ ಏನು? IPI ಪೈಪ್ಲೈನ್ ಅಂದರೆ ಇವತ್ತು ಏನಿದೆ, ಇದು ಇರಾನ್ ಪಾಕಿಸ್ತಾನ್ ಇಂಡಿಯಾ ಮಾಡ್ಕೊಂಡಿರುವಂಥ ಒಂದು ಪೈಪ್ಲೈನ್. ಇದನ್ನು IPI ಪೈಪ್ಲೈನ್ ಅಂತೇಳಿ ಕರೀತಾರೆ. ಈ ಥರದ ಕ್ವಶನ್ಸ್ಗಳನ್ನು ನೇರವಾಗಿ PSI ಎಕ್ಸಾಮ್ಸಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. IPI ಫುಲ್ ಫಾರ್ಮ್ ಅಂದರೆ ಏನು, ಅಥವಾ IPI ಪೈಪ್ಲೈನ್ನ ಫುಲ್ ಫಾರ್ಮ್ ಅಂದರೆ ಏನು? ಇರಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಈ 3 ದೇಶಗಳು ಮಾಡ್ಕೊಂಡಿರುವಂಥ ಒಂದು ನೈಸರ್ಗಿಕ ಅನಿಲ ಪೈಪ್ಲೈನ್ ಅಂತೇಳಿ ಕರೆಯಲಾಗುತ್ತೆ. ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಅಂತೇಳಿ ಕರೆಯಲಾಗುತ್ತೆ. ಇದರಲ್ಲಿ 3 ಕಂಟ್ರೀಸ್ಗಳು ಮಾಡ್ಕೊಂಡಿರುವಂಥ ಒಂದು ಅಗ್ರಿಮೆಂಟ್. ಈ ಪೈಪ್ಲೈನ್ನ ಉದ್ದ ಇರುವಂಥದ್ದು 2,700 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂಥ ಒಂದು ಪೈಪ್ಲೈನ್ ಅಂತೇಳಿ ಕರೆಯಲಾಗುತ್ತೆ. ಈ ಪೈಪ್ಲೈನ್ ಇರಾನ್ನ ದಕ್ಷಿಣದ ಬಂದರುಗಳಿಂದ ಸಾಗಿ ಪಾಕಿಸ್ತಾನದ ಕರಾಚಿ, ಮುಲ್ತಾನ್ನ ಮೂಲಕ ನ್ಯೂ ಡೆಲ್ಲಿಯನ್ನು ಇದು ಪ್ರವೇಶವನ್ನು ಮಾಡ್ತಾ ಇರುವಂಥ ಒಂದು ಪೈಪ್ಲೈನ್ ಅಂತೇಳಿ ಕರೆಯಲಾಗುತ್ತೆ. ಇದನ್ನು ಇರಾನಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಬಂದರಿ ಅಬ್ಬಾಸ್ನ ಮೂಲಕವಾಗಿ ಬರ್ತಾ ಇರುವಂಥ ಈ ಪೈಪ್ಲೈನ್ ಪಾಕಿಸ್ತಾನದಲ್ಲಿ ಬಂದರೆ ಕರಾಚಿಯಿಂದ ಮುಲ್ತಾನ್ನ ಮೂಲಕವಾಗಿ ಭಾರತದ ನ್ಯೂ ಡೆಲ್ಲಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಒಂದು ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಅಂತೇಳಿ ಕರಿತೀವಿ. 3 ದೇಶಗಳು ಮಾಡ್ಕೊಂಡಿರುವಂಥ ಒಂದು ಅಗ್ರಿಮೆಂಟ್ ಪೈಪ್ಲೈನ್ ಅಂತಲೇ ಕರೆಯಲಾಗುತ್ತೆ. ಇದನ್ನು IPI ಪೈಪ್ಲೈನ್ ಅಂತೇಳಿ ಕರಿತೀವಿ. ಭಾರತಕ್ಕೆ ಅತಿ ಹೆಚ್ಚು ಇವತ್ತು ನಮ್ಮಲ್ಲಿ ನ್ಯಾಚುರಲ್ ಗ್ಯಾಸಸ್ಸನ್ನು ಸಪ್ಲೈ ಮಾಡಿ ಕೊಡ್ತಾ ಇರುವಂಥ ಒಂದು ರಾಷ್ಟ್ರಗಳಲ್ಲಿ ಇರಾನ್ನ ಇವತ್ತು ಮಹತ್ವ ಅತ್ಯಂತ ದೊಡ್ಡದಾಗಿರುವಂಥದ್ದು. ನೆಕ್ಸ್ಟ್, ಈ ಇರಾನ್ನಲ್ಲಿ ನೋಡಬೇಕಂದ್ರೆ ಕ್ಯಾಸ್ಪಿಯನ್ ಸಿ ಅಂತೇಳಿ ಬರ್ತದೆ. ಕ್ಯಾಸ್ಪಿಯನ್ ಸಿ ಅಂತೇಳಿ ಕರೆಯಲಾಗುತ್ತೆ. ಕ್ಯಾಸ್ಪಿಯನ್ ಸಿ ಎಷ್ಟೋ ಜನಕ್ಕೆ ಕ್ಯಾಸ್ಪಿಯನ್ ಸಿ ಅಂದರೆ ಏನು ಅಂತ ಕೇಳಿದ್ರೆ ಹೆಸರಲ್ಲಿದೆ. ಇದು ಕ್ಯಾಸ್ಪಿಯನ್ ಸಿ ಇದೊಂದು ಸಮುದ್ರ ಅಂತೇಳಿ ಕರಿತೀವಿ. ಕ್ಯಾಸ್ಪಿಯನ್ ಸಿನ ಇದನ್ನು ಸಮುದ್ರ ಅಂತೇಳಿ ಕರೀತಾರೆ. ಆದರೆ ಕ್ಯಾಸ್ಪಿಯನ್ ಸಿ ಅನ್ನೋದು ಹೆಸರಿಗೆ ಮಾತ್ರ ಇದು ಕ್ಯಾಸ್ಪಿಯನ್ ಸಿ, ಆದರೆ ಇದು ಒಂದು ಸರೋವರವಾಗಿರುತ್ತದೆ. ಭೂಮಿಯಿಂದ ಆವೃತವಾಗಿರುವಂಥ ನೀರಿನ ಭಾಗ, ಸಂಪೂರ್ಣವಾಗಿ ಭೂ ಆವೃತವಾಗಿರುವಂಥ ನೀರಿನ ಭಾಗದಿಂದ ಕೂಡಿರುವಂಥ ಒಂದು ಸರೋವರ ಇದು ಕ್ಯಾಸ್ಪಿಯನ್ ಸರೋವರ ಅಂತೇಳಿ ಕರಿತೀವಿ. ಅಥವಾ ಇದಕ್ಕೆ ನೇಮ್ ಅಂತ ಬಂದರೆ ಕ್ಯಾಸ್ಪಿಯನ್ ಸಿ ಅಂತೇಳಿ ಕರಿತೀವಿ. ದ ಕಂಪ್ಲೀಟ್ ಲ್ಯಾಂಡ್ ಲಾಕ್ಡ್ ಅಂತಲೇ ಕರೆಯಲಾಗುತ್ತೆ.
ಲ್ಯಾಂಡ್ ಲಾಕ್ಡಲ್ಲಿ ಬರ್ತಾ ಇರುವಂಥ ಒಂದು ಸರೋವರ ಅಂತೇಳಿ ಕರಿತೀವಿ ಕ್ಯಾಸ್ಪಿಯನ್ ಸರೋವರವನ್ನು. ಈ ಕ್ಯಾಸ್ಪಿಯನ್ ಸರೋವರದ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂತಹ ನೈಬರ್ ಕಂಟ್ರೀಸ್ಗಳು ಯಾವ್ದ್ಯಾವ್ದಿದ್ದಾವೆ, ಕ್ಯಾಸ್ಪಿಯನ್ ಸಿ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಿರುವಂಥ ನೈಬರ್ ಕಂಟ್ರೀಸಲ್ಲಿ ಇರಾನ್ ಬರ್ತದೆ. ಇರಾನ್, ತುರ್ಕ್ಮೇನಿಸ್ತಾನ್ ಬರ್ತದೆ, ಕಜಕಿಸ್ತಾನ್, ನೆಕ್ಸ್ಟ್ ಅಜರ್ಬೈಜಾನ್ ಇಲ್ಲಿ ಬರ್ತದೆ, ನೆಕ್ಸ್ಟ್ ರಷ್ಯಾ, ಆ್ಯಂಡ್ ರಷ್ಯಾ. ಇದ್ರ ಜೊತೆಗೆ ಇಲ್ಲಿ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥದ್ದು ಕ್ಯಾಸ್ಪಿಯನ್ ಸಿ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಇದನ್ನು ನೋಡ್ಬೋದು. ಇರಾನ್, ತುರ್ಕ್ಮೇನಿಸ್ತಾನ್, ಕಜಕಿಸ್ತಾನ್, ರಷ್ಯಾ ಆ್ಯಂಡ್ ಅಜರ್ಬೈಜಾನ್ ಇದರಲ್ಲಿ ಬರ್ತಾ ಇರುವಂಥದ್ದು. ಹಾಗಾದರೆ ಕ್ಯಾಸ್ಪಿಯನ್ ಸಿ ಜೊತೆಗೆ ಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳಲ್ಲಿ, ಈ ಕ್ಯಾಸ್ಪಿಯನ್ ಸಿ ಜೊತೆಗೆ ಗಡಿಯನ್ನು ಹೊಂದಿರುವಂಥ 5 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರದ ರಾಜಧಾನಿ ಕ್ಯಾಪಿಟಲ್ ಕ್ಯಾಸ್ಪಿಯನ್ ಸಿಯ ಭಾಗದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಅಜರ್ಬೈಜಾನ್ನ ಕ್ಯಾಪಿಟಲ್ ಆಗಿರುವಂಥ ಬಾಕು ಕ್ಯಾಸ್ಪಿಯನ್ ಸಿ ಅಂಡರ್ನಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಸ್ಪಿಯನ್ ಸಿಯ ಒಳಭಾಗದಲ್ಲಿ ಬರ್ತಾ ಇರುವಂಥ ಒಂದು ರಾಜಧಾನಿ ಅಂತೇಳಿ ಕರಿತೀವಿ ಅಜರ್ಬೈಜಾನ್ನ ಬಾಕುವನ್ನು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಇಲ್ಲಿ ಕೋಡ್ ಇದೆ. ಈ ಕೋಡನ್ನು ಬೇಕಾ ನೀವು ಇಲ್ಲಿ ಫಾಲೋವನ್ನು ಇದಕ್ಕೆ ಮಾಡಬಹುದು. ಕ್ಯಾಸ್ಪಿಯನ್ ಸಿ ಜೊತೆಗೆ ಗಡಿಯನ್ನು ಹಂಚ್ಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಇರಾನ್, ಅಜರ್ಬೈಜಾನ್, ಕಜಕಿಸ್ತಾನ್, ತುರ್ಕ್ಮೇನಿಸ್ತಾನ್, ರಷ್ಯಾ ಅಂತೇಳಿ ಬರ್ತದೆ. ಇದನ್ನು ಶಾರ್ಟ್ ಕೋಡ್ ಆಗಿ ಇದನ್ನು ನೆನ್ಪಿಟ್ಕೋತೀರಾ ಅಂತ ಕೇಳಿದ್ರೆ ತಾರಿಕ್ ಅಂತ ಕರೆಯಲಾಗುತ್ತೆ. ತಾರಿಕ್ ಏನಂತ ಹೆಸರಿಂದ ಇದನ್ನು ನೆನ್ಪಿಟ್ಕೋಬಹುದು. ಟೀಮಿನ್ ತುರ್ಕ್ಮೇನಿಸ್ತಾನ್ ಅಂತೇಳಿ ಬರ್ತದೆ, ಯೆಮಿನ್ ಅಜರ್ಬೈಜಾನ್ ಅಂತೇಳಿ ಕರಿತೀವಿ, ಆರ್ಮೀನ್ ರಷ್ಯಾ ಅಂತೇಳಿ ಕರಿಬೋದು, ಐಮೀನ್ ಇರಾನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕೆನ ಬಂದರೆ ಕಜಕಿಸ್ತಾನ್. ಇದನ್ನು ಶಾರ್ಟ್ ಫಾರ್ಮ್ ಆಗಿ ಇದನ್ನು ತಾರಿಕ್ ಎನ್ನುವಂಥ ಹೆಸರಿನ ಮೂಲಕವಾಗಿ ಈ ಕ್ಯಾಸ್ಪಿಯನ್ ಸಿಯನ್ನು ನೆನಪಲ್ಲಿ ಇಟ್ಕೋಬಹುದು. ಹಾಗಾದರೆ ಈ ಕ್ಯಾಸ್ಪಿಯನ್ ಸಿ ಅಂದರೆ ಏನು? ವಿಶ್ವದ ಅತಿ ದೊಡ್ಡ ಒಳನಾಡು ಸರೋವರ ಅಂತಲೇ ಕರೆಯಲಾಗುತ್ತೆ. ಓಕೆ, ದ ವರ್ಲ್ಡ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಲೇಕ್ ಅಂತೇಳಿ ಕರೆಯಲಾಗುತ್ತೆ. ಒಳನಾಡು ಸರೋವರ ಅಂತೇಳಿ ಕರಿತೀವಿ ಈ ಸರೋವರವನ್ನು. ಯಾಕಂದರೆ ಇದು ಭೂ ಆವೃತ್ತವಾಗಿರುವಂಥ ಸರೋವರ, ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಅತಿ ದೊಡ್ಡ ಭೂ ಆವೃತ್ತ, ಲ್ಯಾಂಡ್ ಲಾಕ್ಡ್, ಸಂಪೂರ್ಣವಾಗಿ ಭೂಮಿಯಿಂದ ಲ್ಯಾಂಡ್ ಲಾಕ್ಡ್ ಆಗಿರುವಂಥ ಒಂದು ಲೇಕ್ ಅಂತೇಳಿ ಕರೆಯಲಾಗುತ್ತೆ ಕ್ಯಾಸ್ಪಿಯನ್ ಲೇಕನ್ನು ಕರಿತೀವಿ. ನೆಕ್ಸ್ಟ್, ಜಗತ್ತಿನಲ್ಲಿ ಬರ್ತಾ ಇರುವಂಥ ಅತಿ ದೊಡ್ಡ ಸರೋವರ ಇದು. ಏರಿಯಾ ವೈಸಲ್ಲಿ ಬರಬೇಕಂದ್ರೆ, ವಿಸ್ತೀರ್ಣದಲ್ಲಿ ಬರಬೇಕಂದ್ರೆ ದ ವರ್ಲ್ಡ್ ಲಾರ್ಜೆಸ್ಟ್ ಲೇಕ್ ಬೈ ಏರಿಯಾ ವೈಸಲ್ಲಿ ಇದನ್ನು ನೋಡ್ಬೋದಾಗಿರ್ತದೆ. ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ದೊಡ್ಡ ಸರೋವರ ಅಂತಲೇ ಕರೆಯಲಾಗುತ್ತೆ ಕ್ಯಾಸ್ಪಿಯನ್ ಸರೋವರವನ್ನು. ವಿಸ್ತೀರ್ಣದಲ್ಲಿ ಬರಬೇಕಂದ್ರೆ ಅತಿ ದೊಡ್ಡ ಇದು ಸರೋವರ ಆಗಿರ್ತದೆ ಕ್ಯಾಸ್ಪಿಯನ್ ಸರೋವರ. ನೆಕ್ಸ್ಟ್, ಜಗತ್ತಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತೇಳಿ ಕರಿತೀವಿ ಇದನ್ನು. ಓಕೆ, ವರ್ಲ್ಡ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಅಂತೇಳಿ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತೇಳಿ ಕರೆಯಲಾಗುತ್ತೆ. ಜಗತ್ತಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಇಲ್ಲೊಂದು ಕ್ವಶನ್ ಇದೆ, ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ ಇದನ್ನು. ಓಕೆ, ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತೇಳಿ ಯಾವುದನ್ನು ಕರಿತೀವಿ? ಜಗತ್ತಿನ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ, ಫ್ರೆಶ್ ವಾಟರ್ ಲೇಕ್, ಶುದ್ಧ ನೀರಿನ ಸರೋವರ ಅಂತೇಳಿ ಯಾವ ಸರೋವರನ್ನ ಕರೆಯಲಾಗುತ್ತೆ? ಇದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಇದಕ್ಕೆ ಆನ್ಸರ್ನ ಮಾಡಿ. ನೆಕ್ಸ್ಟ್, ಇದು ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವೆ ಇರುವಂಥದ್ದು. ಈ ಸರೋವರ ಏನಿದೆ ಕ್ಯಾಸ್ಪಿಯನ್ ಸರೋವರ, ಯುರೋಪ್ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಕಂಡುಬರ್ತಾ ಇರುವಂಥ ಒಂದು ಸರೋವರ ಅಂತೇಳಿ ಕತೆ. ಲೊಕೇಟೆಡ್ ಬಿಟ್ವೀನ್ ದ ಯುರೋಪ್ ಆ್ಯಂಡ್ ಏಷ್ಯನ್ ಕಾಂಟಿನೆಂಟ್, 2 ಕಾಂಟಿನೆಂಟ್ಗಳ ಮಧ್ಯೆ ಇದು ಕಂಡುಬರ್ತಾ ಇರುವಂಥ ಒಂದು ಸರೋವರ ಅಂತೇಳಿ ಕರಿತೀವಿ ಕ್ಯಾಸ್ಪಿಯನ್ ಸರೋವರವನ್ನು. ನೆಕ್ಸ್ಟ್, ಈ ಕ್ಯಾಸ್ಪಿಯನ್ ಸರೋವರವನ್ನು ಏನಿದೆ, ಈ ಕ್ಯಾಸ್ಪಿಯನ್ ಸರೋವರದ ಸಮೀಪದಲ್ಲಿ ಕಂಡುಬರ್ತದೆ ಅಜರ್ಬೈಜಾನ್ ಕ್ಯಾಪಿಟಲ್ ಇಸ್ ಬಾಕು. ದ ಕ್ಯಾಪಿಟಲ್ ಇಸ್ ಬಾಕು, ಲೊಕೇಟೆಡ್ ನಿಯರ್ ದ ಕ್ಯಾಸ್ಪಿಯನ್ ಸಿ ಅಂತೇಳಿ ಕರಿತೀವಿ. ಕ್ಯಾಸ್ಪಿಯನ್ ಸಿ ಹತ್ರ ಸಮೀಪದಲ್ಲಿರುವಂಥ ಒಂದು ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅಜರ್ಬೈಜಾನ್ನ ಬಾಕು ಇದರಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಕ್ಯಾಸ್ಪಿಯನ್ ಸಿಯಲ್ಲಿ ಬರ್ತಾ ಇರುವಂಥ ಪ್ರಮುಖ ಸಮುದ್ರಗಳು ಯಾವುದಿದೆ? ಕ್ಯಾಸ್ಪಿಯನ್ ಸಿ ಅಥವಾ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಸೇರ್ತಾ ಇರುವಂಥ ಪ್ರಮುಖ ನದಿಗಳು ಯಾವ್ಯಾವ ನದಿಗಳು ಕ್ಯಾಸ್ಪಿಯನ್ ಸಿನ ಹೋಗಿ ಸೇರ್ತಾ ಇದೆ ಅಂತ ಕೇಳಿದ್ರೆ ಓಲ್ಗಾ ರಿವರ್ ಅಂತೇಳಿ ಕರಿತೀವಿ. ಓಲ್ಗಾ ರಿವರ್, ಈ ಓಲ್ಗಾ ನದಿಯನ್ನ ರಷ್ಯಾದ ಲಾಂಗೆಸ್ಟ್ ರಿವರ್ ಅಂತೇಳಿ ಕರಿತೀವಿ. ರಷ್ಯಾದ ಲಾಂಗೆಸ್ಟ್ ರಿವರ್ ಯಾವುದು ಅಂತ ಕೇಳಿದ್ರೆ ಓಲ್ಗಾ, ಅಥವಾ ಈ ಓಲ್ಗಾ ರಿವರನ್ನು ಯುರೋಪ್ ಕಾಂಟಿನೆಂಟಿನ
ಲಾಂಗೆಸ್ಟ್ ರಿವರ್ ಅಂತಲೇ ಕರಿತೀವಿ. ಯುರೋಪ್ ಖಂಡದ ಅತಿ ಉದ್ದವಾಗಿರುವಂಥ ಮತ್ತು ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ಓಲ್ಗಾ ನದಿ ಅಂತೇಳಿ ಕರಿತೀವಿ. ಮತ್ತೊಂದು ಬರ್ತದೆ ಉರಾಲ್ ರಿವರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಕುರು ರಿವರ್, ಹರಾಜ್ ನದಿ. ಈ 4 ನದಿಗಳು ಕ್ಯಾಸ್ಪಿಯನ್ ಸಮುದ್ರವನ್ನು ಹೋಗಿ ಸೇರ್ತಾ ಇರುವಂಥ ಜಗತ್ತಿನ ಪ್ರಮುಖ ನದಿಗಳು ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು UPSCಯಲ್ಲಿ ಇದನ್ನು ಕ್ವಶನ್ ಇಲ್ಲಿ ಕೇಳಿದ್ದಾನೆ. ಈ ಕೆಳಗಿನ ಯಾವ ದೇಶವು ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹೊಂದಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡೋಸ್ ನಾಟ್ ಬಾರ್ಡರ್ ದ ಕ್ಯಾಸ್ಪಿಯನ್ ಸಿ ಅಂತೇಳಿ ಕರಿತೀವಿ. ಕ್ಯಾಸ್ಪಿಯನ್ ಸಿ ಜೊತೆಗೆ ಯಾವ ದೇಶ ಗಡಿಯನ್ನು ಹೊಂದಿಲ್ಲ? UPSC 2003ರಲ್ಲಿ ಇದನ್ನು ಫಿಲಿಮ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ ಆಗಿರ್ತದೆ. ಆಪ್ಷನ್ ಎ ಅರ್ಮೇನಿಯಾ, ಆಪ್ಷನ್ ಬಿ ಅಜರ್ಬೈಜಾನ್ ಅಂತೇಳಿದೆ, ಆಪ್ಷನ್ ಸಿ ಕಜಕಿಸ್ತಾನ್ ಅಂತೇಳಿದೆ, ಆಪ್ಷನ್ ಡಿ ತುರ್ಕ್ಮೇನಿಸ್ತಾನ್ ಅಂತೇಳಿ ಬರ್ತದೆ. ತುರ್ಕ್ಮೇನಿಸ್ತಾನ್ ಅಂತೇಳಿ ಕರಿತೀವಿ. ಯಾವ ದೇಶ ಕ್ಯಾಸ್ಪಿಯನ್ ಸಿಯ ಜೊತೆಗೆ ಗಡಿಯನ್ನು ಹೊಂದಿಲ್ಲ? ಇದಕ್ಕೆ ಆನ್ಸರನ್ನು ಕರೆಕ್ಟಾಗಿ ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ನ ಇಲ್ಲಿ ಮಾಡ್ಬೋದು. ಯಾಕಂದರೆ ತಾರೀಖೇನು ಅಂತ ಕೋಡ್ ನಾನು ಹೇಳಿದೆ, ಈ ತಾರೀಖು ಕೋಡಿನ ಮೂಲಕವಾಗಿ ನೋಡಿ. ಇರಾನ್ ಬಾರ್ಡ್ರನ್ನ ಶೇರ್ ಮಾಡುತ್ತೆ, ಅಜರ್ಬೈಜಾನ್ ಇಲ್ಲಿ ಬಾರ್ಡ್ರನ್ನ ಶೇರ್ ಮಾಡ್ತದೆ, ಕಜಕಿಸ್ತಾನ್ ಬಾರ್ಡರ್ ಶೇರ್ ಮಾಡ್ತದೆ, ತುರ್ಕ್ಮೇನಿಸ್ತಾನ್ ಬಾರ್ಡರ್ ಶೇರ್ ಮಾಡ್ತದೆ, ರಷ್ಯಾ ಇದ್ರ ಜೊತೆಗೆ ಬಾರ್ಡರ್ನ ಇಲ್ಲಿ ಶೇರ್ ಮಾಡ್ತಾ ಇರೋದು. ಯಾವ ದೇಶ ಇದರಲ್ಲಿ ಬಾರ್ಡರ್ನ ಶೇರ್ ಮಾಡಲ್ಲ ಅಂತ ಕೇಳಿದ್ರೆ ಅರ್ಮೇನಿಯಾ. ಆಪ್ಷನ್ ಏನಿದೆ ಅರ್ಮೇನಿಯಾ. ಇರಾನ್ನಲ್ಲಿ ಬರ್ತಾ ಇರುವಂಥ ಕ್ಯಾಸ್ಪಿಯನ್ ಸಿ ಜೊತೆಗೆ ಇಲ್ಲಿ ಬಾರ್ಡ್ರನ್ನ ಇಲ್ಲಿ ಶೇರನ್ನು ಮಾಡಲ್ಲ. ಕ್ಯಾಸ್ಪಿಯನ್ ಸಿ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡದೇ ಇರುವಂಥ ದೇಶ ಯಾವುದು ಅಂತ ಕೇಳಿದ್ರೆ ಅರ್ಮೇನಿಯಾ ಅಂತೇಳಿ ಕರಿತೀವಿ. ಉಳಿದಂಥ ರಾಷ್ಟ್ರಗಳು ಇದ್ರ ಜೊತೆಗೆ ಬಾರ್ಡ್ರನ್ನ ಇಲ್ಲಿ ಶೇರನ್ನು ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಬನ್ನಿ, ಇರಾನ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ವಿಶೇಷತೆಗಳು ಇದನ್ನು ನೋಡ್ಬೇಕಂದ್ರೆ ಪರ್ಷಿಯನ್ ಕೊಲ್ಲಿ ಅಂತೇಳಿ ಕರಿತೀವಿ. ಗಲ್ಫ್ ಆಫ್ ಪರ್ಷಿಯನ್ ಅಂತೇಳಿ ಕರಿತೀವಿ. ಇದರ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ಅರೇಬಿಯನ್ ಸಮುದ್ರ ಅಂತೇಳಿ ಕರೆಯಲಾಗುತ್ತೆ. ಅರೇಬಿಯನ್ ಸಮುದ್ರ ಅಂತೇಳಿ ಕರಿತೀವಿ. ಪರ್ಷಿಯನ್ ಗಲ್ಫ್ನ ಮತ್ತೊಂದು ಹೆಸರು ಅಂತ ಕೇಳಿದ್ರೆ ಅರೇಬಿಯನ್ ಸಮುದ್ರ ಅಂತ ಕೇಳಿದ್ರೆ, ಅರಬ್ಬಿ ಸಮುದ್ರ ಅಲ್ಲ, ಇದು ಅರೇಬಿಯನ್ ಸಮುದ್ರ ಅಂತೇಳಿ ಕರೆಯಲಾಗುತ್ತೆ. ಅರೇಬಿಯನ್ ಸಮುದ್ರ, ಪಶ್ಚಿಮ ಏಷ್ಯಾದ ಅರೇಬಿಯನ್ ಸಮುದ್ರ ಅಂತೇಳಿ ಕರಿತಾರೆ. ಪರ್ಷಿಯನ್ ಗಲ್ಫ್ ಅನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಪಶ್ಚಿಮ ಏಷ್ಯಾದ ಮೆಡಿಟರೇನಿಯನ್ ಸಮುದ್ರ ಅಂತಾನು ಕೂಡ ಇದನ್ನ ಕರೀತಾರೆ. ಪರ್ಷಿಯನ್ ಗಲ್ಫ್, ಓಕೆ, ಪಶ್ಚಿಮ ಏಷ್ಯಾದ ಮೆಡಿಟರೇನಿಯನ್ ಸಮುದ್ರ ಅಂತಾನು ಕೂಡ ಇದನ್ನ ಕರೆಯಲಾಗುತ್ತೆ. ಇಟ್ ಇಸ್ ದ ಕಾಲ್ಡ್ ದ ಮೆಡಿಟರೇನಿಯನ್ ಸಿ ಆಫ್ ವೆಸ್ಟರ್ನ್ ಏಷ್ಯಾ ಅಂತೇಳಿ ಕರಿತೀವಿ. ಪಶ್ಚಿಮ ಏಷ್ಯಾದ ಮೆಡಿಟರೇನಿಯನ್ ಸಮುದ್ರ ಅಂತೇಳಿ ಕರೆಯಲಾಗುತ್ತೆ. ಈ ಥರದ ನೇರವಾದಂಥ ಕ್ವಶನ್ಸ್ಗಳನ್ನು PSI, ESI, ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ಕೆಳಗಿನ ಯಾವ ಕೊಲ್ಲಿಯನ್ನು ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ಮೆಡಿಟರೇನಿಯನ್ ಸಮುದ್ರ ಎಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ನೀವು ನೇರವಾಗಿ ಇದಕ್ಕೆ ಆನ್ಸರ್ನ ಕೊಡಬೇಕಾಗಿದ್ರೆ ಪರ್ಷಿಯನ್ ಗಲ್ಫ್ ಅನ್ನು ಕರೀತಾರೆ. ಈ ಪರ್ಷಿಯನ್ ಗಲ್ಫ್ನ ಮತ್ತೊಂದು ಹೆಸರಿಂದಾನು ಇದನ್ನು ಕರೀತಾರೆ. ಪಶ್ಚಿಮ ಏಷ್ಯಾದ ರಾಷ್ಟ್ರಗಳ ಅರೇಬಿಯನ್ ಸಮುದ್ರ ಅಂತೇಳಿ ಕರೆಯಲಾಗುತ್ತೆ. ಅರೇಬಿಯನ್ ಸಮುದ್ರ ಅಂತೇಳಿ ಕರಿತೀವಿ. ಈ ಪರ್ಷಿಯನ್ ಗಲ್ಫ್ ಅರೇಬಿಯನ್ ಸಿ ಅಂಡ್ ಇಂಡಿಯನ್ ಓಷನ್ ನ ಭಾಗವಾಗಿರುವಂಥದ್ದು. ಓಕೆ, ಇಟ್ ಈಸ್ ದ ಪಾರ್ಟ್ ಆಫ್ ದ ಅರೇಬಿಯನ್ ಸಿ, ಓಕೆ, ಅಂಡ್ ದ ಇಂಡಿಯನ್ ಓಷನ್. ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದ ಒಂದು ಭಾಗ ಅಂತ ಕರಿತೀವಿ. ಯಾವುದನ್ನ? ಪರ್ಷಿಯನ್ ಗಲ್ಫ್ ಅನ್ನ, ಪರ್ಷಿಯನ್ ಕೊಲ್ಲಿಯನ್ನು ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಹಾಗಾದ್ರೆ ಈ ಪರ್ಷಿಯನ್ ಗಲ್ಫ್ನ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂತಹ ನೈಬರ್ ಕಂಟ್ರೀಸ್ಗಳು ಯಾವುದಾದಿದೆ? ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಅಥವಾ ಪರ್ಷಿಯನ್ ಗಲ್ಫ್ನ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ಪ್ರಮುಖ ದೇಶಗಳು ಇದರಲ್ಲಿ ಯಾವುದಾದಿದ್ದಾವೆ? ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ಕತಾರ್, ಬಹ್ರೈನ್, UAE, ಒಮನ್. ಇದಿಷ್ಟು ರಾಷ್ಟ್ರಗಳು ಇದರ ಜೊತೆಗೆ ಬಾರ್ಡ್ರನ್ನ ಇಲ್ಲಿ ಶೇರನ್ನು ಮಾಡ್ತಾ ಇರುವಂಥದ್ದು. ಪರ್ಷಿಯನ್ ಗಲ್ಫ್ನ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಬರ್ತಾ ಇದೆ. ಯಾವುದು? ಫಸ್ಟ್ ಒನ್ ಇರಾನನ್ನು ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ಬರ್ತದೆ ಇರಾಕ್ ಆದಮೇಲೆ ಇಲ್ಲಿ ಬರ್ತದೆ ಕುವೈತ್ ಆದಮೇಲೆ ಬರ್ತದೆ ಸೌದಿ ಅರೇಬಿಯಾ ಆದಮೇಲೆ ಬಹ್ರೇನ್ ಆದಮೇಲೆ ಕತಾರ್, ಬಹ್ರೇನ್ ಆದಮೇಲೆ ಕುವೈತ್, ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್. ನೆಕ್ಸ್ಟ್ ಇಲ್ಲಿ ಬರ್ತದೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ ಓಕೆ ಒಮನ್. ಇಷ್ಟೋ ರಾಷ್ಟ್ರಗಳು ಇದರ ಜೊತೆಗೆ ಇಲ್ಲಿ ಬಾರ್ಡ್ರನ್ನ ಶೇರನ್ನು ಮಾಡ್ತಾ ಇರುವಂಥದ್ದು. ಪರ್ಷಿಯನ್ ಗಲ್ಫ್ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ಹಾಗಾದರೆ ಈ ಪರ್ಷಿಯನ್ ಗಲ್ಫ್ನಲ್ಲಿ ಬರ್ತಾ ಇರುವಂಥ ಪ್ರಮುಖ ರಾಷ್ಟ್ರಗಳಲ್ಲಿ ಸೀಕ್ವೆನ್ಸಲ್ಲಿ ಇದನ್ನು ಕೊಡಿ ಅಂತ ಕೇಳಿದರೆ ಸೀಕ್ವೆನ್ಸನ್ನು ಇದಕ್ಕೆ ಕೊಡಿ. ಇದಕ್ಕೆ
ಸೀಕ್ವೆನ್ಸ್ನ ರೂಪದಲ್ಲಿ ಕೊಡಿ ಅಂತ ಕೇಳಿದ್ರೆ ನಾರ್ತಿಂದ ಸೌತಿಗಿದರ ಸೀಕ್ವೆನ್ಸನ್ನು ಕೊಡಿ ಅಥವಾ ಸೌತಿಂದ ನಾರ್ತಿಗಿದರ ಸೀಕ್ವೆನ್ಸನ್ನು ಕೊಡಿ ಅಂತ ಕೇಳಿದ್ರೆ ನೀವಿಲ್ಲಿ ಕೊಡಬೇಕಾಗತ್ತೆ. ಇರಾಕ್ ಆದಮೇಲೆ ಬರ್ತದೆ ಕುವೈತ್ ಆದಮೇಲೆ ಬರ್ತದೆ ಇದು ಸೌದಿ ಅರೇಬಿಯಾದ ಪಾರ್ಟ್ ಸೌದಿ ಅರೇಬಿಯಾ ಆದಮೇಲೆ ಬರ್ತದೆ ಬಹ್ರೈನ್ ಆದಮೇಲೆ ಬರ್ತದೆ ಕತಾರ್ ಆದಮೇಲೆ ಇದೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತದೆ ಇದರಲ್ಲಿ ಒಮನ್. ಪರ್ಷಿಯನ್ ಗಲ್ಫ್ನ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ರಾಷ್ಟ್ರಗಳ ನಾರ್ತಿಂದ ಸೌತಿಗೆ ಇರುವಂಥ ಸೀಕ್ವೆನ್ಸ್ನ ರೂಪದಲ್ಲಿ ಕೊಡಿ ಅಂತ ಕೇಳಿದ್ರು. ಇದನ್ನು ನೀವಿಲ್ಲಿ ಕಲಿಬೋದು. ಯಾಕಂದರೆ ಮ್ಯಾಪ್ ರೀಡಿಂಗ್ ವರ್ಲ್ಡ್ ಜೋಗ್ರಫಿಯನ್ನು ಕಲಿಯೋದಕ್ಕೆ ಅತ್ಯಂತ ಪ್ರಮುಖ ಆಗಿರುವಂಥ ಒಂದು ಅಸ್ತ್ರ ಅಂತೇಳಿ ಕರಿತೀವಿ. ನೀವು ಮ್ಯಾಪನ್ನು ಇಟ್ಕೊಂಡ್ರೆ ಯಾವುದೇ ದೇಶದ ಕಾಂಟಿನೆಂಟ್ಗಳನ್ನು ಅಥವಾ ಯಾವುದೇ ದೇಶದಲ್ಲಿ ಖಂಡಗಳನ್ನಾಗಿರ್ಬೋದು, ಆ ದೇಶಗಳಾಗಿರ್ಬೋದು, ಆ ದೇಶಕ್ಕೆ ಸಂಬಂಧಪಟ್ಟಂಗಿರುವಂಥ ಯಾವುದೇ ಒಂದು ಲ್ಯಾಂಡ್ ಬಾರ್ಡರ್ ಆಗಿರ್ಬೋದು, ವಾಟರ್ ಬಾರ್ಡರ್ಗಳನ್ನು ಇಲ್ಲಿ ಕಲಿಯೋದಕ್ಕೆ ಅತ್ಯಂತ ಅನುಕೂಲವಾಗಿರ್ತದೆ ನಮ್ಮಲ್ಲಿ. ಓಕೆ, ನೆಕ್ಸ್ಟ್ ಏನು ಬರ್ತದೆ? ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಅತಿ ಹೆಚ್ಚಿನ ಕರಾವಳಿಯನ್ನು ಹೊಂದಿರುವಂಥ ದೇಶಗಳು ಪರ್ಷಿಯನ್ ಗಲ್ಫ್. ಓಕೆ, ಇಲ್ಲಿ ಲಾಂಗೆಸ್ಟ್ ಸೀ ಲೈನನ್ನು ಹೊಂದಿರುವಂಥ ನಮ್ಮಲ್ಲಿ ಪರ್ಷಿಯನ್ ಗಲ್ಫಲ್ಲಿ ಬರ್ತಾ ಇರುವಂಥ ಕಂಟ್ರೀಸ್ ವಿತ್ ದ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಇನ್ ದ ಪರ್ಷಿಯನ್ ಗಲ್ಫ್. ಯಾವ್ಯಾವ ರಾಷ್ಟ್ರಗಳಲ್ಲಿ ಪರ್ಷಿಯನ್ ಗಲ್ಫಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಕರಾವಳಿಯನ್ನು ಹೊಂದಿದ್ದಾವೆ? ಇರಾನ್. ಪರ್ಷಿಯನ್ ಗಲ್ಫಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವಂಥ ದೇಶ ಯಾವುದು ಅಂತಂದರೆ ಇರಾನ್. 1526 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಬರ್ತದೆ ಸೌದಿ ಅರೇಬಿಯಾ, 1300 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರುವಂಥದ್ದು ಪರ್ಷಿಯನ್ ಕೊಲ್ಲಿಯಲ್ಲಿ ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರುವಂಥ ದೇಶ ಯಾವುದು ಅಂತ ಕೇಳಿದ್ರೆ ಇರಾಕ್ ಅಂತೇಳಿ ಕರಿತೀವಿ. ಕೇವಲ 58 ಕಿಲೋಮೀಟರ್ 58 ಕಿಲೋಮೀಟರ್ ಇದರಲ್ಲಿ ಕೋಸ್ಟಲ್ ಲೈನನ್ನು ಹೊಂದಿರುವಂಥದ್ದು ಇರಾಕ್ ರಾಷ್ಟ್ರ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್, ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನಗರಗಳು ಯಾವುದಿದೆ? ಸಿಟೀಸ್. ಇದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂಥ ಸಿಟೀಸ್ ಯಾವುದಿದೆ ಪರ್ಷಿಯನ್ ಗಲ್ಫಲ್ಲಿ ನೋಡಬೇಕಂದ್ರೆ? ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನಗರಗಳಲ್ಲಿ ಕತಾರ್ನ ಬರ್ತದೆ ದೋಹಾ, ಸೌದಿ ಅರೇಬಿಯಾದ ಜುಬೆಲ್, ಸೌದಿ ಅರೇಬಿಯಾದಲ್ಲಿ ಬರ್ತಾ ಇರುವಂಥ ಜುಬೆಲ್, ಒಮನ್ನಲ್ಲಿ ಕಂಡುಬರ್ತಾ ಇರುವಂತಹ ಕಸಬ್, ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಬಂದರಿ ಅಬ್ಬಾಸ್ ನಗರ, UAEಯಲ್ಲಿ ಕಂಡುಬರ್ತಾ ಇರುವಂಥ ದುಬೈ, ಅಬುದಾಬಿ. ನೆಕ್ಸ್ಟ್ ಕುವೈತ್ನಲ್ಲಿ ಕಂಡುಬರ್ತಾ ಇರುವಂಥ ಕುವೈತ್ ಸಿಟಿ. ಇದು ಪ್ರಮುಖ ನಗರಗಳು. ಅದರ ಜೊತೆಗೆ ಇವು ಕೆಲವೊಂದು ದೇಶದ ರಾಜಧಾನಿಗಳು ಕೂಡ ಆಗಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಕಂಡುಬರ್ತಾ ಇರುವಂತಹ ರಾಜಧಾನಿಗಳು ಯಾವುದಾದ್ರು ಅಂತ ಕೇಳಿದ್ರೆ, ಕ್ಯಾಪಿಟಲ್ಸ್ಗಳು ಯಾವುದಾದ್ರು ಅಂತ ಕೇಳಿದ್ರೆ ಕತಾರ್ನ ಕ್ಯಾಪಿಟಲ್ ಆಗಿರುವಂಥ ದೋಹಾ ಕಂಡುಬರುತ್ತೆ. ಇದರಲ್ಲಿ UAEನ ಕ್ಯಾಪಿಟಲ್ ಆಗಿರುವಂಥ ಅಬುದಾಬಿ ಕಂಡುಬರ್ತದೆ. ಕುವೈತ್ನ ಕ್ಯಾಪಿಟಲ್ ಆಗಿರುವಂತಹ ಕುವೈತ್ ಸಿಟಿ ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಕ್ಯಾಪಿಟಲ್. ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಜಗತ್ತಿನ ಪ್ರಮುಖ ರಾಜಧಾನಿಗಳು ಯಾವುದು ಅಂತ ಕೇಳಿದ್ರೆ ಕುವೈತ್ನ ಕ್ಯಾಪಿಟಲ್ ದೋಹಾ, UAEನ ಕ್ಯಾಪಿಟಲ್ ಅಬುದಾಬಿ. ಓಕೆ, ಕತಾರ್ನ ಕ್ಯಾಪಿಟಲ್ ಆಗಿರುವಂಥ ದೋಹಾ ಇದೆ, UAEನ ಕ್ಯಾಪಿಟಲ್ ಆಗಿರುವಂಥ ಅಬುದಾಬಿ ಇದೆ, ಕುವೈತ್ನ ಕ್ಯಾಪಿಟಲ್ ಆಗಿರುವಂಥ ಕುವೈತ್ ಸಿಟಿ ಇದೆ. ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಕ್ಯಾಪಿಟಲ್ಸ್ಗಳಿವು ಆಗಿರ್ತವೆ. ನಗರ ಮತ್ತು ಕ್ಯಾಪಿಟಲ್ಸ್ಗಳನ್ನ ಇಲ್ಲಿ ನೋಡಿ. ನೆಕ್ಸ್ಟ್, ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಬಂದರುಗಳು. ಓಕೆ, ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಮೇಜರ್ ಇಂಪಾರ್ಟೆಂಟ್ ಪೋರ್ಟ್ಸ್ಗಳಲ್ಲಿ ಯಾವುದಿದೆ? ಪರ್ಷಿಯನ್ ಕೊಲ್ಲಿಯಲ್ಲಿ ಇರುವಂಥ ಪ್ರಮುಖ ಬಂದರುಗಳು. ಇರಾನ್ನಲ್ಲಿ ಇರುವಂಥ ಬಂದರ್ ಇ ಬಸ್ರಾ, ಇರಾಕ್ನಲ್ಲಿ ಕಂಡುಬರ್ತಾ ಇರುವಂಥ ಬಂದರ್ ಇ ಬಸ್ರಾ ಆ್ಯಂಡ್ ಅಲ್ ಮಕಾಲ್ ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬಂದರುಗಳಾಗಿರ್ತದೆ. UAEನಲ್ಲಿ ಕಂಡುಬರ್ತಾ ಇರುವಂಥ ಜಬಲ್ ಆಲಿ, ಮತ್ತೊಂದು ಕಂಡುಬರ್ತದೆ ಫುಜೈರಾ, ಜಬಲ್ ಅಲಿ ಫುಜೈರಾ. ಸೌದಿ ಅರೇಬಿಯಾದಲ್ಲಿ ಕಂಡುಬರ್ತದೆ ದಮಾದ್ ಬಂದರು. ಇದನ್ನು ಮತ್ತೊಂದು ಹೆಸರಿನ ಕರೀತಾರೆ ಕಿಂಗ್ ಅಬ್ದುಲ್ಲಾ ಅಜೀಜ್ ಅಂತ ಕರೆಯಲಾಗುತ್ತೆ. ಕಿಂಗ್ ಅಬ್ದುಲ್ಲಾ ಅಜೀಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಅತಿ ದೊಡ್ಡ ವಾಣಿಜ್ಯ ಬಂದರು ಅಂತ ಕರೆಯಲಾಗುತ್ತೆ. ಓಕೆ, ದ ಲಾರ್ಜೆಸ್ಟ್ ಒಂದು ಪೋರ್ಟ್ ಆಗಿರ್ತದೆ ನಮ್ಮಲ್ಲಿ ಬರ್ತಾ ಇರುವಂಥದ್ದು ವಾಣಿಜ್ಯ ಬಂದರು ಅಂತ ನಮ್ಮಲ್ಲಿ ಕರೆಯಲಾಗುತ್ತೆ. ಯಾವುದನ್ನು ಸೌದಿ ಅರೇಬಿಯಾದಲ್ಲಿ ಕಂಡುಬರ್ತಾ ಇರುವಂಥ ದಮಾದ್ ಪೋರ್ಟ್ ಅಥವಾ ಇದನ್ನು ಕಿಂಗ್ ಅಬ್ದುಲ್ಲಾ ಅಜೀಜ್ ಅಂತೇಳಿ ಕರೀತಾರೆ. ಕಿಂಗ್
ಅಬ್ದುಲ್ಲಾ ಅಜೀಜ್ ಅಂತಲೇ ಕರೆಯಲಾಗುತ್ತೆ. ಓಕೆ, ಇದನ್ನು ಜಗತ್ತಿನಲ್ಲಿ ಕಂಡುಬರ್ತಾನೆ ಅಥವಾ ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಅತಿ ದೊಡ್ಡ ವಾಣಿಜ್ಯ ಬಂದರು ಅಂತಲೇ ಕರೆಯಲಾಗುತ್ತೆ. ನೆಕ್ಸ್ಟ್ ಕತಾರ್ನಲ್ಲಿ ಕಂಡುಬರ್ತದೆ ಹಮಾದ್. ಕತಾರ್ನಲ್ಲಿ ಕಂಡುಬರ್ತಾ ಇರುವಂಥ ಹಮಾದ್ ಪೋರ್ಟ್ ಆಗಿರ್ಬೋದು. ಕುವೈತ್ನಲ್ಲಿ ಕಂಡುಬರ್ತಾ ಇರುವಂಥ ಮೀನಾ ಅಲ್ ಅಹ್ಮದಿ. ಮೀನಾ ಅಲ್ ಅಹ್ಮದಿ, ಕುವೈತ್ನಲ್ಲಿರುವಂಥ ಮೀನಾ ಅಲ್ ಅಹ್ಮದಿ ಪೋರ್ಟ್ ಅಂತೇಳಿ ಕರಿತೀವಿ. ಇದು ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬಂದರುಗಳು ಅಂತಲೇ ಕರೆಯಲಾಗುತ್ತೆ. ಪರ್ಷಿಯನ್ ಗಲ್ಫ್ನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬಂದರುಗಳಿಗೂ ಆಗಿರ್ತವೆ. ಈ ಬಂದರುಗಳನ್ನು ಕೂಡ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾಕೆ ಪರ್ಷಿಯನ್ ಗಲ್ಫ್ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ಅತ್ಯಂತ ಪ್ರಮುಖ ಆಗಿರುವಂಥದ್ದು. ಇದರಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಬಂದರುಗಳನ್ನು ನೀವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಬಂದರಿ ಅಬ್ಬಾಸ್ ಇದರಲ್ಲೇ ಕಂಡುಬರ್ತಾ ಇರುವಂಥದ್ದು. ಬಂದರಿ ಅಬ್ಬಾಸ್ ಇಲ್ಲಿ ಕಂಡುಬರ್ತದೆ. ಜುಬೇರಾಲಿ ಪೋರ್ಟ್ಗಳಲ್ಲಿ ಕಂಡುಬರ್ತವೆ. ದುಬೈನಲ್ಲಿ ಕಂಡುಬರ್ತಾ ಇರುವಂಥದ್ದು. ಓಕೆ, ಇವೆಲ್ಲವೂ ಕೂಡ ಇದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಬಂದರುಗಳು ಇಲ್ಲಿ ಇರುವಂಥದ್ದು. ಮತ್ತೊಂದು ಇರಾಕ್ನಲ್ಲಿ ಬರ್ತಾ ಇರುವಂಥ ಮೇಜರ್ ಪೋರ್ಟ್ ಇದು ಬಂದರಿ ಬಸ್ರಾ. ಬಂದರಿ ಬಸ್ರಾ ಪೋರ್ಟ್ ಇದೆ. ಇದು ಕೂಡ ಇರಾಕ್ನಲ್ಲಿ ಕಂಡುಬರ್ತಾ ಇರುವಂಥ ಮೇಜರ್ ಪೋರ್ಟ್ ಇದು ಆಗಿರ್ತದೆ. ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ನಲ್ಲಿ ಕಂಡುಬರ್ತಾ ಇರುವಂಥ ಐಲ್ಯಾಂಡ್ಸ್ ಇಂದ ಪರ್ಷಿಯನ್ ಗಲ್ಫ್ ಅಂತೇಳಿ ಕರಿತೀವಿ. ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ದ್ವೀಪಗಳು ಯಾವ್ದ್ಯಾವ್ದಿದ್ದಾವೆ? ಪ್ರಮುಖ ದ್ವೀಪಗಳಲ್ಲಿ ಯಾವ್ದ್ಯಾವ್ದಿದ್ದಾವೆ? ಕ್ರೇಷ್ಮಾ ಅಂತಲೇ ಕರೆಯಲಾಗುತ್ತೆ. ಕ್ರೇಷ್ಮಾ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಒಂದು ಐಲ್ಯಾಂಡ್ ಇದು ಕ್ರೇಷ್ಮಾ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಇರಾನ್ನಲ್ಲಿರುವಂಥ ಒಂದು ಐಲ್ಯಾಂಡ್ ಇದು ಕ್ರೇಷ್ಮಾ ಐಲ್ಯಾಂಡ್. ಪರ್ಷಿಯನ್ ಗಲ್ಫಲ್ಲಿ ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಒಂದು ಐಲ್ಯಾಂಡ್ ಇದು ಕ್ರೇಷ್ಮಾ ಐಲ್ಯಾಂಡ್ ಅಂತಲೇ ಕರೆಯಲಾಗುತ್ತೆ. ಕ್ರೇಷ್ಮಾ ಐಲ್ಯಾಂಡ್ ಏನಿದೆ ಇದು ಕ್ರೇಷ್ಮಾ ಐಲ್ಯಾಂಡ್ನ ಮಧ್ಯೆ ಪರ್ಷಿಯನ್ ಗಲ್ಫ್ ಮತ್ತು ಹರ್ಮಾಸ್ ಜಲಸಂಧಿಗಳ ಮಧ್ಯೆ ಇರುವಂಥ ಒಂದು ದ್ವೀಪ ಅಂತೇಳಿ ಕರಿತೀವಿ. ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮಾಸ್ ಜಲಸಂಧಿ, ಹರ್ಮಾಸ್ ಸ್ಟೇಟ್ಗಳ ಮಧ್ಯೆ ಕಂಡುಬರ್ತಾ ಇರುವಂಥ ಒಂದು ದ್ವೀಪ ಅಂತೇಳಿ ಕರಿತೀವಿ ಕ್ರೇಷ್ಮಾ ದ್ವೀಪವನ್ನು. ಪರ್ಷಿಯನ್ ಕೊಲ್ಲಿ ಇರುವಂಥ ಅತಿ ದೊಡ್ಡ ದ್ವೀಪ ಅಂತೇಳಿ ಕರಿತೀವಿ. ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ಪರ್ಷಿಯನ್ ಗಲ್ಫ್ ಅಂತಲೇ ಕರಿತೀವಿ. ಪರ್ಷಿಯನ್ ಗಲ್ಫಲ್ಲಿ ಇರುವಂಥ ಒಂದು ಲಾರ್ಜೆಸ್ಟ್ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಕೇಳಿದ್ರೆ ಪರ್ಷಿಯನ್ ಗಲ್ಫ್ ಆ್ಯಂಡ್ ಸ್ಟೇಟ್ಸ್ ಆಫ್ ಹರ್ಮಾಸ್ಗಳ ಮಧ್ಯೆ ಇದು ಲೊಕೇಟೆಡ್ ಆಗಿರುವಂಥ ಒಂದು ದ್ವೀಪ ಅಂತಲೇ ಕರಿತೀವಿ. ಈ ದ್ವೀಪಗಳ ಸಮೀಪದಲ್ಲಿರುವಂಥ ಪ್ರಮುಖ ನಗರಗಳು ಯಾವುದು ಅಂತ ಕೇಳಿದ್ರೆ ಬಂದರ್ ಎ ಅಬ್ಬಾಸ್ ಮತ್ತು ಬಂದರ್ ಖಾಮೀರ್. ಬಂದರ್ ಎ ಅಬ್ಬಾಸ್ ಮತ್ತು ಬಂದರ್ ಖಾಮೀರ್ ಏನಿದೆ ಇದು ಎರಡು ಈ ಕ್ರೇಷ್ಮಾ ದ್ವೀಪಗಳಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ನಗರಗಳಾಗಿರ್ತವೆ. ಇದನ್ನು 2022 2022ರಲ್ಲಿ ಭೂವೈಜ್ಞಾನಿಕ ಪಾರಂಪರಿಕ ತಾಣವಾಗಿ ಇದನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ ಯುನೆಸ್ಕೋದಿಂದ. ಯುನೆಸ್ಕೋ ಇದನ್ನು ಜೋಗ್ರಫಿಕಲ್ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡ್ತಾ ಇದೆ. 2022 ಬಂದರೆ ಯಾವುದನ್ನು ಕ್ರೇಷ್ಮಾ ದ್ವೀಪವನ್ನು. ನೆಕ್ಸ್ಟ್ ಇರಾನ್ ದೇಶದಲ್ಲಿ ಇರುವಂಥ ಭೂಗತ ಮಿಲಿಟರಿ ನಡೆ ಕೂಡ ಇಲ್ಲಿ ಇರುವಂಥದ್ದು. ಅಂಡರ್ಗ್ರೌಂಡಲ್ಲಿ ಕಂಡುಬರ್ತಾ ಇರುವಂಥ ಮಿಲಿಟರಿ ಫೋರ್ಸ್ ಕೂಡ ಇದರಲ್ಲಿ ಕಂಡುಬರ್ತಾ ಇದೆ. ಇರಾನ್ನ ಮಿಲಿಟರಿ ಫೋರ್ಸ್ ಕೂಡ ಇಲ್ಲೇ ಇದೆ ಕ್ರೇಷ್ಮಾ ಐಲ್ಯಾಂಡಲ್ಲಿ ಬರಬೇಕಾದ್ರೆ. ನೆಕ್ಸ್ಟ್ ಮತ್ತೊಂದು ಇದರಲ್ಲಿ ಐಲ್ಯಾಂಡ್ ಕಂಡುಬರ್ತದೆ ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥದ್ದು ಗ್ರೇಟ್ ಟುನ್ಬ್ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಗ್ರೇಟ್ ಟುನ್ಬ್ ಐಲ್ಯಾಂಡ್ ಅಂತೇಳಿ ಕರಿತೀವಿ ಅಥವಾ ಇದನ್ನು ಗ್ರೇಟ್ ತನ್ಬ್ ಐಲ್ಯಾಂಡ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಇರಾನ್ನಲ್ಲಿರುವಂಥ ಒಂದು ಬಂದರು ಅಂತಲೇ ಕರೆಯಲಾಗುತ್ತೆ. ಇದನ್ನು ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮಾಸ್ ಜಲಸಂಧಿಗಳ ಮಧ್ಯೆ ಇದು ಕಂಡುಬರ್ತಾ ಇರುವಂಥ ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮಾಸ್ ಜಲಸಂಧಿಗಳ ಮಧ್ಯೆ ಇದು ಕಂಡುಬರ್ತಾ ಇರುವಂಥ ಬಂದರು. ಇದು ಪರ್ಷಿಯನ್ ಕೊಲ್ಲಿ. ನೆಕ್ಸ್ಟ್ ಇಲ್ಲಿ ಬರ್ತದೆ ಸ್ಟೇಟ್ಸ್ ಆಫ್ ಹರ್ಮಾಸ್. ಇವುಗಳ ಮಧ್ಯೆ ಕಂಡುಬರ್ತಾ ಇರುವಂಥ ಒಂದು ದ್ವೀಪ ಅಂತೇಳಿ ಕರಿತೀವಿ. ಇದನ್ನು ಗ್ರೇಟ್ ತುನ್ಬಾ ಅಂತಲೇ ಕರೆಯಲಾಗುತ್ತೆ ಅಥವಾ ಟನ್ಬಾ ಅಂತಲೇ ಕರೆಯಲಾಗುತ್ತೆ ಈ ದ್ವೀಪವನ್ನು. ನೆಕ್ಸ್ಟ್ ಇದು ಇರಾನ್ ದೇಶದ ಮಿಲಿಟರಿ ನೆಲೆ ಆಗಿದೆ. ಇರಾನ್ ಇದು ಆರ್ಮಿ ಬೇಸ್ ಸ್ಟೇಷನ್ಸ್ ಕೂಡ ಇಲ್ಲೇ ಕಂಡುಬರ್ತಾ ಇರುವಂಥದ್ದು ಇದರಲ್ಲಿ. ನೆಕ್ಸ್ಟ್ ಬರ್ತದೆ ಜುಬಿಯಾನ್ ದ್ವೀಪ ಅಂತೇಳಿ ಕರಿತೀವಿ. ಜುಬಿಯಾನ್ ಐಲ್ಯಾಂಡ್ ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಜುಬಿಯಾನ್ ಐಲ್ಯಾಂಡ್ ಕುವೈತ್ ಕರಾವಳಿಯ ಅತಿ ದೊಡ್ಡ ದ್ವೀಪ ಅಂತೇಳಿ ಕರಿತೀವಿ ಇದನ್ನು. ದ ಲಾರ್ಜೆಸ್ಟ್ ಐಲ್ಯಾಂಡ್ ಆಫ್ ದ ಕೋಸ್ಟ್ ಆಫ್ ಕುವೈತ್.
ಕುವೈತ್ ಕೋಸ್ಟಲಲ್ಲಿ ಅಥವಾ ಕುವೈತ್ನ ಕರಾವಳಿಯಲ್ಲಿ ಕಂಡುಬರ್ತಾ ಇರುವಂಥ ಅತಿ ದೊಡ್ಡ ದ್ವೀಪ ಅಂತಲೇ ಕರೆಯಲಾಗುತ್ತೆ ಇದನ್ನು. ಜುಬಿಯಾನ್ ದ್ವೀಪವನ್ನು ಶಟ್ ಅಲ್ ಅರಬ್ ಮುಖಜ ಭೂಮಿಯ ಒಂದು ಭಾಗವಾಗಿದೆ. ಪಾರ್ಟ್ ಆಫ್ ಶಟ್ ಅಲ್ ಅರಬ್ ಡೆಲ್ಟಾ ಅಂತೇಳಿ ಕರಿತೀವಿ. ಈ ಶಟ್ ಅಲ್ ಅರಬ್ ಡೆಲ್ಟಾದಲ್ಲಿ ಕಂಡುಬರ್ತಾ ಇರುವಂಥ ಒಂದು ಭಾಗ ಅಂತಲೇ ಕರೆಯಲಾಗುತ್ತೆ ಇದನ್ನು. 2015 2015ರಲ್ಲಿ ಇದನ್ನು ರಾಮ್ಸಾರ್ ಸೈಡ್ ಆಗಿ ಇದನ್ನು ಸೇರ್ಪಡೆಯನ್ನು ಮಾಡಲ್ಪಟ್ಟಿರುವಂಥದ್ದು ಜುಬಿಯಾನ್ ದ್ವೀಪವನ್ನು. ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಒಂದು ದ್ವೀಪ ಅಂತೇಳಿ ಕರಿತೀವಿ. ನೆಕ್ಸ್ಟ್ ದಿ ವರ್ಲ್ಡ್ ಐಲ್ಯಾಂಡ್ ಅಂತೇಳಿ ಕರಿತೀವಿ. ದಿ ವರ್ಲ್ಡ್ ದ್ವೀಪ ಅಂತಲೇ ಕರೆಯಲಾಗುತ್ತೆ. ಇದು ಎಲ್ಲಿದೆ ಅಂತ ಕೇಳಿದ್ರೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಕಂಡುಬರ್ತಾ ಇರುವಂಥ ಒಂದು ದ್ವೀಪವಾಗಿದೆ. ವಿಶ್ವದ ಅತಿ ದೊಡ್ಡ ಕೃತಕ ದ್ವೀಪ ಸಮೂಹ ಅಂತಲೇ ಕರೆಯಲಾಗುತ್ತೆ ಇದನ್ನು. ದ ವರ್ಲ್ಡ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಐಲ್ಯಾಂಡ್ ಗ್ರೂಪ್ಸ್ ಅಂತಲೇ ಕರಿತೀವಿ ಈ ದ್ವೀಪವನ್ನು. UAE ದೇಶ ಇದನ್ನು ಟೂರಿಸಮನ್ನು ಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥ ಮ್ಯಾನ್ ಮೇಡ್ ಮಾನವ ನಿರ್ಮಿತ ಅಥವಾ ಕೃತಕವಾಗಿರುವಂಥ ಒಂದು ದ್ವೀಪ ಸಮೂಹ ಅಂತೇಳಿ ಕರಿತೀವಿ. ದಿ ವರ್ಲ್ಡ್ ಐಲ್ಯಾಂಡ್ ಅಂತಲೇ ಕರೆಯಲಾಗುತ್ತೆ. ಈ ಪರ್ಷಿಯನ್ ಗಲ್ಫಲ್ಲಿ ಇದನ್ನು ಕಟ್ತಾ ಇರುವಂಥ ಒಂದು ದ್ವೀಪವಾಗಿದೆ. ನೆಕ್ಸ್ಟ್ ಈ ಪರ್ಷಿಯಾದ ಬಗ್ಗೆ ಅಥವಾ ಇರಾನ್ನ ಬಗ್ಗೆ ಮತ್ತೆ ನೋಡ್ಬೇಕಾದ್ರೆ ಇದನ್ನು ಪರ್ಷಿಯಾ ಅಂತಲೂ ಕರಿತೀವಿ. ಯಾಕೆ ಇದನ್ನು ಪರ್ಷಿಯಾ ಅಂತ ಕರೀತಾರೆ? ಇರಾನನ್ನು ಪರ್ಷಿಯನ್ ಗಲ್ಫ್ನ ಜೊತೆಗೆ ಅತ್ಯಂತ ದೀರ್ಘವಾದಂಥ ಕರಾವಳಿಯನ್ನು ಹೊಂದಿರುವಂಥ ರಾಷ್ಟ್ರ ಆಗಿರೋದ್ರಿಂದ ಇದನ್ನು ಪರ್ಷಿಯಾ ಅಂತೇಳಿ ಕರಿತೀವಿ. ಈ ಪರ್ಷಿಯನ್ ಕೊಲ್ಲಿಯಲ್ಲಿ ಅಥವಾ ಪರ್ಷಿಯನ್ ಗಲ್ಫಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಹಳೆಯದಾದಂಥ ಒಂದು ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಸಿವಿಲೈಸೇಷನ್ಸ್ ಸುಮೇರ್ ಸಿವಿಲೈಸೇಷನ್ಸ್ ಇದರಲ್ಲಿ ಕಂಡುಬರ್ತಾ ಇರುವಂಥದ್ದು. ಓಕೆ, ದ ಓಲ್ಡೆಸ್ಟ್ ಸಿವಿಲೈಸೇಷನ್ಸ್ ಇನ್ ದ ಪರ್ಷಿಯನ್ ಗಲ್ಫಲ್ಲಿ ಇರುವಂಥದ್ದು ಸುಮೇರ್ ನಾಗರಿಕತೆಗಳಲ್ಲಿ ಕಂಡುಬರ್ತಾ ಇದೆ. ಇಲ್ಲಿ ಕಂಡುಬರ್ತದೆ ಮೆಸೊಪಟೋಮಿಯಾ ನಾಗರಿಕತೆ, ಮೆಸೊಪಟೋಮಿಯಾ ಸಿವಿಲೈಸೇಷನ್ಸ್ನ ಭಾಗವಾಗಿ ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ. ಇದು ಬಹುತೇಕವಾಗಿ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಇರಾಕ್ ಹತ್ರ ಇದು ಕಂಡುಬರ್ತದೆ. ಸುಮೇರ್ ಇರಾಕ್ ಹತ್ರ ಕಂಡುಬರುತ್ತೆ. ಪರ್ಷಿಯನ್ ಗಲ್ಫಲ್ಲಿ ಇರುವಂಥ ಒಂದು ಪ್ರದೇಶ ಅಂತೇಳಿ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಒಮನ್ ಗಲ್ಫ್ ಅಂತೇಳಿ ಕರಿತೀವಿ. ಗಲ್ಫ್ ಆಫ್ ಒಮನ್ ಅಂತೇಳಿ ಕರಿತೀವಿ ಅಥವಾ ಸಿ ಆಫ್ ಒಮನ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಗಲ್ಫ್ ಆಫ್ ಒಮನ್ ಅಥವಾ ಸಿ ಆಫ್ ಒಮನ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಇದರ ಮತ್ತೊಂದು ಹೆಸರು ಒಮನ್ ಕೊಲ್ಲಿಯ ಮತ್ತೊಂದು ಹೆಸರೇನು? ಗಲ್ಫ್ ಆಫ್ ಮಕ್ರಾನ್ ಅಂತನ್ನ ಕರೆಯಲಾಗುತ್ತೆ. ಒಮನ್ ಗಲ್ಫ್ನ ಮತ್ತೊಂದು ನೇಮ್ ಯಾವುದು ಅಂತ ಕೇಳಿದ್ರೆ ಗಲ್ಫ್ ಆಫ್ ಮಕ್ರಾನ್ ಅಂತೇಳಿದ್ನ ಕರೆಯಲಾಗುತ್ತೆ. ಈ ಒಮನ್ ಕೊಲ್ಲಿ ಅರೇಬಿಯನ್ ಸಿ ಮತ್ತು ಹಿಂದೂ ಮಹಾಸಾಗರದ ಒಂದು ಭಾಗ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಪಾರ್ಟ್ ಆಫ್ ದ ಅರೇಬಿಯನ್ ಸಿ ಅಂಡ್ ಇಂಡಿಯನ್ ಓಷನ್, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಒಂದು ಭಾಗ ಅಂತೇಳಿ ಕರಿತೀವಿ ಒಮನ್ ಕೊಲ್ಲಿಯನ್ನು ಇಲ್ಲಿ ಕರೆಯಲಾಗುತ್ತೆ. ಹಾಗಾದರೆ ಈ ಒಮನ್ ಕೊಲ್ಲಿ ಜೊತೆಗೆ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥ ಕಂಟ್ರೀಸ್ ಯಾವುದು ಅಂತ ಕೇಳಿದ್ರೆ ಇರಾನ್, ಪಾಕಿಸ್ತಾನ್, UAE, ಒಮನ್, ಈ 4 ದೇಶಗಳು ಒಮನ್ ಗಲ್ಫ್ನ ಜೊತೆಗೆ ಇಲ್ಲಿ ಬಾರ್ಡ್ರನ್ನು ಶೇರ್ ಮಾಡ್ತಾ ಇರುವಂಥದ್ದು. ಇದು ಒಮನ್ ಗಲ್ಫ್. ಈ ಒಮನ್ ಗಲ್ಫ್ನ ಜೊತೆಗೆ ಬರ್ತಾ ಇರುವಂಥ ದೇಶಗಳಲ್ಲಿ ಪಾಕಿಸ್ತಾನ್ ಇದೆ, ಇರಾನ್ ಇದೆ, ಪಾಕಿಸ್ತಾನ್, ಇರಾನ್, UAE ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮನ್. ಇದು ಪರ್ಷಿಯನ್ ಗಲ್ಫ್ನ ಪಾರ್ಟ್ ಆಗಿರುವಂಥ ಗಲ್ಫ್ ಆಫ್ ಒಮನ್ನಲ್ಲಿ ಬರ್ತಾ ಇರುವಂಥ ಪ್ರಮುಖ ದೇಶಗಳಾಗಿರ್ತವೆ. ಅದರಲ್ಲೂ ಕೂಡ ಒಮನ್ನ ಕ್ಯಾಪಿಟಲ್ ಆಗಿರುವಂಥ ಮಸ್ಕತ್ ಕೂಡ ಇದರಲ್ಲೇ ಕಂಡುಬರ್ತದೆ. ಮಸ್ಕತ್ ಇದೆ ಇದರಲ್ಲಿ. ನೆಕ್ಸ್ಟ್ ಇರಾನ್ನ ಅತ್ಯಂತ ಪ್ರಮುಖವಾಗಿರುವಂಥ ಬಂದರು ಇಲ್ಲೊಂದು ಬರ್ತದೆ. ಚಾಬಹಾರ್ ಬಂದರು ಕೂಡ ಒಮನ್ ಗಲ್ಫಲ್ಲೇ ಇರುವಂಥದ್ದು. ಇರಾನ್ನಲ್ಲಿ ಭಾರತ ಅಭಿವೃದ್ಧಿ ಪಡಿಸ್ತಾ ಇರುವಂಥ ಒಂದು ಬಂದರು. ಇರಾನ್ ದೇಶದಲ್ಲಿ ಭಾರತ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥ ಒಂದು ಪೋರ್ಟ್ ಚಾಬಹಾರ್ ಪೋರ್ಟ್ ಕೂಡ ಒಮನ್ ಗಲ್ಫಲ್ಲೇ ಕಂಡುಬರ್ತಾ ಇದೆ. ಇದೇ ಒಮನ್ ಗಲ್ಫ್ನಲ್ಲಿ ಕಂಡುಬರ್ತದೆ ಪಾಕಿಸ್ತಾನದ ಗಾದ್ವಾರ್ ಪೋರ್ಟ್ ಕೂಡ ಒಮನ್ ಗಲ್ಫ್ ಮತ್ತು ಅರೇಬಿಯನ್ ಸಿ ಹತ್ರ ಇಲ್ಲಿ ಬರ್ತಾ ಇರುವಂಥ ಪೋರ್ಟ್ಗಳಿವು ಆಗಿರ್ತದೆ. ನೆಕ್ಸ್ಟ್ ಇದರಲ್ಲಿ ಬರ್ತಾ ಇರುವಂಥ ಕೋಸ್ಟಲ್ ಇಲ್ಲಿ ಏನಿದೆ? ಒಮನ್ ಕರಾವಳಿಯಲ್ಲಿ ಅಥವಾ ಒಮನ್ ಗಲ್ಫಲ್ಲಿ ಇರುವಂಥ ಕರಾವಳಿ, ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವಂಥ ದೇಶ ಒಮನ್ ಗಲ್ಫಲ್ಲಿ ಬರಬೇಕಂದ್ರೆ ಇರಾನ್ 850 ಕಿಲೋಮೀಟರ್ ಉದ್ದದ ಕೋಸ್ಟಲ್ ಲೈನನ್ನು ಹೊಂದಿದ್ರೆ, ನೆಕ್ಸ್ಟ್ ಒಮನ್ ದೇಶ ಇದರಲ್ಲಿ 750 ಕಿಲೋಮೀಟರ್ ಉದ್ದದ ಕೋಸ್ಟಲ್ ಲೈನನ್ನು ಇಲ್ಲಿ ಹೊಂದಿರುವಂಥದ್ದು. ಯಾವುದರಲ್ಲಿ? ಯಾವ ಕರಾವಳಿ ಅಂತ ಕೇಳಿದ್ರೆ ಗಲ್ಫ್ ಆಫ್ ಒಮನ್ನಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯನ್ನು ಹೊಂದಿರುವಂಥ ದೇಶಗಳಿವಿಲ್ಲಿ ಆಗಿರ್ತವೆ. ಒಂದು ಒಮನ್, ಮತ್ತೊಂದು ಇರಾನ್.
ಈ ಒಮಾನ್ ಗಲ್ಫಲ್ಲಿ ಅತ್ಯಂತ ದೀರ್ಘವಾದಂಥ ಕರಾವಳಿಯನ್ನು ಹೊಂದಿರುವಂಥ ಈ ಎರಡು ದೇಶಗಳ ಬಗ್ಗೆ ಇಲ್ಲಿ ನೆನ್ಪಿಡಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಯಾವ ಬಂದರುಗಳು ಇಲ್ಲಿ ಕಂಡುಬರ್ತದೆ? ಒಮನ್ ಕೊಲ್ಲಿಯಲ್ಲಿ ಅಥವಾ ಗಲ್ಫ್ ಆಫ್ ಒಮನ್ನಲ್ಲಿ ಕಂಡುಬರ್ತಾ ಇರುವಂಥ ಬಂದರುಗಳು ಇಲ್ಲಿ ಯಾವುದಿದೆ? UAEನಲ್ಲಿ ಬರ್ತಾ ಇರುವಂಥದ ಫುಜೈರಾ ಪೋರ್ಟ್ ಇಲ್ಲಿ ನೋಡ್ಬೋದು. UAE ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಪೋರ್ಟ್ ಇಲ್ಲಿ ಕಂಡುಬರ್ತದೆ. ಇರಾನ್ನಲ್ಲಿ ಕಂಡುಬರ್ತಾ ಇರುವಂಥ ಚಾಬಹಾರ್ ಪೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಇದು. ಇಂಡಿಯಾ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥ ಪೋರ್ಟ್ ಇಲ್ಲಿ ಇಂಡಿಯಾ ಗಲ್ಫ್ ಆಫ್ ಒಮನ್ನಲ್ಲಿ ಅಭಿವೃದ್ಧಿ ಪಡಿಸ್ತಾ ಇರುವಂಥ ಬಂದರು ಯಾವುದು ಅಂತ ಕೇಳಿದ್ರೆ ಚಾಬಹಾರ್ ಬಂದರು. ಇದು ಒಂದು ಕಾರಣ ಭಾರತ ಇವತ್ತು ಇರಾನ್ ಜೊತೆಗೆ ಯುದ್ಧಕ್ಕೆ ಇಲ್ಲಿ ಭಾಗವಹಿಸದೇ ಇರೋದಕ್ಕೆ ಇದು ಒಂದು ಕಾರಣ ಅಂತೇಳಿದ್ನ ಹೇಳ್ಬೋದು, ಚಾಬಹಾರ್ ಬಂದರನ್ನು. ನೆಕ್ಸ್ಟ್, ಒಮನ್ ದೇಶದಲ್ಲಿ ಕಂಡುಬರ್ತಾ ಇರುವಂಥ ಬಂದರು ಸುಲ್ತಾನ್ ಕಬೂಸ್ ಬಂದರು ಅಂತೇಳಿ ಕರಿತೀವಿ. ಒಮನ್ನಲ್ಲಿ ಕಂಡುಬರ್ತಾ ಇರುವಂಥದ್ದು ಈ ಸುಲ್ತಾನ್ ಕಬೂಸ್ ಏನಿದೆ ಪರ್ಷಿಯನ್ ಗಲ್ಫ್ನಲ್ಲಿ ಇರುವಂಥ 20% ತೈಲವನ್ನು ಇದು ರಫ್ತು ಮಾಡ್ತದೆ. ಪರ್ಷಿಯನ್ ಗಲ್ಫ್ನ ಮೂಲಕವಾಗಿ 20% ನಮ್ಮಲ್ಲಿ ಪೆಟ್ರೋಲಿಯಂನ ಇದು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಒಂದು ಪೋರ್ಟ್ ಅಂತ ನಮ್ಮಲ್ಲಿ ಇದನ್ನು ಕರೆಯಲಾಗುತ್ತೆ. ಯಾವುದನ್ನು? ಒಮನ್ ದೇಶದಲ್ಲಿರುವಂಥ ಸುಲ್ತಾನ್ ಕಬೂಸ್ ಪೋರ್ಟ್. ನೆಕ್ಸ್ಟ್, ಈ ಒಮನ್ ಗಲ್ಫ್ ಹತ್ರ ಭಾರತ ಮತ್ತೊಂದು ಇಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಂಡು ಬರ್ತಾ ಇದೆ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನೀರೊಳಗಿನ ರೈಲು ಸುರಂಗ ಜೊತೆಗೆ ಇಲ್ಲೊಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ ಭಾರತ. ಇಂಟರ್ನ್ಯಾಷನಲ್ ಅಂಡರ್ಗ್ರೌಂಡ್ ರೈಲ್ವೆ ಟನಲನ್ನು ಇಲ್ಲಿ ಜಾರಿ ತರ್ತಾ ಇರುವಂಥದ್ದು ಭಾರತ. ಯಾವ ದೇಶ ಜೊತೆಗೆ ಸೇರ್ಕೊಂಡು ಭಾರತ ತರ್ತಾ ಇದೆ ಅಂತ ಕೇಳಿದ್ರೆ ಭಾರತ ಮತ್ತು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎರಡೂ ದೇಶಗಳು ತರ್ತಾ ಇರುವಂಥ ಒಂದು ಅಂತಾರಾಷ್ಟ್ರೀಯ ನೀರೊಳಗಿನ ಒಂದು ರೈಲ್ವೆ ಸುರಂಗ ಅಂತ ಕರೆಯಲಾಗುತ್ತೆ. ಇದನ್ನು ಬುಲೆಟ್ ಟ್ರೈನ್ ಅಂತಲೂ ಇದನ್ನ ಕರಿತೀವಿ. ಇಂಟರ್ನ್ಯಾಷನಲ್ ಅಂಡರ್ಗ್ರೌಂಡ್ ಬುಲೆಟ್ ರೈಲ್ ನಮ್ಮಲ್ಲಿ ಯಾವ್ದು ತರ್ತಾ ಇದ್ವಿ ಅಂತ ಕೇಳಿದ್ರೆ ಭಾರತ ಮತ್ತು UAE ದೇಶಗಳ ಜೊತೆಗೆ ಅಗ್ರಿಮೆಂಟನ್ನು ಮಾಡ್ಕೊಂಡು ತರ್ತಾ ಇರುವಂಥ ಒಂದು ರೈಲ್ವೆ ಅಂತಲೇ ಕರೆಯಲಾಗುತ್ತೆ. ಇದನ್ನು 2018ರಲ್ಲಿ ಇದನ್ನು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ವಿ. 2030 ಹೊತ್ತಿಗೆ ಈ ಮೆಟ್ರೋ ನಮ್ಮಲ್ಲಿ ಪೂರ್ಣವಾಗಿ ಜಾರಿಗೆ ಬರ್ತಾ ಇರುವಂಥದ್ದು ಬುಲೆಟ್ ರೈಲು ಅಂತೇಳಿ ಕರೆಯಲಾಗುತ್ತೆ. ಇದನ್ನು ನೀರೊಳಗಿನ ಬುಲೆಟ್ ರೈಲು ಅಂತೇಳಿ ಇದನ್ನ ಕರಿತೀವಿ. ಇದರ ಉದ್ದ ಎಷ್ಟಿದೆ ಅಂತ ಕೇಳಿದ್ರೆ 2000 ಕಿಲೋಮೀಟರ್ ಇದು ಉದ್ದವನ್ನು ಹೊಂದಿರುವಂಥದ್ದು. ಇದು ಸ್ಟಾರ್ಟ್ ಆಗ್ತಾ ಇರೋದು ಎಲ್ಲಿಂದ ಅಂತ ಕೇಳಿದ್ರೆ ದುಬೈಯಿಂದ. UAEನ ದುಬೈಯಿಂದ ಇದು ಸ್ಟಾರ್ಟ್ ಆಗಿ ಭಾರತದ ಮಹಾರಾಷ್ಟ್ರದ ಮುಂಬೈಯನ್ನು ಇದು ತಲುಪ್ತಾ ಇರುವಂಥ ಒಂದು ಅಂತಾರಾಷ್ಟ್ರೀಯ ಸುರಂಗ ರೈಲ್ವೆ ಅಂತಲೇ ಕರೆಯಲಾಗುತ್ತೆ. ಇದು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಒಮನ್ ಕೊಲ್ಲಿ. ಗಲ್ಫ್ ಆಫ್ ಒಮನ್ನಿಂದ ಅರಬ್ಬಿ ಸಮುದ್ರದ ಮೂಲಕವಾಗಿ ಮಹಾರಾಷ್ಟ್ರದ ಮುಂಬೈಯನ್ನು ತಲುಪ್ತಾ ಇರುವಂಥ ಒಂದು ಮೆಟ್ರೋ ಅಂತೇಳಿ ಒಂದು ಬುಲೆಟ್ ರೈಲು ಅಂತೇಳಿ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್, ಹರ್ಮಾಸ್ ಜಲಸಂಧಿ ಅಂತೇಳಿ ಕರಿತೀವಿ. ಇದನ್ನು ಸ್ಟೇಟ್ಸ್ ಆಫ್ ಹರ್ಮಾಸ್ ಅಂತೇಳಿ ಕರಿತೀವಿ. ಹರ್ಮಾಸ್ ಜಲಸಂಧಿ, ಸ್ಟೇಟ್ಸ್ ಆಫ್ ಹರ್ಮಾಸ್ ಅಥವಾ ಹರ್ಮಾಸ್ ಜಲಸಂಧಿ ಅಂತೇಳಿ ಕರಿತೀವಿ. ಈ ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್ಗಳನ್ನು ಕನೆಕ್ಟ್ ಮಾಡ್ತಾ ಇರುವಂಥ ಒಂದು ಸ್ಟೇಟ್ಸ್ ಅಂತೇಳಿ ಕರೆಯಲಾಗುತ್ತೆ ಹರ್ಮಾಸ್ ಜಲಸಂಧಿಯನ್ನು. ಇದು ಪರ್ಷಿಯನ್ ಗಲ್ಫಿಂದ ಗಲ್ಫ್ ಆಫ್ ಒಮನನ್ನು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಹರ್ಮಾಸ್ ಸ್ಟೇಟ್ಸ್ ಆಫ್ ಹರ್ಮಾಸ್ ಅಂತ ಕರೆಯಲಾಗುತ್ತೆ. ಇದನ್ನು ಹರ್ಮಾಸ್ ಯಾವ ದೇಶಗಳಲ್ಲಿ ಇದು ಕಂಡುಬರುತ್ತೆ ನೋಡಿ. ಯಾವ್ಯಾವ ದೇಶಗಳಲ್ಲಿ ಇದೆ ಇದು? ಇರಾನ್, UAE, ಒಮನ್ ಈ 3 ದೇಶಗಳಿಗೆ ಸಂಬಂಧಪಟ್ಟಂಗಿರುವಂಥ ಒಂದು ಸ್ಟೇಟ್ಸ್ ಆಫ್ ಹರ್ಮಾಸ್ ಅಂತಂದರೆ ಜಲಸಂಧಿಯನ್ನು ಇಲ್ಲಿ ಕರೆಯಲಾಗುತ್ತೆ. ಈ ಜಲಸಂಧಿಯ ಒಟ್ಟು ಉದ್ದ ಇರುವಂಥದ್ದು 167 ಕಿಲೋಮೀಟರ್. ಇದರ ಅಗಲ ಇರುವಂಥದ್ದು 39 ಕಿಲೋಮೀಟರ್. ಇದರ ಲೆಂತ್ ಇದೆ 160 ಕಿಲೋಮೀಟರ್. ಇದರ ವೈಡ್ 39 ಕಿಲೋಮೀಟರ್ ಇದು ಹೊಂದಿರುವಂಥದ್ದು. ನೆಕ್ಸ್ಟ್, ಜಾಗತಿಕವಾಗಿ ಇದು ವರ್ಲ್ಡಲ್ಲಿ ಬರಬೇಕಂದ್ರೆ ಅಥವಾ ಗ್ಲೋಬಲಿ ನಾವು ಇದನ್ನು ನೋಡಬೇಕಂದ್ರೆ 25% ತೈಲವನ್ನು ಇದು ರಫ್ತನ್ನು ಮಾಡ್ತದೆ. ಎಕ್ಸ್ಪೋರ್ಟ್ 25% ಗ್ಲೋಬಲ್ ಆಯಿಲ್ ಅನ್ನು ಇವತ್ತು ನಮ್ಮಲ್ಲಿದು ಎಕ್ಸ್ಪೋರ್ಟನ್ನು ಮಾಡ್ತಾ ಇರುವಂಥ ಒಂದು ಜಲಸಂಧಿ ಅಂತೇಳಿ ಕರೆಯಲಾಗುತ್ತೆ. ಇದನ್ನು ಹರ್ಮಾಸ್ ಜಲಸಂಧಿಯನ್ನು ಕರೆಯಲಾಗುತ್ತೆ. ಯಾಕೆ ಇದನ್ನು ಹರ್ಮಾಸ್ ಸ್ಟೇಟ್ಸ್ ಅಂತೇಳಿ ಕರೀತಾರೆ? ಯಾರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಹರ್ಮಾಸ್ ಜಲಸಂಧಿಗೆ? ಇದು ಕೂಡ ಕ್ವಶನ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು ಹರ್ಮಾಸ್ ಜಲಸಂಧಿಗೆ. ನೆಕ್ಸ್ಟ್, ಪರ್ಷಿಯಾದ ರಾಜ್ಯ ಅಥವಾ ಇರಾನ್ ದೇಶವನ್ನು ಆಳ್ವಿಕೆ, ಇರಾನ್ನ ಪರ್ಷಿಯಾ ಅಂತೇಳಿ ಕರಿತಾ ಇದ್ರು. ಆ ಪರ್ಷಿಯಾದ ರಾಜ್ಯ ಆಗಿರುವಂಥ ಶಾಪುರ್ ಸೆಕೆಂಡ್ ಅವರ ತಾಯಿಯಾದಂತಹ ಇಫೇರಾ ಹರ್ಮೀಸ್ ಅವರ ನೇಮನ್ನು
ಹರ್ಮಾಸ್ ಜಲಸಂಧಿಗೆ ಇಡಲಾಗಿರುವಂಥದ್ದು. ಪರ್ಷಿಯಾ ಅಥವಾ ಈಗಿನ ಇರಾನ್ ಪ್ರದೇಶವನ್ನು ಆಳ್ವಿಕೆ ಮಾಡಿದಂತಹ ಶಾಪುರ್ ಸೆಕೆಂಡ್, ರಾಜ ಶಾಪುರ್ ಸೆಕೆಂಡ್ ಅವರ ತಾಯಿಯಾದಂತಹ ಇಫೇರಾ ಹರ್ಮೀಸ್ ಅವರ ಹೆಸರನ್ನು ಹರ್ಮಾಸ್ ಜಲಸಂಧಿಗೆ ಇಡಲಾಗಿದೆ. ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ಮತ್ತೊಂದು ಬರ್ತದೆ ಇಲ್ಲಿ, ಮುಸಂದಂ ಪರ್ಯಾಯ ದ್ವೀಪ ಅಂತೇಳಿ ಇದನ್ನ ಕರಿತೀವಿ. ಮುಸಂದಂ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ, ಅಥವಾ ಇದನ್ನು ಮುಸಂದಂ ಪೆನೆನ್ಸುಲಾ ಅಂತೇಳಿ ಕರಿತೀವಿ. ಮುಸಂದಂ ಪೆನೆನ್ಸುಲಾ ಇದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದು ಒಮನ್ ದೇಶ ಅಂತೇಳಿ ಕರಿತೀವಿ. ಈ ದೇಶಗಳ ಮಧ್ಯೆ ಇರುವಂಥ ಒಂದು ಪೆನೆನ್ಸುಲಾ ಅಂತೇಳಿ ಕರಿತೀವಿ. ಇದನ್ನು ಮುಸದ್ದಂ ಪೆನೆನ್ಸುಲಾ ಅಂತೇಳಿ ಕರಿತೀವಿ. ಮುಸದ್ದಂ ಪೆನೆನ್ಸುಲಾ UAE ಮತ್ತು ಒಮನ್ ದೇಶಗಳ ಮಧ್ಯೆ ಕಂಡುಬರ್ತಾ ಇರುವಂಥ ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತಲೂ ಕರೀರಿ, ಅಥವಾ ಪರ್ಯಾಯ ದ್ವೀಪ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಇದನ್ನು UAE ದೇಶ ಮತ್ತು ಒಮನ್ ದೇಶಗಳ ಮಧ್ಯೆ ಇದೆ ಇರುವಂಥ ಯಾವ ದೇಶಗಳಿದೆ ಅಂತ ಕೇಳಿದ್ರೆ ಒಮನ್ ಮತ್ತು UAE ದೇಶಗಳ ಮಧ್ಯೆ ಇದೆ. ಇದರ ಮತ್ತೊಂದು ಹೆಸರು ಏನಂತ ಕೇಳಿದ್ರೆ ರೂಸ್ ಅಲ್ ಜಿಬಲ್ ಅಂತೇಳಿ ಕರೆಯಲಾಗುತ್ತೆ. ರೂಸ್ ಅಲ್ ಜಿಬಲ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಮುಸಂದಂ ಪೆನೆನ್ಸುಲಾವನ್ನು ರೂಸ್ ಅಲ್ ಜುಬೆಲ್ ಅಂತಲೂ ಕೂಡ ಇದನ್ನು ಕರಿತೀವಿ. ಒಮನ್ ಮತ್ತು UAE ದೇಶಗಳ ಮಧ್ಯೆ ಇದು ಇರುವಂಥದ್ದು. ಯಾವ ಎರಡು ಕರಾವಳಿಗಳ ಮಧ್ಯೆ ಇದು ಕಂಡುಬರ್ತದೆ ಅಂತ ಕೇಳಿದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್. ಪರ್ಷಿಯನ್ ಗಲ್ಫ್, ಒಮನ್ ಗಲ್ಫ್, ಸ್ಟೇಟ್ಸ್ ಆಫ್ ಹರ್ಮಾಸ್ ಇವುಗಳ ಮಧ್ಯೆ ಕಂಡುಬರ್ತಾ ಇರುವಂಥ ಒಂದು ಪೆನೆನ್ಸುಲಾ ಅಂತ ಕರೆಯಲಾಗುತ್ತೆ. ಮುಸದ್ದಂ ಪೆನೆನ್ಸುಲಾ ಅಂತ ಕರಿತೀವಿ. ಮುಸದ್ದಂ ಪೆನೆನ್ಸುಲಾ ಅಂತೇಳಿ ಕರೆಯಲಾಗುತ್ತೆ ಇದನ್ನು. ಇದೇ ಮುಸದ್ದ ಪೆನೆನ್ಸುಲಾದ ಸಮೀಪದಲ್ಲಿ ಹಾದು ಹೋಗ್ತಾ ಇದೆ ಟ್ರಾಪಿಕಲ್ ಆಫ್ ಕ್ಯಾನ್ಸರ್. ಟ್ರಾಪಿಕಲ್ ಆಫ್ ಕ್ಯಾನ್ಸರ್ ಮುಸದ್ದ ಪೆನೆನ್ಸುಲಾದ ಸಮೀಪದಲ್ಲಿ ಇದು ಹಾದು ಹೋಗ್ತಾ ಇರುವಂಥ ಒಂದು ರೇಖೆ ಅಂತಲೇ, ಒಂದು ಲೈನ್ ಅಂತಲೇ ಕರೆಯಲಾಗುತ್ತೆ. ನೆಕ್ಸ್ಟ್ ಮತ್ತೊಂದು ಬರ್ತದೆ, ಇದೆ ಶಟ್ಟಲ್ ಅರಬ್ ಅಂತೇಳಿ ಕರಿತೀವಿ. ಶಟ್ಟಲ್ ಅರಬ್ ಇರಾನ್ ಮತ್ತು ಇರಾಕ್ನ ಮಧ್ಯೆ ವಿವಾದಾತ್ಮಕವಾಗಿರುವಂಥ ಒಂದು ಪ್ರದೇಶ ಅಂತೇಳಿ ಕರೆಯಲಾಗುತ್ತೆ. ಇದನ್ನು ಶಟ್ ಅಲ್ ಅರಬ್ ಅಂತೇಳಿ ಕರಿತೀವಿ. ಶಟ್ಟಲ್ ಅರಬ್ ಪ್ರದೇಶ ಅಂತೇಳಿ ಕರಿತೀವಿ. ಶಟ್ಟಲ್ ಅರಬ್ ಪ್ರದೇಶ, ಶಟ್ಟಲ್ ಅರಬ್. ಇರಾನ್ ಮತ್ತು ಇರಾಕ್ನ ಮಧ್ಯೆ ಒಂದು ವಿವಾದಕ್ಕೆ ಕಾರಣಗೊಂಡಿರುವಂಥ ಒಂದು ಪ್ರದೇಶ ಅಂತೇಳಿ ಕರಿತೀವಿ. ಇದನ್ನು ಶಟ್ಟಲ್ ಅರಬ್ ಪ್ರದೇಶವನ್ನು, ಇದು ಇರಾನ್ ಮತ್ತೊಂದು ಇರಾಕ್, ಈ ಎರಡರ ಮಧ್ಯೆ ಇರುವಂಥ ಒಂದು ವಿವಾದಾತ್ಮಕ ಪ್ರದೇಶ ಅಂತೇಳಿ ಕರಿತೀವಿ ಶಟ್ಟಲ್ ಅರಬ್ ಪ್ರದೇಶವನ್ನು. ಇದರ ಸಮೀಪದಲ್ಲೇ ಕಂಡುಬರ್ತದೆ ಮತ್ತೊಂದು ದೇಶ, ಇಲ್ಲಿ ಕುವೈತ್ ಅಂತೇಳಿ ಕರಿತೀವಿ. ಕುವೈತ್ ಅಂತೇಳಿ ಕರಿತೀವಿ. ಆದರೆ ಇದು ಅತಿ ಹೆಚ್ಚು ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಒಂದು ಇರಾಕ್ ಮತ್ತು ಇರಾನ್ ದೇಶಗಳ ಮಧ್ಯೆ. ಇದರ ಮಧ್ಯದಲ್ಲಿ ಇರುವಂಥ ಒಂದು ಸಣ್ಣ ಒಂದು ಐಲ್ಯಾಂಡ್ನ ರೂಪದಲ್ಲಿ ಇರುವಂಥ ಒಂದು ಚಿಕ್ಕ ದ್ವೀಪ ಯಾವುದು ಅಂತ ಕೇಳಿದ್ರೆ ದ್ವೀಪ ರಾಷ್ಟ್ರಗಳಲ್ಲಿ ಬರ್ತಾ ಇರುವಂಥದ್ದು ಇದರಲ್ಲಿ ಕುವೈತ್ ಅಂತೇಳಿ ಕರೆಯಲಾಗುತ್ತೆ. ಶಟ್ಟಲ್ ಅರಬ್ ಪ್ರದೇಶ ಅಂತೇಳಿ ಕರಿತೀವಿ. ಏನಿದು ಶಟ್ಟಲ್ ಅರಬ್? ಶಟ್ಟಲ್ ಅರಬ್ ಪ್ರದೇಶ ಅಂದರೆ ಏನು? ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಅಂತೇಳಿ ಕರಿತೀವಿ. ಯೂಪ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ರಿವರ್ ಅಂತೇಳಿ ಕರೆಯಲಾಗುತ್ತೆ ಈ ನದಿಗಳನ್ನು. ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಮೆಸೊಪಟೋಮಿಯಾ ನಾಗರಿಕತೆಯಲ್ಲಿ ಬರ್ತಾ ಇದ್ದಂಥ ರಿವರ್ಸ್. ಮೆಸೊಪಟೋಮಿಯಾ ಸಿವಿಲೈಸೇಷನ್ಸಲ್ಲಿ ಬರ್ತಾ ಇರುವಂಥ ಒಂದು ನದಿಗಳು ಅಂತೇಳಿ ಕರಿತೀವಿ ಯುಪ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ನದಿಗಳನ್ನು. ಅದರ ಜೊತೆಗೆ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ, ವೆಸ್ಟರ್ನ್ ಏಷ್ಯನ್ ಕಂಟ್ರೀಸಲ್ಲಿ ಕಂಡುಬರ್ತಾ ಇರುವಂಥ ಒಂದು ಲಾಂಗೆಸ್ಟ್ ರಿವರ್ಸ್ ಅಂತೇಳಿ ಕರಿತೀವಿ ಯೂಪ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ನದಿಗಳನ್ನು. ಈ ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಸಂಗಮದಿಂದ ರೂಪುಗೊಂಡಿರುವಂಥ ಒಂದು ಪ್ರದೇಶವನ್ನು ಶಟ್ ಅಲ್ ಅರಬ್ ಅಂತೇಳಿ ಕರಿತೀವಿ. ಶಟ್ ಅಲ್ ಅರಬ್ ಅಂತೇಳಿ ಕರಿತೀವಿ. ಎರಡೂ ನದಿಗಳಿಂದ ಸಂಗಮದಿಂದ ಕೂಡಿರುವಂಥ ಪ್ರದೇಶ ಅಂತೇಳಿ ಕರಿತೀವಿ. ಇದು ಬಹುತೇಕವಾಗಿ ಇರಾನ್, ಇರಾಕ್ ಮತ್ತು ಕುವೈತ್ ದೇಶಗಳ ಮಧ್ಯೆ ಇದು ಕಂಡುಬರ್ತಾ ಇರುವಂಥದ್ದು. ಆದರೆ ಈ ಎರಡೂ ದೇಶಗಳ ಮಧ್ಯೆ ಇದು ವಿವಾದಾತ್ಮಕವಾಗಿರುವಂಥ ಒಂದು ಪ್ರದೇಶ ಅಂತೇಳಿ ಕರಿತೀವಿ. ಇರಾನ್ ಮತ್ತು ಇರಾಕ್ನ ಮಧ್ಯೆ ಒಂದು ವಿವಾದಾತ್ಮಕ ಇರುವಂಥ ಪ್ರದೇಶಗಳಲ್ಲಿ ಶಟ್ ಅಲ್ ಅರಬ್ ಅಂತೇಳಿ ಕರಿತೀವಿ. ಯಾಕೆ ಇದು ವಿವಾದ ಅಂತ ಕೇಳಿದ್ರೆ, ಈ ಶಟ್ ಅಲ್ ಅರಬ್ ಪ್ರದೇಶ ಏನಿದೆ ಜಗತ್ತಿನಲ್ಲಿ ಹೈಯೆಸ್ಟ್ ಖರ್ಜೂರವನ್ನು ಬೆಳೀತಾ ಇರುವಂಥ ಒಂದು ಪ್ರದೇಶ ಅಂತೇಳಿ ಕರಿತೀವಿ. ದ ವರ್ಲ್ಡ್ ಲಾರ್ಜೆಸ್ಟ್ ನಮ್ಮಲ್ಲಿ ಡೇಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಪ್ಲೈನ್ ರೀಸನ್ ಏರಿಯಾಸ್ ಅಂತೇಳಿ ಕರೆಯಲಾಗುತ್ತೆ ಶಟ್ ಅಲ್ ಅರಬ್ ಪ್ರದೇಶವನ್ನು. ಹಾಗಾಗಿ ಇದು ಒಂದು ವಿವಾದಾತ್ಮಕ ಇದಕ್ಕೆ ಕಾರಣಗೊಂಡಿರುವಂಥ ಒಂದು ಪ್ರದೇಶ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮತ್ತೇನಿದೆ ಇರಾನ್ನ ಮಧ್ಯೆ ನೋಡಬೇಕಂದ್ರೆ, ಇರಾನಲ್ಲಿ ಇನ್ನೇನಿದೆ? ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ನ ಆರ್ಥಿಕ ಕಾರಿಡಾರ್ ಇಲ್ಲಿ ಹಾದೋಗ್ತಾ ಇರುವಂಥದ್ದು. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಇದನ್ನು ಶಾರ್ಟ್ ಫಾರ್ಮ್ ಆಗಿ ಇದನ್ನು IMEC ಕಾರಿಡಾರ್ ಅಂತೇಳಿ ಕರಿತೀವಿ.
ಇಸಿ ಕಾರಿಡಾರ್ ಅಂತೇಳಿ ಕರೆಯಲಾಗುತ್ತೆ. ಇಂಡಿಯಾ, ಮಿಡ್ಯೂಲ್ ಏಷ್ಯಾ, ಯುರೋಪ್ ಎಕನಾಮಿಕಲ್ ಕಾರಿಡಾರ್ ಅಂತೇಳಿ ಕರೆಯಲಾಗುತ್ತೆ. ಇದನ್ನು PSIನಲ್ಲಿ ಬೇಕಾದರೆ ಇದರ ಫುಲ್ ಫಾರ್ಮನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಈ ಕಾರಿಡಾರ್ ಎಲ್ಲಿಂದ ಹೋಗ್ತಾ ಇದೆ? ಈ ಕಾರಿಡಾರ್ ಸ್ಟಾರ್ಟ್ ಆಗ್ತಾ ಇರೋದು ಗ್ರೀಸ್ ದೇಶದಿಂದ. ಗ್ರೀಸ್ ದೇಶದ ಪಿರಾಯಾಸಿಂದ ಇದು ಸ್ಟಾರ್ಟ್ ಆಗುತ್ತೆ ಈ ಕಾರಿಡಾರ್. ಇಲ್ಲಿಂದ ಇಸ್ರೇಲ್ನ ಹೈಫಾ ಫೋರ್ಟಿಗೆ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಇಸ್ರೇಲ್ನ ಹೈಫಾ ಫೋರ್ಟನ್ನು ಇದು ಕನೆಕ್ಟನ್ನು ಮಾಡ್ತದೆ, ಹೈಫಾವನ್ನು. ನೆಕ್ಸ್ಟ್ ಸೌದಿ ಅರೇಬಿಯಾದ ಕ್ಯಾಪಿಟಲ್ ಆಗಿರುವಂಥ ರಿಯಾದಿಂದ ಮತ್ತೆ ಸೌದಿ ಅರೇಬಿಯಾದಲ್ಲಿ ಬರ್ತಾ ಇರುವಂಥ ಅಲ್ ಹದೀತಾ. ನೆಕ್ಸ್ಟ್ ಸೌದಿ ಅರೇಬಿಯಾದ ಹರಾದ್. ನೆಕ್ಸ್ಟ್ UAEಯಲ್ಲಿ ಬರ್ತಾ ಇರುವಂಥ ಜುಬೆಲ್ ಅಲಿ ಪೋರ್ಟ್, UAEನ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಅದು, UAEನ ಜುಬೆಲ್ ಅಲಿ. ನೆಕ್ಸ್ಟ್ ಅಲ್ ಗೋವಿಫತ್ ಅದರ ಮೂಲಕವಾಗಿ UAEನ ಜುಬೆಲ್ ಅಲಿನ ಮೂಲಕವಾಗಿ ಭಾರತದ ಮುಂಬೈಯನ್ನು ತಲುಪ್ತಾ ಇರುವಂಥ ಒಂದು ಸಮುದ್ರ ಒಂದು ಮಾರ್ಗವಾಗಿರುವಂಥ ಒಂದು ಎಕನಾಮಿಕಲ್ ಕಾರಿಡಾರ್ ಅಂತೇಳಿ ಕರೆಯಲಾಗುತ್ತೆ. ಎಕನಾಮಿಕಲ್ ಕಾರಿಡಾರ್ ಅಂತೇಳಿ ಈ ಕಾರಿಡಾರ್ನ ಕರಿತೀವಿ. ಹಾಗಾದರೆ ಈ ಕಾರಿಡಾರ್ಗೆ ಸಹಿಯನ್ನು ಮಾಡಿರುವಂಥ ರಾಷ್ಟ್ರಗಳು ಯಾವುದ್ಯಾವುದಿದೆ? ಈ ಕಾರಿಡಾರ್ಗೆ ಯಾರ್ಯಾರು ಇದಕ್ಕೆ ಅಗ್ರಿಮೆಂಟಿಗೆ ಇಲ್ಲಿ ಸಿಗ್ನೇಚರ್ ಸಹಿಯನ್ನು ಮಾಡಿದ್ದಾರೆ? ಇಂಡಿಯಾ, ಅಮೇರಿಕಾ, ಸೌದಿ ಅರೇಬಿಯಾ, UAE. ನೆಕ್ಸ್ಟ್ ಯುರೋಪಿಯನ್ ಯೂನಿಯನಲ್ಲಿ ಬರ್ತಾ ಇರುವಂಥ ಇಟಲಿ, ಫ್ರಾನ್ಸ್, ಜರ್ಮನಿ. ಇದ್ರ ಜೊತೆಗೆ ಅಗ್ರಿಮೆಂಟನ್ನು ಮಾಡಿರುವಂಥದ್ದು ಈ ಕಾರಿಡಾರಿಗೆ. ಮತ್ತು ಈ ಕಾರಿಡಾರ್ ಯಾವುದನ್ನು ಕನೆಕ್ಟನ್ನು ಮಾಡುತ್ತೆ? ಈ ಕಾರಿಡಾರ್ ಯಾವುದನ್ನು ಕನೆಕ್ಟನ್ನು ಮಾಡ್ತದೆ? ಈ ಕಾರಿಡಾರ್ ಇಂಡಿಯಾದಲ್ಲಿ ಬರ್ತಾ ಇರುವಂಥ ಪ್ರಮುಖ ಬಂದರುಗಳನ್ನು ಇದು ಸೇರಿಸುತ್ತೆ. ಗುಜರಾತಲ್ಲಿರುವಂಥ ಮುಂದ್ರಾ ಪೋರ್ಟ್, ಗುಜರಾತ್ನ ಕಾಂಡ್ಲಾ ಪೋರ್ಟ್, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಪೋರ್ಟ್, ನವಿ ಮುಂಬೈ ಹತ್ರ ಬರ್ತಾ ಇರುವಂಥ ಜವಾಹರ್ಲಾಲ್ ನೆಹರು ಪೋರ್ಟ್ ಆಗಿರ್ಬೋದು. ನೆಕ್ಸ್ಟ್ ಗುಜರಾತ್ನ ಕಾಂಡ್ಲಾ ಪೋರ್ಟ್ ಆಗಿರ್ಬೋದು. ನೆಕ್ಸ್ಟ್ ಗುಜರಾತ್ನಲ್ಲಿ ಬರ್ತಾ ಇರುವಂಥ ಮುಂದ್ರಾ ಪೋರ್ಟ್ಗಳನ್ನು ಇದು ಸಂಪರ್ಕವನ್ನು ಮಾಡ್ತಾ ಇರುವಂಥ ಒಂದು ಕಾರಿಡಾರ್ ಆಗಿದೆ. ಇದು ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಮಿಡಲ್ ಏಷ್ಯಾದ ಮೂಲಕವಾಗಿ ಬರ್ತಾ ಇರುವಂಥ ಒಂದು ಕಾರಿಡಾರ್ ಅಂತೇಳಿ ಕರಿತೀವಿ. ಇದು ಮಿಡಲ್ ಏಷ್ಯಾದ ಮೂಲಕವಾಗಿ UAEನ ಫುಸ್ತೇರಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜಬೆಲ್ ಅಲಿ, ಅಬುದಾಬಿ, ಸೌದಿ ಅರೇಬಿಯಾದಲ್ಲಿ ಬರ್ತಾ ಇರುವಂಥ ದಮ್ಮಂ. ನೆಕ್ಸ್ಟ್ ರಾಸ್ ಅಲ್ ಖೈರ್ ಬಂದರುಗಳ ಮೂಲಕವಾಗಿ ಇದು ಬರ್ತಾ ಇರುವಂಥ ಒಂದು ಪ್ರದೇಶ. ನೆಕ್ಸ್ಟ್ ಇದರ ರೈಲ್ವೆ ಮಾರ್ಗ ಎಲ್ಲೆಲ್ಲಿದೆ? ರೈಲ್ವೆ ಲೈನ್ಗಳನ್ನು ಇದಕ್ಕೆ ಎಲ್ಲ ಹಾಕಿಸಿದ್ದಾರೆ. ಫುಸ್ತೇಜಾ ಪೋರ್ಟ್, UAEನ ಫುಸ್ತೇಜಾ ಪೋರ್ಟ್, ಹೈಫಾ ಪೋರ್ಟ್, ಇಸ್ರೇಲ್ನಲ್ಲಿ ಬರ್ತಾ ಇರುವಂಥ ಹೈಫಾ. ನೆಕ್ಸ್ಟ್ ಸೌದಿ ಅರೇಬಿಯಾದಲ್ಲಿ ಬರ್ತಾ ಇರುವಂಥ ಗೋವೈಫತ್, ಹರಾದ್ನ ಮೂಲಕವಾಗಿ ಜೋರ್ಡಾನ್ನನ್ನು ಇದು ಕನೆಕ್ಟ್ ಮಾಡ್ತಾ ಇರುವಂಥ ಒಂದು ರೈಲ್ವೆ ಮಾರ್ಗ ಅಂತೇಳಿ ಕರೆಯಲಾಗುತ್ತೆ ಇದನ್ನು. ಇಸ್ರೇಲ್ನ ಹೈಫಾ ಬಂದರುಗಳ ಮೂಲಕವಾಗಿ ನೆಕ್ಸ್ಟ್ ಗ್ರೀಸನ್ನು ಇದು ತಲುಪುತ್ತೆ. ಗ್ರೀಸನ್ನು ಇಲ್ಲಿ ಪ್ರವೇಶನ ಮಾಡ್ತದೆ. ಗ್ರೀಸ್ನ ಪಿರಾಯಾಸ್ ಬಂದರುಗಳನ್ನು ಇಲ್ಲಿ ಕನೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿ ಸೌತ್ ಇಟಲಿಯಲ್ಲಿ, ದಕ್ಷಿಣ ಇಟಲಿಯಲ್ಲಿ ಕಂಡುಬರ್ತಾ ಇರುವಂಥ ಮೆಸ್ಸಿನಾ ಐಲ್ಯಾಂಡ್, ಫ್ರಾನ್ಸ್ನಲ್ಲಿ ಇರುವಂಥ ಮಾರ್ಸಿಲೆ ಐಲ್ಯಾಂಡ್ಗಳನ್ನು ಇದು ಕನೆಕ್ಟ್ ಮಾಡ್ತಾ ಇರುವಂಥ ಒಂದು ಲೈನ್ ಅಂತ ಕಾರಿಡಾರ್ ಅಂತ ಕರೀತಾರೆ. ಎಕನಾಮಿಕಲ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಇದರ ಉದ್ದೇಶ ಏನಿದೆ? ಈ ಕಾರಿಡಾರ್ನ ಉದ್ದೇಶ ಏನಿದೆ? ಈ ಕಾರಿಡಾರ್ ಭಾರತ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು, ಈ ಕಾರಿಡಾರ್ ಇಂಡಿಯಾ ಮತ್ತು ಮಿಡಲ್ ಈಸ್ಟ್ ಕಂಟ್ರೀಸ್ಗಳನ್ನು ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ಇದು ಕನೆಕ್ಟನ್ನು ಮಾಡ್ತಾ ಇರುವಂಥ ರೈಲು ಮತ್ತು ರಸ್ತೆ ಮಾರ್ಗ ಇದು ಆಗಿರ್ತದೆ. ರೈಲು, ರಸ್ತೆ ಮತ್ತು ಸಮುದ್ರ ಮಾರ್ಗವಾಗಿ ಇದು ಕೆಲಸ ಮಾಡ್ತಾ ಇರುವಂಥ ಒಂದು ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಈ ಕಾರಿಡಾರ್ನ ಭಾಗವಾಗಿ ಇವತ್ತು ಭಾರತ ಇಲ್ಲಿ ಇರುವಂಥದ್ದು. ಇದರ ವಿಶೇಷತೆ ಏನು ಅಂತ ಈ ಕಾರಿಡಾರ್ದು ಹಸಿರುಮನೆ ಅನಿಲವನ್ನು, ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಒಂದು ಅಭಿವೃದ್ಧಿಪಡಿಸುವಂಥ, ಹೊರಹಾಕುವುದನ್ನು ನಿಟ್ಟಿನಲ್ಲಿ ಅಥವಾ ಹಸಿರುಮನೆ ಅನಿಲವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಹೊಂದಿರುವಂಥ ಒಂದು ಎಕನಾಮಿಕಲ್ ಕಾರಿಡಾರ್ ಆಗಿ ಇದು ಈ ಕಾರಿಡಾರ್ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಕಾರಿಡಾರ್ ಏಷ್ಯಾ, ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಇದು ಕನೆಕ್ಟನ್ನು ಮಾಡ್ತಾ ಇರುವಂಥ ಒಂದು ಕಾರಿಡಾರ್ ಅಂತಲೇ ಕರಿತೀವಿ. ಈ ಕಾರಿಡಾರ್ ವ್ಯಾಪಾರ ಮತ್ತು ಸಂಪರ್ಕ ಉದ್ದೇಶವನ್ನು ಇದು ಹೊಂದಿರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಮಾರ್ಗ ಅಂತಲೇ ಕರಿತೀವಿ ಈ ಕಾರಿಡಾರನ್ನು. ಇದಿಷ್ಟು ವಿಷಯ ಇರಾನಿಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಇದರ ಮುಂದುವರೆದ ಭಾಗವಾಗಿರುವಂಥ ಇಸ್ರೇಲನ್ನು ಮುಂದಿನ ತರಗತಿಯಲ್ಲಿ ಇದನ್ನು ಮುಂದಿನ ವಿಡಿಯೋಲಿ ಇದನ್ನು
ನೋಡೋಣ. ಓಕೆ ಇಷ್ಟು ನಿಮ್ಮ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂಗಿರುವಂಥ ಇರಾನಿಗೆ ಸಂಬಂಧಪಟ್ಟಂಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಜೋಗ್ರಫಿಕಲ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು, ಓಕೆ ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ಸಂಬಂಧಪಟ್ಟಂಗಿರುವಂಥದ್ದು. ಇವುಗಳನ್ನು ಪ್ರತಿಯೊಂದು ಕೂಡ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕ ಇಲ್ಲಿ ತಿಳಿಸಲಾಗಿದೆ. ಇದು ನಿಮಗೆ ಮುಂಬರುವಂಥ UPSC ಎಕ್ಸಾಮ್ಸ್ಗಳಾಗಿರ್ಬೋದು, KPSC ಎಕ್ಸಾಮ್ಸ್ಗಳಾಗಿರ್ಬೋದು, ಅಥವಾ PSI, ESI ಅಥವಾ ಯಾವುದೇ ಗ್ರೂಪ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಈ ಪಾರ್ಟ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಓಕೆ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋವನ್ನು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು.